ನಾನಿವತ್ತು ನಿಮಗೆ ಒಬ್ಬರು ಸ್ಪೆಷಲ್ ಸೆಲೆಬ್ರಿಟಿನ ಮೀಟ್ ಮಾಡಿಸ್ತಿದ್ದೀನಿ. ನಿಜಕ್ಕೂ ಇವರು ತುಂಬಾ ಸ್ಪೆಷಲ್. ಯಾಕಂದರೆ ಇವ್ರಿಗಾಗಿದ್ದಂಥ ಒಂದೇ ಒಂದು ಆಕ್ಸಿಡೆಂಟಿಂದ ಸಾಕಷ್ಟು ಜನ ಇವ್ರ ಕತೆ ಮುಗೀತು, ಇನ್ನು ಮನೆಯಿಂದ ಸಿನಿಮಾ ಇಂಡಸ್ಟ್ರಿ ತನಕ ಎಲ್ಲಿ ಬರ್ತಾರೆ ಅಂತ ಅಂದ್ಕೊಂಡಿದ್ರು. ಆದರೆ ಇವರು ಧೃತಿಗೆಳಲಿಲ್ಲ. ಯಾಕಂದರೆ ಫೀನಿಕ್ಸ್ ಹಕ್ಕಿಯಂತೆ ಅವರು ಮತ್ತೆ ಎದ್ದು ಬಂದಿದ್ದಾರೆ. ಅವರು ಮತ್ತಾರೂ ಅಲ್ಲ, ಕನ್ನಡ ಚಿತ್ರರಂಗದ ಸ್ಟಾರ್ ಡೈರೆಕ್ಟರ ಮಗಳು, ಸ್ಟಾರ್ ಹೀರೋನ ಸಹೋದರಿ. ಅವರು ಕೂಡ ಸಾಕಷ್ಟು ಸಿನಿಮಾದಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಆ್ಯಕ್ಟ್ ಮಾಡಿ ಅಭಿಮಾನಿ ಬಳಗವನ್ನು ಕಟ್ಕೊಂಡಂತಹ ರಿಷಿಕಾ ಸಿಂಗ್ ಅವರು. ಅವ್ರೀಗ ನನ್ನ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಆ್ಯಕ್ಚುಲಿ ನಾವು ಅವರ ಒಂದು ರೀಲ್ಸನ್ನು ನೋಡಿ ನಮಗೂ ಗಾಬರಿ ಆಗಿತ್ತು, ಅವ್ರಿಗೆ ಏನಾಗಿತ್ತು, ಹೀಗೆ ಹೇಗಿದ್ದಾರೆ ಅಂತ. ಸಾಕಷ್ಟು ಪ್ರಯತ್ನದ ನಂತರ ಇವತ್ತು ಅವ್ರು ನಮಗೆ ಸಿಕ್ಕಿದ್ದಾರೆ. ಅವ್ರನ್ನ ನಿಮಗೂ ಪರಿಚಯ ಮಾಡಿಸ್ತಾ ಅವ್ರಿಗೆ ಏನಾಗಿತ್ತು ಅನ್ನೋದು ನಾನು ತಿಳ್ಕೊಳ್ಳೋದ್ರ ಜೊತೆಗೆ ನಿಮಗೂ ತಿಳಿಸ್ತೀನಿ. ಮೇಡಮ್ ಹೇಗಿದ್ದೀರಾ? ನಮಸ್ತೆ. ಐ ಥಿಂಕ್ ಹೀಗಿದ್ದೀನಿ ನೋಡಿ. ಒಂದು ರೀಲ್ಸ್ ನೋಡಿದಾಗ ನನ್ನ ಪರ್ಸ್ನಲಿ ಆಗಿ ನಮ್ಗೆಲ್ರಿಗೂ ಒಂದು ಆತಂಕ ಇತ್ತು. ಯಾಕಂದರೆ ನಾವು ತೆರೆ ಮೇಲೆ ನಿಮ್ಮನ್ನು ನೋಡಿರ್ತೀವಿ, ಇಂಟರ್ವ್ಯೂಗಳ ಮೂಲಕ ನಿಮ್ಮನ್ನು ಮೀಟ್ ಮಾಡಿರ್ತೀವಿ. ಅದು ನೋಡಿದಾಗ ಏನಾಯಿತು ಏನು ಅನ್ನೋದೊಂದು ಕ್ಯೂರಿಯಾಸಿಟಿ ಇತ್ತು. ರೈಟ್. ಈಗ ಹೇಗಿದೆ, ಹೆಲ್ತ್ ಹೇಗಿದೆ, ಹೆಂಗಿದ್ದೀರಾ? ಡೆಫಿನೆಟ್ಲಿ ಬೆಟರ್. ಐ ಆಮ್ ಗೆಟಿಂಗ್ ಬೆಟರ್ ಬೈ ದ ಡೇ. ದಿನದಿಂದ ದಿನಕ್ಕೆ ಬೆಟರ್ ಆಗ್ತಾ ಹೋಗ್ತಾ ಇದ್ದೀನಿ. ಸೊ ಡೆಫಿನೆಟ್ಲಿ ಬೆಟರ್. ಬೆಟರ್ ಇಸ್ ದ ವರ್ಡ್. ಐ ಆಮ್ ಬೆಟರ್ ನೌ. ಎಸ್. ಓಕೆ. ಏನು ಟ್ರೀಟ್ಮೆಂಟ್ ಆಯಿತು, ಏನೆಲ್ಲ ಟ್ರೀಟ್ಮೆಂಟ್ ಆಯಿತು? ರೈಟ್. ಸಿ ಲೈಕ್ ಫಸ್ಟು ಆಕ್ಸಿಡೆಂಟ್ ಆದ ತಕ್ಷಣದಿಂದ ನನಗೆ ಫಸ್ಟ್ ಗೊತ್ತಾಗಿದ್ದಿದ್ದು ಇದು ಮೇನ್ ಥಿಂಗ್, ಇದಕ್ಕೆ ಮೆಡಿಸಿನ್ ಇಲ್ಲ ಆಯಿತಾ. ಬಿಕಾಸ್ ಏನಾದರೂ ರೋಗ ಬಂದರೆ ಏನಾದರೂ ಗಿಡಮೂಲಿಕೆ ಅಥವಾ ಹರ್ಬ್ಸ್ ತೊಗೊಂಬಂದು ಕೊಡ್ಬೋದು ಅಥವಾ ಇನ್ನೇನೋ ಹುಡುಕ್ಬೋದು. ಇದು ಏನೋ ಮುರಿದೋಗಿದೆ ಬಾಡಿ ಪಾರ್ಟಲ್ಲಿ, ಅದನ್ನು ಹೆಂಗೆ ಸರಿ ಮಾಡೋದು? ಸೊ ಅದಕ್ಕಿದ್ದಿದ್ದು ಒಂದೇ ಮದ್ದು, ದಟ್ ಈಸ್ ಫಿಸಿಯೋಥೆರಪಿ. ವಿಚ್ ಇಸ್ ಇನ್ ಅದರ್ ವರ್ಡ್ಸ್, ಫಿಸಿಯೋಥೆರಪಿ ಅಂದರೆ ಇದೇನೋ ಆ್ಯಕ್ಚುಲಿ ಸ್ಪೀಕಿಂಗ್ ಏನು ಗೊತ್ತಾ, ನನಗೇ ಗೊತ್ತಿರಲಿಲ್ಲ ಫಿಸಿಯೋಥೆರಪಿ ಅಂದರೆ ಸಮ್ ಇಯರ್ಸ್ ಬ್ಯಾಕ್. ಸೊ ನಾನು ಅದೇನೋ ಬಂದು ಕರೆಂಟ್ ಕೊಡ್ತಾರಂತೆ ಅಂತ ಅಂದ್ಕೊಂಡಿದ್ದೆ ಅಷ್ಟೇ. ಬಟ್ ಆ್ಯಕ್ಚುಲಿ ಫಿಸಿಯೋಥೆರಪಿ ಈಸ್ ನಥಿಂಗ್ ಬಟ್ ಎಕ್ಸಸೈಸ್. ನೀವು ಈಗ ಕೈ ಫ್ರ್ಯಾಕ್ಚರ್ ಆಗಿದ್ರೆ ಇದನ್ನು ಮೂವ್ ಮಾಡೋಕ್ಕೆ ಮತ್ತೆ ನಾವು ಕಲಿಬೇಕು, ಯಾಕಂದರೆ ಅದು ಹೊಡೆದೋಗಿದೆ. ಸೊ ಈಗ ನನಗೆ ಇನ್ ಮೈ ಕೇಸ್ ಬ್ಯಾಕ್ ವಾಸ್ ಫ್ರ್ಯಾಕ್ಚರ್ಡ್. ಸೊ ಐ ಹ್ಯಾಡ್ ಟು ರೀಟ್ರೈನ್ ದ ಬ್ಯಾಕ್. ಈಗ ಬ್ಯಾಕ್ ಏನಂದರೆ ನಮ್ಮದು ಇದು ಆಧಾರ ಸ್ತಂಭ ಅದು. ಸೊ ವಿ ಲೀನ್ ಆನ್ ದ್ಯಾಟ್. ಸೊ ಅದು ಇಲ್ದಿದ್ದಾಗ ಎಲ್ಲ ಗಾನ್, ಫೌಂಡೇಶನೇ ಗಾನ್ ಅಂತ. ಸೊ ಏನಾಗುತ್ತೆ, ವಾಕು ಗೀಕು ಸಿಟ್ಟು ಸ್ಟ್ಯಾಂಡ್ ಎಲ್ಲ ಕಷ್ಟ ಆಗಿಬಿಡುತ್ತೆ. ನೀವು ಬ್ಯಾಕೇ ಇಲ್ಲಾಂದರೆ ಹೆಂಗೆ ಕೂತ್ಕೋತೀವಿ. ಸೊ ಫಸ್ಟ್ ಅದು ನೀವು ಬ್ಯಾಕನ್ನು ಟ್ರೈನ್ ಮಾಡ್ತಾ ಬರಬೇಕಾಗುತ್ತೆ. ಫಸ್ಟ್ ಕೂತ್ಕೊಳ್ಳೋದ್ರಿಂದ ಸ್ಟಾರ್ಟ್. ಸೇಮ್ ಮಗು, ದಿಸ್ ಇಸ್ ಅ ರೀಬರ್ತ್ ಇನ್ ದಿಸ್ ಸೇಮ್ ಲೈಫ್. ಬಂದಂಗೆ ನಾನು ಹಾಗೆ ಅನ್ಕೊಂಬಿಟ್ಟೆ. ಸಿ ಬಿಕಾಸ್ ಪ್ಲ್ಯಾನ್ ಬಿ ಏನು ಇರಲಿಲ್ಲ ಆಯಿತಾ. ಅಂದರೆ ಏನೋ ಒಂದು ಹಿಂಗೆ ಮೆಡಿಸಿನ್ ತೊಗೊಂಡು ಹಂಗೆ ಕ್ಯೂರ್ ಆಗೋ ಥರ ಏನೂ ಇರಲಿಲ್ಲ. ಸೊ ಏನಿದೆ ಮತ್ತು ಬೇರೆ ಇರೋದೊಂದೇ ಫಿಸಿಯೋಥೆರಪಿ. ಸೊ ನಾನು ಅರ್ಥ ಮಾಡ್ಕೊಂಬಿಟ್ಟೆ ದಟ್ ನೋಡಮ್ಮ ತಾಯಿ ರೋಹಿಣಿ, ರಿಷಿಕಾ, ನೀನೇನಾದರೂ ನಿನ್ನನ್ನು ಕರ್ಕೊ, ಬಟ್ ಈ ಜನ್ಮದಲ್ಲಿ ನಿನಗೊಂದು ರೀಬರ್ತ್ ಆಗಿದೆ. ನೀನೀಗ ಒಂದು ಮಗು ಆಯಿತಾ. ಸೊ ನೀನು ಅಂಬೆಗಾಲು ಇಡಬೇಕು, ಕೂತ್ಕೊಳ್ಳೋಕೆ ಕಲಿಬೇಕು, ನಿಲ್ಲಕ್ಕೆ ಕಲಿಬೇಕು, ವಾಕ್ ಮಾಡೋಕ್ಕೆ ಕಲಿಬೇಕು. ಸಿಂಪಲ್. ಜಸ್ಟ್ ಥಿಂಕ್ ಯುವರ್ ಅ ಬೇಬಿ. ಅಷ್ಟೇ ನಾನು ಅಂದ್ಕೊಂಡಿದ್ದಿದ್ದು. ನನ್ನಲ್ಲೇ ನಾನೊಂದು ಅಂದರೆ ಫ್ರಮ್ ಇನ್ಸೈಡ್ ಐ ವಾಸ್ ಆಲ್ಸೋ ಅ ಮದರ್ ಟು ಮೈ ಸೆಲ್ಫ್, ಬಿಕಾಸ್ ಐ ಹ್ಯಾವ್ ಟು ಟೇಕ್ ಕೇರ್ ಆಫ್ ದಟ್ ನ್ಯೂ ಬಾರ್ನ್ ಬೇಬಿ. ಸೊ ಒನ್ ಸೈಡ್ ಐ ವಾಸ್ ಅ ಮದರ್ ಆ್ಯಂಡ್ ಐ ವಾಸ್ ಲೈಕ್ ಓಕೆ, ನೀನೀಗ ನಡೆಯೋಕ್ಕೆ ಕಲಿತದೆ, ಇಟ್ಸ್ ಓಕೆ, ಬೀಳು ಏಳು ಎದ್ದೇಳು, ಹರ್ಟ್ ಮಾಡ್ಕೊ, ಬಟ್ ಎಟ್ ದಿ ಎಂಡ್ ಆಫ್ ದ ಡೇ ಗೋಲ್ ಇಸ್ ಟು ವಾಕ್ ಅಷ್ಟೇ. ಸೊ ಮತ್ತೆ ಮಗು ಆದೆ, ಮತ್ತೆ ಅಂಬೆಗಾಲಿಂದನೇ ಶುರು ಮಾಡಿದ್ದು ಆ್ಯಂಡ್ ಕೂತ್ಕೊಳ್ಳೋಕ್ಕಾಯ್ತು, ಆಮೇಲೆ ನಿಂತ್ಕೊಳ್ಳೋಕ್ಕಾಯ್ತು, ಆಮೇಲೆ ಸ್ಲೋಲಿ ಹೆಜ್ಜೆ ಇಡ್ತಾ ಹೋಯ್ತು ಅಷ್ಟೇ. ಓಕೆ ಮೇಡಮ್, ಏನು ಗೊತ್ತಾ, ಈ ಆಕ್ಸಿಡೆಂಟ್ ಆದಾಗ ಈ ಥರದ್ದು ಒಂದು ಆಗಿದೆ, ನಾನೀಗ ಝೀರೋಯಿಂದ ಕಲಿಬೇಕು ಅಂತ ಅಂದಾಗ ಎಲ್ರಿಗೂ ಆ ಥರದ್ದು ಮೋಟಿವೇಶನ್ ಧೈರ್ಯ ಬರಲ್ಲ, ಎಲ್ಲ ಹೆಣ್ಮಕ್ಳಿಗೂ. ಬಟ್ ಎಲ್ರಿಗೂ ಗೊತ್ತು ರಿಷಿಕಾ ತುಂಬ ಡೇರ್, ತುಂಬ ಸ್ಟ್ರಾಂಗ್ ಅನ್ನೋದು ಗೊತ್ತು. ಆ ಇನ್ಸಿಡೆಂಟಲ್ಲಿ ನಿಮಗೆ ಹೆಂಗೆ ಅನ್ನಿಸ್ತು? ನೀವೇ ಮೋಟಿವೇಶನ್ ಆದ್ರ ಅಥವಾ ಯಾರು ಸಪೋರ್ಟ್ ಮಾಡಿದ್ರೆ ಹೆಂಗಾಯ್ತು? ಸೊ ಐ ಥಿಂಕ್ ನನಗೆ ಫಸ್ಟ್ ಬಂದು ಡಾಕ್ಟ್ರು ಹೇಳ್ದ, ಐ ಥಿಂಕ್ ಡಾಕ್ಟ್ರೆಲ್ಲ ನಮ್ಮ ಅಣ್ಣ ಅಕ್ಕ ಹೇಳಿದ್ದು. ಸೊ ಡಾಕ್ಟ್ರಿಗೆ ಅಣ್ಣ ಅಕ್ಕಂಗೆ ಹೇಳಿದರು. ಸೊ ಅವ್ರು ಬಂದು ಹೇಳಿದರು ನನಗೆ. ಸೊ ಇಸ್ ಲೈಕ್ ಇಟ್ ಅಂದರೆ 80% ತುಂಬ ಕಷ್ಟ ಇದೆ, ಬಟ್ 20% ಚಾನ್ಸಸ್ ಆರ್ ವೆರಿ ಸ್ಟ್ರಾಂಗ್ ದಟ್ ಯು ಕ್ಯಾನ್ ರಿಕವರ್. ಆ್ಯಸಿಡ್ ನನಗೆ 20 ಬೇಡ, 0.1% ಇದ್ದರೆ ಸಾಕು ಅಂದರೆ ಅಷ್ಟರಲ್ಲೇ ಗೊತ್ತಾಯ್ತು ಅನಿಸುತ್ತೆ ನೀವು ತುಂಬ 0.1% ಇದ್ದರೆ ರಿಕವರಿಗೆ ಚಾನ್ಸು ಅದಾಗುತ್ತೆ. ಆಮೇಲೆ ಪ್ರಯತ್ನ ನನ್ನ ಕೈಲಿರೋದು.
ರಿಕವರಿ ಕೊಡೋದು ಬಿಡೋದು ಮೇಲೆ ಊಪರ್ ವಾಲೆಗೆ ಹಾತ್ಮೆ ಅಲ್ವಾ, ಎಲ್ಲನೂ ಹಾಗೇನೆ. ಸೊ ನಾನೇನೂ ಅಂದ್ಕೊಳ್ಳಿಲ್ಲ, ನಾನು ನಡೀಲೇಬೇಕು, ನಾನು ಹಿಂಗೆ ಮಾಡಲೇಬೇಕು, ಎದ್ದು ಓಡಲೇ. ಎಸ್, ಒಳಗೊಂದು ಇದಿತ್ತು ದಟ್ ದಟ್ ವಿಲ್ ದಟ್ ಎಸ್ ಐ ಹ್ಯಾವ್ ಟು. ನಾನು ಕುತ್ಕೊಳ್ಳೋಕ್ಕಂತೂ ನನಗೆ ಇರೋಕ್ಕೆ ಅಲ್ವೇ ಅಲ್ಲ, ಆಯಿತಾ. ಒಂದು ಸೈಡ್ ಕುತ್ಕೊಳ್ಳೋಕೆ ನನಗೆ ಆಗೋದಿಲ್ಲ. ಸೊ ಐ ಹ್ಯಾವ್ ಟು ವಾಕ್ ಅರೌಂಡ್. ಸೊ ನಾನು ಐದರ್ ಏನಾದರೂ ಹಾರಾಗಿರೋಕ್ಕೆ ಕಲ್ತ್ಕೋಬೇಕು, ಇಲ್ಲ ನಾನು ಈ ಚೇರಲ್ಲಂತೂ ಕೂತ್ಕೊಳ್ಳಲ್ಲ ಅಂತ ಅದೊಂದು ಡಿಸೈಡ್ ಮಾಡಿಬಿಟ್ಟೆ ನಾನು. ಐ ಆಮ್ ನಾಟ್ ಗೋಯಿಂಗ್ ಟು ಸಿಟ್ ಇನ್ ದಿಸ್ ಚೇರ್ ಅಂತ. ಸೊ ಬಟ್ ವೀಲ್ ಚೇರ್ ಇಸ್ ವೆರಿ ಇಂಪಾರ್ಟೆಂಟ್. ಥ್ರೂ ದಿಸ್ ಮೀಡಿಯಾ ಐ ವುಡ್ ಲೈಕ್ ಟು ಸೇ, ಏನಾದರೂ ಒಂದು ಆಗಿದ್ರೆ ವೀಲ್ ಚೇರ್ ಈಸ್ ಇಂಪಾರ್ಟೆಂಟ್. ಅದರದ್ದು ರೀತಿ ನೀತಿಗಳು ನಮ್ಮ ದೇಶದಲ್ಲಿ ಸರಿ ಇಲ್ಲ. ವೀಲ್ ಚೇರಲ್ಲಿ ಬಂದಿದ ತಕ್ಷಣ ಅಂತ ನೋಡ್ತಾರೆ, ನಾಳೆ ಅವರೇ ಬಿದ್ದರೆ ಅವರಿಗೆ ಆ ವೀಲ್ ಚೇರ್ ಬೇಕಾಗುತ್ತೆ. ಸೊ ಸಿಂಪಲ್ ಥಿಂಗ್ ಇಸ್ ದಟ್ ವೀಲ್ ಚೇರ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಬೇಡ, ಒಂದು ಪ್ರೆಗ್ನೆಂಟ್ ವುಮನ್ ನಡೆಯೋಕ್ಕಾಗಿಲ್ಲ, ಅವಳಿಗೆ ವೀಲ್ ಚೇರ್ ಬೇಕಲ್ವ. ನಮಗೆ ವಯಸ್ಸಾದವರಿಗೆ ಹಾಸ್ಪಿಟಲ್ಗೆ ಹೋಗೋಕ್ಕೆ ಶಕ್ತಿ ಇಲ್ಲ, ವೀಲ್ ಚೇರ್ ಬೇಕು. ಸೊ ಫಸ್ಟ್ ಥಿಂಗ್ ಇಸ್ ವೀಲ್ ಚೇರ್ಸ್ ಈಸ್ ಇಂಪಾರ್ಟೆಂಟ್ ಫಸ್ಟ್ 2 months. ಯಾಕಂದರೆ ಏನೂ ಆಗಲ್ಲ, ಎತ್ಕೊಂಡು ಓಡಾಡ್ತಾರೆ ಮನೆಯವರು, ಆಗಲ್ಲ ವೀಲ್ ಚೇರ್. ಸೊ ಫಸ್ಟ್ ಐ ಗಾಟ್ ಕಂಫರ್ಟಬಲ್ ವಿತ್ ದ ವೀಲ್ ಚೇರ್. ಐ ವಾಸ್ ಲೈಕ್, ಅದನ್ನು ನಾನು ನನ್ನ ಮನಸ್ಸಿನ ಐ ಗಾಟ್ ಇನ್ ಟು ದಟ್. ನಾನು ನಡೀತೀನೋ ಬಿಡ್ತೀನೋ, ಈ ವೀಲ್ ಚೇರ್ ಇವಾಗ ನನಗೆ ಸೊತ್ತಷ್ಟೇ. ಆ್ಯಂಡ್ ಐ ಮೇಡ್ ಫ್ರೆಂಡ್ಸ್ ವಿತ್ ಇಟ್. ನಾನು ಸಕ್ರಲ್ಲಿ ನನಗೆ ಅದನ್ನು ಸ್ಪಿನ್ ಮಾಡೋಕ್ಕೆಲ್ಲ ಹೇಳ್ಕೊಡ್ತಿದ್ದು. ನಾನು ಗಾಡಿ ಓಡ್ಸೋಕ್ಕೂ ಆಗ್ತಿಲ್ಲ, ಎತ್ಕೊಂಡು ಅಲ್ಲಿ ಇಲ್ಲಿ ಸ್ಪಿನ್ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೆ. ಸೊ ಈವನ್ ಅಶ್ವಿನ್ ಅಂತ ನನ್ನ ಫಿಸಿಯೋಥೆರಪಿಸ್ಟ್, ಅವ್ರು ಹೇಳ್ಕೊಟ್ಟಿದ್ದು. ಸೊ ಇಡೀ ಸಕ್ರಲ್ಲೆಲ್ಲ ಓಡಾಡ್ತಿದ್ದೆ ನಾನು ವೀಲ್ ಚೇರಲ್ಲಿ. ಕೆಳಗಡೆ ನನ್ನ ಕೇರ್ ಟೇಕರ್ ಇದ್ಲು ಸಿಂಧು ಅಂತ. ಸೊ ಅವಳು ಯಂಗ್, ನಾವು ರೂಮಲ್ಲಿ ಕುತ್ಕೊಂಡಿದ್ದ ತಕ್ಷಣ ನಾವಿಬ್ಬರು ಮುಖ ನೋಡಿಕೊಂಡ್ರೆ ಆಯಿತು, ಒಂದು ರೌಂಡ್ ಹೋಗ್ಬಿಡ್ತಿದ್ವಿ. ಅಂದರೆ ಕೆಳಗೆ ಕ್ಯಾಂಟೀನಲ್ಲಿ ತುಂಬ ಜನ ಅಲ್ಲಿ ಯಂಗ್ಸ್ಟರ್ಸ್ ಇದ್ದರು, ಲೈಕ್ ಫಿಸಿಯೋಸ್ ಆಗಲಿ ನರ್ಸಸ್ ಆಗಲಿ ಅವರು. ಸೊ ನಾವು ಕೆಳಗಡೆ ಹೋಗಿ ಕುತ್ಕೊಂಡು ಎಲ್ಲರ ಜೊತೆ ಮಾತಾಡ್ತಕೊಂಡು ಕುತ್ಕೊಂಡು ಬಿಡ್ತಿದ್ವಿ. ಸೊ ಐ ಡಿಂಟ್ ಫೀಲ್ ದಟ್ ನಾನು ವೀಲ್ ಚೇರಲ್ಲಿದ್ದೀನಿ, ಅದರಲ್ಲಿದ್ದೀನಿ. ಸೊ ಐ ಡಿಸೈಡೆಡ್ ದಟ್ ಪರವಾಗಿಲ್ಲ, ನಾನು ನಡೆದೆ, ಇಲ್ಲ ನಾನು ವೀಲ್ ಚೇರನ್ನಂತೂ ಐ ವಿಲ್ ಗ್ಲೋರಿಫೈ ದಿಸ್, ಬಿಕಾಸ್ ಪೀಪಲ್ ಇನ್ ವೀಲ್ ಚೇರ್ ಶುಡ್ ನಾಟ್ ಬಿ ಪುಟ್ ಅಸೈಡ್ ಅಂತ. ಬಟ್ ಗಾಡ್ ಹ್ಯಾಡ್ ಡಿಫ್ರೆಂಟ್ ಪ್ಲ್ಯಾನ್ಸ್ ಫಾರ್ ಮೀ. ದೇವರು ಬೇರೆ ಪ್ಲ್ಯಾನಲ್ಲಿದ್ದರು. ಇಲ್ಲ, ನೀನು ಮತ್ತೆ ನಡಿಬೇಕು, ಹೆಜ್ಜೆ ಹಾಕಲೇಬೇಕು ಅನ್ನೋದೊಂದು ಕಾಲಿಂಗ್ ನನಗೆ ಒಳಗಿಂದ ಬಂತು. ವೆನ್ ಐ ಪ್ರೇಡ್ ಒನ್ ಡೇ ಐ ವಾಸ್ ಲೈಕ್, ನೀನು ಐದರ್ ನನಗೆ ನಡೆಸು, ಇಲ್ಲ ಇದಂತ ತೋರಿಸ್ಬಿಡು ನನ್ನ ಜೀವನ. ವೀಲ್ ಚೇರ್ ಇಸ್ ಮೈ ಜೀವನ. ನನಗೆ ಮಧ್ಯದಲ್ಲಿ ಇಡಬೇಡ, ನನಗೆ ಗೊತ್ತಾಗ್ತಾ ಇಲ್ಲ ವಿಚ್ ಸೈಡ್ ಐ ಹ್ಯಾವ್ ಟು ಗೋ ಅಂತ. ಸೊ ದಟ್ ಟೈಮ್ ಐ ಗೋಟ್ ಅ ಕಾಲಿಂಗ್ ಫ್ರಮ್ ಇನ್ಸೈಡ್ ದಟ್ ಇಲ್ಲ, ನೀನು ಸರಿ ಹೋಗ್ತೀಯ, ಮಾಡ್ಬೋದು. ಸೊ ಇದೇನಿದು, ಇದಾಗಿರೋದು ಬ್ರೈನ್, ಇಂಡೈರೆಕ್ಟ್ ಬ್ರೈನಿಗೆ ಇಂಜುರಿ. ಸೊ ನಾವು ಈಗ ಸಪೋಸ್ ಒಂದು ರಿಮೋಟ್ ತೊಗೊತೀವಿ, ಆಯಿತಾ. ಆ ರಿಮೋಟ್ ಆಪ್ರೇಟ್ ಮಾಡೋಕ್ಕೆ ನಮ್ಗೆ ಬರಲ್ಲ. ನಾವೇನು ಮಾಡ್ತೀವಿ, ಕಲಿತೀವಿ. ಹೌದು, ಹಿಂಗಪ್ಪ ಇದು ಹಿಂಗೆ, ಈ ಬಟನ್. ಸೊ ಬೇಸಿಕ್ಲಿ ಹಾಗೇನೆ ನಮ್ಮ ಕಾಲು ಆಗಿರುತ್ತೆ, ನಮಗೆ ಯೂಸ್ ಮಾಡೋಕ್ಕೆ ಗೊತ್ತಿಲ್ಲ. ಯು ಹ್ಯಾವ್ ಟು ಫಿಗರ್ ಔಟ್. ಸೊ ಬೇಸಿಕ್ಲಿ ನನಗೆ ಇಂಜುರಿ ಆದಾಗ ಇಟ್ ಹ್ಯಾಡ್ ಇಂಜರ್ಡ್ ದ ಸ್ಪೈನ್, ಈವನ್ ದೋ ಇಟ್ ವಾಸ್ ಜಸ್ಟ್ ಇಷ್ಟೇ. ಬಟ್ ಅದೂ ಇಟ್ ಮೇಡ್ ಅ ಡಿಫ್ರೆನ್ಸ್, ಬಿಕಾಸ್ ಇದಿಷ್ಟು ನಿಮ್ಮದು ಇದು ಏನಂತಾರೆ ಆ್ಯಂಟನಾ. ಇಲ್ಲಿಂದ ಆ್ಯಂಟನಾ ಬಾಡಿಗೆ ಹೋಗುತ್ತೆ, ಮತ್ತೆ ಸಿಗ್ನಲ್ ಇಲ್ಲಿಂದ ಬ್ರೈನಿಗೆ ಹೋಗುತ್ತೆ, ಮತ್ತೆ ಅಲ್ಲಿಂದ ಇದೆ. ಸೊ ಆ್ಯಂಟನಾಗೆ ಇದಾದರೆ ಖುಷು ಏನಾಗುತ್ತೆ, ರೇಡಿಯೋ ಸಿಗ್ನಲ್ಸ್ ಬರಲ್ಲ. ಹಾಗೆ ಇದೂ. ಸೊ ಏನು ಮಾಡಬೇಕು, ಹೊಸ ಕನೆಕ್ಷನ್ ಹೆಂಗೆ ಸಿಗುತ್ತೆ ಮಾಡ್ಕೋಬೇಕು. ಓಲ್ಡ್ ಕನೆಕ್ಷನ್ಸ್ ಸತ್ತೋಗಿರುತ್ತೆ, ಅಲ್ಲಿ ಸ್ಕ್ರೇಪ್ ಆಗಿರೋದು. ಸೊ ನಿಮ್ಗೆ ಹೊಸ ಕನೆಕ್ಷನ್ಸ್ ಮಾಡ್ಕೋಬೇಕು, ಆಯ್ತಲ್ವಾ. ಸೊ ಅದು ಮಾಡ್ಕೋತಾ ನೀವೇನಂತಾರೆ, ಯು ಹ್ಯಾವ್ ಟು ರಿಯಲಿ ಟ್ರೈ ಇನ್ ಟರ್ಮ್ಸ್ ಆಫ್ ಫಿಸಿಯೋ ಆಗಿರ್ಬೋದು, ಮನಸ್ಸಿಂದೊಂದು ಹೀಲಿಂಗ್ ಆಗಿರ್ಬೋದು, ಅಥವಾ ನೀವು ಎನ್ವೈರ್ಮೆಂಟ್ ಮಾಡೋದ್ರಿಂದ ಹೀಲಿಂಗ್ ಆಗ್ತಾ ಇದೆ ಅಂದಾಗ ಯು ಹ್ಯಾವ್ ಟು ಹ್ಯಾವ್ ಎವ್ರಿಥಿಂಗ್ ಅರೌಂಡ್ ಯು ವಿಚ್ ಫಾಲ್ಸ್ ಇನ್ ಪ್ಲೇಸ್. ಸೊ ನನ್ನ ಒಂದು ಕೇಸಲ್ಲಿ ಎವ್ರಿಥಿಂಗ್ ಫೆಲ್ ಇನ್ ಪ್ಲೇಸ್. ದಟ್ ವಾಸ್ ಅ ವೆರಿ ಗುಡ್ ಥಿಂಗ್. ವೆದರ್ ಇಟ್ ವಾಸ್ ಮೈ ಫ್ಯಾಮಿಲಿ ಆಗಿರ್ಬೋದು, ನನ್ನ ಫಿಸಿಯೋಥೆರಪಿಸ್ಟ್ ಆಗಿರ್ಬೋದು, ಎಲ್ಲರೂ ಲೈಕ್ ಸಕ್ರೆಯಿಂದ ಹಿಡಿದು ನಮ್ಮ ಮನೆ ಬರ್ತಾ ಇದ್ದಿದ್ದು ಅರುಣ್ ಫಿಸಿಯೋಥೆರಪಿಸ್ಟ್ ಆಗಿರ್ಬೋದು, ನಬೀಲ್ ಆಗಿರ್ಬೋದು, ಸೊ ಎಲ್ಲರೂ ನನಗೆ ಲೈಕ್ ಆ ಫಿಸಿಯೋಥೆರಪಿಸ್ಟು ನನ್ನ ಒಂದು
ಯುನೋ ನಾನು ಹೆಂಗಂದರೆ ಒಂದು ಐ ಆಮ್ ಅ ಸ್ಪೋರ್ಟ್ಸ್ ಪರ್ಸನ್. ಸೊ ನೀವು ಏನು ಟ್ರೈನಿಂಗ್ ಮಾಡಿದ್ರು ನಾನು ರೆಡಿ ಆಗ್ಬಿಡ್ತೀನಿ, ಒಂಥರ ಐ ವಿಲ್ ಬಿ ಇನ್ ಯೋರ್ ಗೇಮ್. ಸೊ ಅವ್ರು ನಾನು ನೋಡಿದ ತಕ್ಷಣ ಅವ್ರು ಒಂಥರ ರೆಡಿ ಆಗ್ಬಿಡೋರು. ಇವಳು ನೆನ್ನೆ ಇದು ಮಾಡಿದಾಳಲ್ಲ, ಇವಳಿಗೆ ಇದು ಇವತ್ತೊಂದು ಇಷ್ಟ. ಸೊ ಇಟ್ ವಾಸ್ ಅ ಫೈಟ್, ನಮಗೂ ಅವ್ರಿಗೂ ಹೆಲ್ದಿ ಫೈಟ್. ಸೊ ಇವಳು ಇವತ್ತು ಇದು ಮಾಡಿದಾಳೆ, ನಾಳೆ ಇವಳಿಗೆ ಇನ್ನೂ ಖುಷಿ, ನಾನು ಅದು ಮಾಡ್ತಿದ್ದೆ, ಮತ್ತು ನಾಳೆ ನಾನು ಇನ್ನೂ ಮಾಡಿಸ್ತಾರೆ. ಸೊ ನನಗೆ ಆಲ್ಮೋಸ್ಟ್ ಜೀವ ತೆಗ್ದಿದ್ದಾರೆ ಅವರು, ಆಯಿತಾ. ಅವ್ರು ನಂಗೆ ಹೇಳೋರು, ನಬೀಲ್ ಅವರು, ಆ್ಯಕ್ಚುಲಿ ನನ್ನ ಫಿಸಿಯೋ ಅರುಣ್ ಅಂತ. ಅವ್ರಿಗೆ ಮಧ್ಯ ಇನ್ನೇನು ನಾನು ನಡಿಬೇಕು ಆವಾಗ ಮದುವೆ ಗೊತ್ತಾಗೋಯ್ತು. ಸೊ ಮನೆಯಲ್ಲೆಲ್ಲ ಆ್ಯಕ್ಚುಲಿ ಅದಕ್ಕಿಂತ ಜಸ್ಟ್ 1 week ಬ್ಯಾಕ್ ಐ ಸ್ಟಾರ್ಟೆಡ್ ಸ್ಟ್ಯಾಂಡಿಂಗ್. ಬೇಸಿಕಲಿ ಕಂಟ್ರೋಲ್ಸ್ ವಾಪಸ್ ಬಂದಿತ್ತು, ಯುನೋ. ಸೊ ನನ್ನ ಕೇರ್ ಟೇಕರ್ ಹುಡುಗಿ ಅಮ್ಮಂಗೆಲ್ಲ ಓಡೋಯ್ಯೋ ಅಕ್ಕ ನಿಲ್ಲಿಸಿದ್ದಾರೆ ಅಂತ ಎಲ್ಲ ಹೋಗಿ ಹೇಳಿ, ಇಟ್ ವಾಸ್ ಲೈಕ್ ಅ ಮಿರಕಲ್, ಯುನೋ. ಎಕ್ಸಾಕ್ಟ್ಲಿ 1 week ಲೇಟರ್ ಅವ್ರ ಮದುವೆ ಗೊತ್ತಾಗೋಯ್ತು. ಸೊ I would have walked in that week, you know. Then I was like, but I couldn't say stop your marriage. That was also important. So now ನೀವು ಹೋಗಿ ನೋಡೋಣ ಮುಂದಕ್ಕೆ ಏನಾಗುತ್ತೆ ಅಂತ ನಾನು ಅಂದೆ. So even though he didn't want to leave me at that point, he left and went for his marriage. ಸೊ ಆಗ ನಂಗೆ ಸಕ್ರಾಯಿಂದ ಮಾನ್ಸ ಅಂತ ಒಬ್ಬರಿದ್ದಾರೆ ಅಲ್ಲೆಲ್ಲ ನೋಡ್ಕೊಳ್ಳೋರು. ಸೊ ಅವರು ಒಂದು ಫಿಸಿಯೋನ್ ಕಳ್ಸೋಕ್ಕೆ ಶುರು ಮಾಡಿದ್ರು, ನಬೀಲ್ ಅಂತ. ಸೊ ಅವ್ರು ಬಂದು ಅವ್ರು ಒಂಥರ ಈಸ್ ವೆರಿ ಸ್ಟೈಲಿಶ್, ಯುನೋ. ಅವರು BMW ಬೈಕಲ್ಲಿ ಬರ್ತಾರೆ, ಇಟ್ಸ್ ಕಾಲ್ಡ್ ಡಾಕ್ ಆನ್ ವೀಲ್ಸ್ ಅಂತ. ಸೊ ಅವ್ರು ಬಂದಾಗ ಬೈಕ್ ನಿಲ್ತು ಆ್ಯಕ್ಚುಲಿ ಫಸ್ಟ್ ಡೇ ಮನೆ ಮುಂದೆ. ನಾನು ಯಾರಪ್ಪ ಇವರು, ನಾನೆಲ್ಲ ಆಚೆಗೀಚೆ ಹೋಗ್ತಿಲ್ವಲ್ಲ, ಯಾವುದೋ ಬೈಕ್ ಅಂತ ನಾನು ಹೋಗಿ ನೋಡಿದ್ರೆ ಇವ್ರು ಇಳಿತಾ ಇದ್ದಾರೆ, ಯಾರೋ ಬರೆದ್ರು ನೋಡಿ ಅಂತ. ನಾನು ಮಣ್ಣಂಗೆ ಹೇಳಿದೆ, ನಿಂಗೆ ಯಾರೋ ಬಂದಿದ್ದಾರೆ ನೋಡೋ ಅಂತ. ಇಲ್ಲ, ಇದು ನಿನ್ಗೆ ಡಾಕ್ಟ್ರ್ ಅಂತ. ನಾನು ಹೆಣ್ಣು ಹಾಕ್ಬಿಟ್ಟೆ, ಡಾಕ್ಟ್ರ್ BMW ಇಲ್ಲ ಅಂತ. ಸರಿ ಬಂದರು ಮೇಲೆ. ಆ್ಯಂಡ್ ದೆನ್ ನೋಡು, ಐ ಆಮ್ ನಾಟ್ ಯುವರ್ ಫಿಸಿಯೋಥೆರಪಿಸ್ಟ್, ಐ ಆಮ್ ಯುವರ್ ಫಿಸಿಯೋಟೆರರಿಸ್ಟ್ ಅಂತ ಅಂದರು. ಐ ವಾಸ್ ಲೈಕ್, ಹೌದಾ ಸರಿ, ಏನು ಟೆರರ್ ಮಾಡ್ತಿರೋ ನೋಡೋಣ ಬನ್ನಿ ಅಂತ. ಅವತ್ತಿಂದ ಅವ್ರ ಟ್ರೈನಿಂಗ್ ನಿಜವಾಗ್ಲೂ ಅವ್ರ ಫಿಸಿಯೋಟೆರರಿಸ್ಟೇ. ನಂಗೆ ಹೆದರ್ಸೋರು ಬಂದರು. ಅಂದರೆ ಯು ಕಾಂಟ್ ಕ್ರೈ, ಯುನೋ. ನೀನು ಹತ್ರ ಅವ್ರು ಟ್ರೈನ್ ಮಾಡೋಕ್ಕಾಗಲ್ಲ. ಸೊ ಇನ್ನೇನು ಹಿಂಗೆ ಇರ್ತಿತ್ತು ನಂಗೆ ಅಳು. ಬಟ್ ನಾನು ಅದನ್ನು ನುಂಗ್ಕೊಂಡು ನಿಲ್ಲಿಸಿರ್ತಿದ್ರು, ನಂಗೆ ಪ್ರಾಣ ನೋವು ಬರೋದು ಕಾಲಲ್ಲಿ. ಸೊ ಐ ವಾಸ್ ಲೈಕ್, ನಂಗೆ ಆಗಲ್ಲ, ನಾನು ಕೂತ್ಕೋತೀನಿ ಅಂದರೆ ಇಲ್ಲ, ನಿಂತ್ಕೊ ಇನ್ನೊಂದು 2 ನಿಮಿಷ. ಆಮೇಲೆ ಮುಂದೆ ಕರ್ಕೊಂಬರೋರು ವಾಲ್ ಮೇಲೆ ನಿಂತ್ಕೊಳ್ಳೋಕೆ ನಂಗೆ ಖುಷಿ ಆಗೋದು. ಬಟ್ ಮುಂದೆ ಬಂದರೆ ಸಿಕ್ಕಾಪಡೆ ಭಯ ಆಗೋದು, ಬಿದ್ದೋಗಂಗೆಲ್ಲ. ಮತ್ತು ಹಾಗೆ ನಿಲ್ಲಿಸಿರೋರು. ಫಸ್ಟ್ ಟವಲ್ ಹಿಡ್ಕೊಂಡು ನಿಲ್ಲಿಸಿರ್ತಾರೆ, ಆಮೇಲೆ ಟವಲ್ ಬಿಚ್ಚಿಬಿಡೋರು. ಕಿರ್ಚೆಲ್ಲ ಅರ್ಚಿದ್ರು ಬಿಡ್ತಾ ಇರಲಿಲ್ಲ, ಲೈಕ್ ಆ್ಯಂಡ್ ದೆನ್ ಐ ಟು ಸ್ಟ್ಯಾಂಡ್ ಆಫ್. ಅದು ಹೆಂಗೊಂದು ಅಂದರೆ ಅದು ಮಾಡೋಕ್ಕೊಂದು ಶಕ್ತಿ ಬೇಕು. ಬಿಕಾಸ್ ಅವರು ನಾನು ಬಿದ್ದರೆ ಬೈ ಮಿಸ್ಟೇಕು ಬಿಟ್ಬಿಡೋರು ಅವರು. ಸೊ ಹಂಗೆ ಟ್ರೈನ್ ಮಾಡಿ 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 ಐ ಥಿಂಕ್ ಇನ್ 1 month ಐ ವಾಕ್ಡ್ ವಿತ್ ಹಿಮ್. ಸೊ ಹಿ ವಾಸ್ ಅ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್. ಅಂದರೆ ಫಸ್ಟ್ ಮೈ ಸ್ಟೆಪ್ಸ್ ವಾಸ್ ವಿತ್ ಹಿಮ್. ಆ್ಯಂಡ್ ನಾನು ಹಿಡ್ಕೊಂಡು ನಡೆಸೋರು ಫಸ್ಟು. ಆಮೇಲೆ ಸೆಕೆಂಡ್ ಡೇ ಐ ಥಿಂಕ್ 4th day ಓನ್ಲಿ ಐ ವಾಸ್ ವಾಕಿಂಗ್ ವಿತ್ ಅ ವಾಕರ್. ಸೊ ಹಿ ವಾಸ್ ಅ ಬಿಗ್ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್. ಆಮೇಲೆ ನನ್ನ ಅರುಣ್ ವಾಪಸ್ ಬಂದರು. ಸೊ ಇವರು ಅವರೇ ಕಂಟಿನ್ಯೂ ಆದರು ನನ್ನ ಫಿಸಿಯೋ. ಸೊ ಅವರು ನನಗೆ ವಾಕರಿಂದ ಕ್ರಚ್ಚಿಂದ ತೆಗೆಸಿ, ಪ್ಲಸ್ ಈಗ ಇಂಡಿಪೆಂಡೆಂಟು ಆಗುತ್ತೆ ನನ್ನ ಕೈಲಿ ವಿದೌಟ್ ಕ್ರಚಸ್ ಆಲ್ಸೋ. ಬಟ್ ಡೆಫಿನೆಟ್ಲಿ ಎಂಡ್ಯೂರೆನ್ಸ್ ಬಿಲ್ಡ್ ಆಗಬೇಕು. ಸೊ ಈ ಫುಲ್ ರಿಕವರಿವರೆಗೂ ಅರುಣ್ ಇದ್ದರು ಆ್ಯಕ್ಚುಲಿ. ಸೊ ಈಸ್ ಅ ಮಲಯಾಳಿ, ಕೇರಳದವರು, ಈಸ್ ಅ ಕಬಡ್ಡಿ ಪ್ಲೇಯರ್. ಹಾಗೆ ಆಡ್ತಾರೆ ಅವರು. ಈಗ ಏನೋ ಒಂದು ಏಟಾಯಿತು ಆ ಥರದ್ದಾದಾಗ ಈಗ ನೀವು ಹೊಸ್ದಾಗಿ ಕಲಿತಾ ಇದ್ದೀರಾ. ಈಗ ನಿಲ್ಲೋದು ಅಥವಾ ನಡೆಯೋದು ಅದು ಮಿರಾಕಲ್ಲೂ ಆಗುತ್ತಾ? ನಿಮ್ಮ ಪ್ರಯತ್ನ ಜೊತೆಗೆ ಮಿರಾಕಲ್ಲೂ ಡೆಫಿನೆಟ್ಲಿ ಸಿ ವಿ ಹ್ಯಾವ್ ಟು ಬಿಲೀವ್ ಇನ್ ಮಿರಕಲ್ಸ್. ಬಿಕಾಸ್ ನೀವು ಇಲ್ಲಿ ನಾವೆಲ್ಲ ಕೂತ್ಕೊಂಡು ಇಲ್ಲಿ ಶೂಟಿಂಗ್ ಮಾಡ್ತಾ ಇರೋದು ಒಂದು ಮಿರಕಲ್, ನೀವು ನನ್ನ ಹತ್ರ ಮಾತಾಡ್ತಿರೋದು ಒಂದು ಮಿರಕಲ್ ಅಲ್ವಾ? ಎವ್ರಿಥಿಂಗ್ ಇಸ್ ಅ ಮಿರಕಲ್ ಇಫ್ ಯು ಇಟ್ ಲೈಕ್ ದಟ್. ಏನು ಬಿಡು ಅಂತ ನೋಡಿದ್ರೆ ಎಲ್ಲ ಏನು ಬಿಡುನೇ ಆಗುತ್ತೆ, ಸೊ ಇಟ್ ಈಸ್ ಅಬೌಟ್ ಯೋರ್ ವ್ಯೂ. ಸೊ ನನ್ನ ವ್ಯೂನಲ್ಲಿ ಎಸ್, ಎವ್ರಿಥಿಂಗ್ ಈಸ್ ಅ ಮಿರಕಲ್. ಐ ಬಿಲೀವ್ಡ್ ಇನ್ ಇಟ್ ಆ್ಯಂಡ್ ಐ ಗಾಟ್ ಟು ಸಿ ಒನ್. ಅಂದರೆ ನನ್ನ ಲೈಫಲ್ಲೇ ಒಂದು ಏನಂದರೆ ಆ್ಯಕ್ಚುಲಿ ನನಗೆ ಒಂದು ವಿಡಿಯೋ ನನಗೆ ಲೈಕ್ ಬೆಳಗ್ಗೆ ಹೊತ್ತು ನಾನು ಎದ್ದು ಫಸ್ಟ್ 3 months ಆ್ಯಕ್ಚುಲಿ ಬೆಳಗ್ಗೆ ಎದ್ದು ನಾನು ಬರೀ ನನಗೊಂದು ಖುಷಿ ಅಂದರೆ 2 ಡೇನಲ್ಲಿ. ಒಂದು ಬೆಳಗ್ಗೆ ಕಾಫಿ, ಒಂದು ಸಾಯಂಕಾಲ ಟೀ ಆಯ್ತಲ್ವ. ಬೆಳೆ ಇನ್ನೇನೂ ಇಲ್ಲ, ಸ್ವೀಟ್ಸ್ ಬಿಟ್ಬಿಟ್ಟಿದ್ದೆ, ಏನೂ ಇಲ್ಲ, ಏನೂ ಇದ್ದೇ ಇಲ್ಲ. ಅಂದರೆ ಒಂದು ಮೈಂಡ್ ಫ್ರೀ ಮಾಡ್ಕೊಳಕ್ಕೆ ಸ್ಪೇಸೇ ಇಲ್ಲ. ಈಗ ನಾವು ನಾರ್ಮಲ್ ಆಗಿದ್ರೆ ಬಾ ಅಂತ ಕಾಫಿಗೆ ಹೋಗ್ತೀವಿ ಫ್ರೆಂಡ್ ಜೊತೆ, ಅಥವಾ ಜ್ಯೂಸ್ಗೆ ಹೋಗ್ತೀವಿ, ಅಥವಾ ಇನ್ನೇನೋ ಒಂದು ಪಾರ್ಟಿಗೆ ಹೋಗ್ತೀವೋ, ಅಥವಾ ಫ್ರೆಂಡ್ಸ್ ಮೀಟ್ ಮಾಡೋಕ್ಕೆ ಹೋಗ್ತೀವ, ಬೋರ್ ಆಯಿತಾ ಒಂದು ಬಿಯರೇ ಕುಡಿತೀವ ಆಯಿತಾ. ಏನೂ ಇಲ್ಲ. 2 years ನಥಿಂಗ್, ಟೋಟಲಿ ಕ್ಲೀನ್. ಬರೀ ಗ್ರೀನ್ಸ್ ಅಂತೆ, ಸೊಪ್ಪು ಎಲ್ಲ ತಿನ್ನಿಸಿದ್ದಾರೆ, ಫ್ರೂಟ್ಸು, ವೆಜಿಟೇಬಲ್ಸ್, ಅದೇನೇನೋ ನಮ್ಮನ್ನ ಒಂದೇನೋ
ಡ್ರೈ ಫ್ರೂಟ್ಸ್ ಏನೋ ಒಂದು ಮಾಡ್ಕೊಡೋನು ಬೆಳಗ್ಗೆ ಹೊತ್ತು ಹಾರಬಲ್ ಆಗಿರೋದು ಬಟ್ ತುಂಬ ಒಳ್ಳೆಯದು ಬಾಡಿಗೆ ಯುನೋ. ಸೊ ಹಾಗೆ ಡಯಟ್, ಎಕ್ಸಸೈಸ್ ಆ್ಯಂಡ್ ಎವ್ರಿಥಿಂಗ್ ಕೇಮ್ ಟುಗೆದರ್ ಆ್ಯಂಡ್ mainly I think my mental status which kept getting better by the day. ಇದು ಏನಂದರೆ ಇಟ್ಸ್ ಆಲ್ ಅ ಸೈಕಲ್ ಆಯಿತಾ. ಸೊ ನೀವು ಫಿಸಿಯೋ ಮಾಡ್ತಿರೋಂಗೆ ಇಂಪ್ರೂವ್ಮೆಂಟ್ಸ್ ಆಗ್ತಾ ಹೋಗುತ್ತೆ, ಅದು ನಿಮಗೆ ಮೋಟಿವೇಶನ್ ಸಿಗುತ್ತೆ, ಅದು ನಿಮ್ಮ ಮೈಂಡ್ ಸ್ಟೇಟ್ ಬೆಟರ್ ಮಾಡುತ್ತೆ. ನಾನು ನಾಳೆ ಬೆಟರ್ ಮಾಡಬೇಕು, ನಿನ್ನೆ ನಾನು ಸ್ವಲ್ಪ ಕಾಲು ಎತ್ತಿದ್ದೀನಿ, ನಾಳೆ ನಾನು ಫುಲ್ ಕಾಲು ಎತ್ತೇ ಬಿಡ್ತೀನಿ ಯುನೋ. ಆ್ಯಂಡ್ ಇಟ್ಸ್ ಆಲ್ ಆನ್ ಯೋರ್ ಫಿಸಿಯೋ. ಅವ್ರು ಬಂದು ನಿಮಗೆ ಆ ಗುಡ್ ಮೋಟಿವೇಶನ್ನ ಕೊಡಬೇಕು, ಅಂದರೆ ಹೀಯಾಳಿಸ್ಬಾರ್ದು. ಕೆಲವರು ಎತ್ತಕ್ಕಾಗಲ್ವ ನಿಮ್ಮ ಕೈಲಿಂದರೆ ಅವರು ಫಿನಿಶ್ಡ್, ಅವರು ಮುಗಿದ ಕತೆ. ಹಾಗಲ್ಲ, ಅದು ನಿನ್ನೆ ಅಷ್ಟೇನಾ ಅಂತ ಅದು ಹೇಳೋದ್ರಲ್ಲೂ ಹೇಳೋದ್ರಲ್ಲೂ ಒಂದು ಇದಿದೆ, ರೀತಿ ಇದೆ. ಸೊ ಹೀ ಮೋಟಿವೇಟೆಡ್ ದ ಗುಡ್ ಸೈಡ್ ಆಫ್ ಮೀ ಯುನೋ. ಅರುಣ್ ಅವರು ಆಮೇಲೆ ತುಂಬ ಡಯಟ್ ಬಗ್ಗೆ ಎಲ್ಲ ತಿಳ್ಕೊಂಡಿದ್ರು ಅವರು ಯುನೋ. ಬಿಕಾಸ್ ನನಗೆ ಅವರು ಒಂದಷ್ಟು ಥಿಂಗ್ಸ್ ಹೇಳ್ಕೊಟ್ರು. ಲೈಕ್ ನಮ್ಮ ಬಾಡಿಲೇ ಸ್ಟೆಮ್ ಸೆಲ್ಸ್ ಉತ್ಪತ್ತಿ ಆಗುತ್ತೆ ಯುನೋ. ಲೈಕ್ ಬೇಸಿಕ್ಲಿ ನನ್ನ ಫಿಂಗರ್ ಕಟ್ಟಾಗೋದ್ರೆ ಆ ಫಿಂಗರ್ ಮತ್ತೆ ಬೆಳ್ಕೊಡೋ ಶಕ್ತಿ ಇದೆ ಥ್ರೂ ಸ್ಟೆಮ್ ಸೆಲ್ಸ್ ಯುನೋ. ಸೊ ಬ್ರಾಕೊಲಿಲಿ ಸ್ಟೆಮ್ ಸೆಲ್ಸ್ ಇದೆ, ಉತ್ಪತ್ತಿ ಆಗುತ್ತೆ. ಸೊ ಹೀ ಟೋಲ್ಡ್ ಮೀ ಟು ಈಟ್ ಅ ಲಾಟ್ ಆಫ್ ಬ್ರಾಕೊಲಿ ನಮ್ಮ ಫ್ರಿಡ್ಜ್ ಪೂರ್ತಿ ಬ್ರಾಕೊಲಿ, ಎಲ್ಲ ಕಡೆ ಬ್ರಾಕೊಲಿ, ಎಲ್ಲ ರೆಸಿಪಿ ಟ್ರೈ ಮಾಡ್ಬಿಟ್ಟಿದ್ದೀರಾ? ಐ ಲಿವ್ಡ್ ಆನ್ ಬ್ರಾಕೊಲಿ ಆ್ಯಂಡ್ ಮೋಸ್ಟ್ ಆಫ್ ಅದರ್ ಡ್ರೈ ಫ್ರೂಟ್ಸ್ ಆಲ್ಸೋ ಹೆಲ್ಪ್ ಇನ್ ಸ್ಟೆಮ್ ಸೆಲ್ಸ್. ಸೊ ಅದು ಬೆಳಗ್ಗೆ ಎದ್ದ ತಕ್ಷಣ ಅದೊಂದು ತುಂಬ ಹಾರಿಬಲ್ ಆಗಿರೋದು ಅದೊಂದು ಡ್ರೈ ಫ್ರೂಟ್ ಕುಡಿತಾ ಇದ್ದೆ. ಸೊ ಓಕೆ, ರಿಷಿಕಾ ಅವ್ರನ್ನ ನಾವು ನೋಡ್ದಂಗೆ ಯಾವುದೇ ಒಂದು ಮುಹೂರ್ತ ಇರಲಿ ಅಥವಾ ಯಾವುದೇ ಒಂದು ಪ್ರೋಗ್ರಾಮ್ ಇರಲಿ, ಅವ್ರು ಸೈಲೆಂಟಾಗಿ ಎಲ್ಲೂ ನಿಂತವ್ರೆ ಅಲ್ಲ. ಈಗ ಇಲ್ಲಿ ನಿಂತಿರ್ತಾರೆ, ಅವ್ರದ್ದು ಮುಗೀತು, ಅದು ಒಂದಷ್ಟು ಚಂದ ಅಲ್ಲಿ ಮಾತಾಡ್ತಿರ್ತಾರೆ, ಇಲ್ಲಿ ಮಾತಾಡ್ತಿರ್ತಾರೆ, ಹಂಗೆ ಒಂದು ಅಷ್ಟೇ ಸರೌಂಡಿಂಗಲ್ಲಿ ಪೂರ್ತಿ ಒಂದು ಎಲ್ಲರೂ ಮಾತಾಡ್ಸ್ಕೊಂಡು ಓಡಾಡ್ಕೊಂಡಿದ್ದವರು. ತಕ್ಷಣ ಹಿಂಗೆ ಮನೇಲಿ ಇರಬೇಕು ಅಂತ ಅನ್ನಿಸ್ದಾಗ ಹೆಂಗೆ ಅನ್ನಿಸ್ತು? ಫೀಲಿಂಗ್ ಆಯಿತು? ತುಂಬಾ ಬೇಜಾರು ಅಂತೂ ಆಯಿತು ಯುನೋ. ಫಸ್ಟ್ ಥಿಂಗ್ ಲೈಕ್ ಐ ಸೆಡ್, ನಾನು ಫಸ್ಟ್ ಡಿಸಿಷನ್ ತೊಗೊಂಡಿದ್ದೆ ವೆನ್ ಐ ಹ್ಯಾಡ್ ದಿ ಆಕ್ಸಿಡೆಂಟ್. ನಾನು ಇದ್ದಿದ್ದ ಮನೇಲಿ ಆಲ್ಮೋಸ್ಟ್ 2-3 ವೀಕ್ಸ್. ಅದಾದಮೇಲೆ ಸಕ್ರಾಗಿ ಶಿಫ್ಟ್ ಆಗಿಬಿಟ್ಟೆ ನಾನು ಅಲ್ಲಿ. ದಟ್ ಈಸ್ ದಿ ಓನ್ಲಿ ಹಾಸ್ಪಿಟಲ್ ವಿತ್ ಫುಲ್ ಡೇ ಫಿಸಿಯೋ. ಲೈಕ್ ನೀವು ಎನ್ರೋಲ್ ಆಗಿ ಕೆಳಗಡೆ ಫಿಸಿಯೋಗೆ ಹೋಗಿ ಮತ್ತೆ ಅಲ್ಲೇ ಬಂದು ಇರ್ಬೋದು, ಲೈಕ್ ಇನ್ ಪೇಷಂಟ್ ಫಿಸಿಯೋ. ಸೊ ದಟ್ ವಾಸ್ ದಿ ಓನ್ಲಿ ಪ್ಲೇಸ್ ಅಂತ ಗೊತ್ತಾಗಿದ್ದ ತಕ್ಷಣ ನಾನು ಅಲ್ಲಿ ಎನ್ರೋಲ್ ಆಗಿಬಿಟ್ಟೆ. ಸೊ ನಾನು ಮನೆಯಲ್ಲಿ ಜಾಸ್ತಿ ಇರಲಿಲ್ಲ. ದಟ್ ವಾಸ್ ಅ ಗುಡ್ ಥಿಂಗ್ ಬಿಕಾಸ್ ಅಲ್ಲಿ ತುಂಬ ನಡೀತಾ ಇತ್ತು. ಫಸ್ಟ್ ಆಫ್ ಆಲ್ ಇಟ್ ವಾಸ್ ಅ ನ್ಯೂ ಎನ್ವೈರ್ಮೆಂಟ್. ಹೋಟೆಲ್ ರೂಮ್ ಥರ ಇತ್ತು ಆ್ಯಕ್ಚುಲಿ, ಅದು ಹಾಸ್ಪಿಟಲ್ ರೂಮ್ ಥರ ಇರಲಿಲ್ಲ. ಇಟ್ ವಾಸ್ ಲೈಕ್ ಅ 5-star ಹೋಟೆಲ್ ರೂಮ್. ಆಮೇಲೆ ಯುನೋ ಈವನ್ ಐ ಹ್ಯಾಡ್ ಅ ಟಿ ವಿ ಆ್ಯಂಡ್ ಐ ಹ್ಯಾಡ್ ಅ ಕೇರ್ ಟೇಕರ್. ಸೊ ಬೆಳಗ್ಗೆ ಎದ್ದಿದ್ದ ತಕ್ಷಣವೇ ಬ್ರೇಕ್ಫಾಸ್ಟ್ ಬರೋದು, ಕಾಫಿ ಬರೋದು, ಅದಾಗಿದ ತಕ್ಷಣ ನನ್ನ ಫುಲ್ ರೆಡಿ ಮಾಡೋರು ನರ್ಸಸ್ ಎಲ್ಲ ಬಂದು. ಸೊ ನಾನು ಸಿಂಧು ರೆಡಿ ಆಗಿಬಿಟ್ಟು ಇನ್ ದ ವೀಲ್ ಚೇರ್ ಎಷ್ಟು ಪಿಕ್ ಮೀ ಅಪ್ ಕೆಳಗಡೆ ಹೋಗ್ತಾ ಇದ್ವಿ ಫಿಸಿಯೋ, ಕೆಳಗಡೆ ಫ್ಲೋರು ಫಿಸಿಯೋ. ಸೊ ಅಲ್ಲಿ ಎಲ್ಲರೂ ಬರ್ತಾರೆ ಆಯಿತಾ, ನಾನು ಒಬ್ಬಳೇ ಅಲ್ಲ. ಯಾವುದೇ ನಿಮ್ಗೆ ಇಂಜುರಿ ಆಗಿದೆಯಾ, ನೀವು ಇನ್ನು ಸೆಂಟ್ರಲ್ ನರ್ವಸ್ ಸಿಸ್ಟಮ್ಗೆ ಇಂಜುರಿ ಆಗಿದೆಯಾ, ಸ್ಪೈನಿಗೆ ಇಂಜುರಿ ಆಗಿದೆಯಾ, ಇನ್ನೇನೋ ಇಂಜುರಿ ಆಗಿದೆಯಾ, ಕೋಮಾಲಿದ್ದೀರಾ, ನಿಮ್ಮನ್ನಲ್ಲೇ ಕರ್ಕೊಂಡ್ಬರ್ತಾರೆ ಆಯಿತಾ. ಸೊ ನನ್ನ ಜೊತೆ ಕೋಮಾ ಪೇಷಂಟ್ಸ್ ಎಲ್ಲ ಫಿಸಿಯೋಗೆ ಬರೋರು. ಆ್ಯಸ್ ಇನ್ ಫಸ್ಟ್ ನನಗೆ ತುಂಬ ಭಯ ಆಗ್ತಾಯಿತ್ತು ಯುನೋ, ಬಿಕಾಸ್ ವೀಲ್ ಚೇರಲ್ಲಿ ಹಾಗೆ ಕರ್ಕೊಂಡ್ಬರ್ತಾರೆ ಆ್ಯಂಡ್ ದಿಲ್ ಬಿ ನೋ ಇನ್ ಸೆನ್ಸಸ್ ಯುನೋ, ದಿಲ್ ಬಿ ಲುಕಿಂಗ್ ಅದು. ಸೊ ನಾನು ಹೆದ್ರುಬಿಟ್ಟೆ ಬಿಕಾಸ್ ಯುನೋ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಫಾರ್ ಮೀ ಫಸ್ಟ್ ಟೈಮ್. ಯಾ, ನಾನು ಯುನೋ ನಾನು ಹಾಗೆ ಇದ್ದೀನಾ ಅಂತ ಅನಿಸ್ಬಿಡುತ್ತೆ ಯುನೋ. ಬಟ್ ಹೌದು, ಬಟ್ ಅಟ್ ಒನ್ ಪಾಯಿಂಟ್ ನನಗೂ ಏನೋ ಒಂದಾಗಿದೆ, ಅವ್ರಿಗೂ ಏನೋ ಒಂದಾಗಿದೆ. ದೆರ್ ಇಸ್ ನೋ ಡಿಫ್ರೆನ್ಸ್. ಪೀಪಲ್ ಇದಕ್ಕೆ ಒಂದು ಕೋಮಾ, ಒಂದು ಸ್ಪೈನಲ್ ಕಾರ್ಡ್ ಇಂಜುರಿ, ಸೊ ಅವರಿಗೂ ಏನೋ ಒಂದಾಗಿದೆ, ನನಗೂ ಏನೋ ಒಂದಾಗಿದೆ. ಇಟ್ ಈಸ್ ಅ ಹೆಲ್ತ್ ಇಶ್ಯೂ ದೇ ಆಲ್ಸೋ ಹ್ಯಾವ್, ಆರ್ ದೇವ್ ಆಲ್ಸೋ ಗಾನ್ ಥ್ರೂ ಅನ್ ಆಕ್ಸಿಡೆಂಟ್ ಆರ್ ವಾಟ್ ಎವರ್ ಇಟ್ ಇಸ್, ಆ್ಯಂಡ್ ಐ ಆಲ್ಸೋ. ಸೊ ಅದು ನನ್ನ ಟರ್ಮ್ಸಿಗೆ ಬರೋಕೆ ಐ ಟುಕ್ 8 days ಯುನೋ, ಬಿಕಾಸ್ ಹೋಗಿದ ತಕ್ಷಣ ಬೆಳಗ್ಗೆ ನನಗೆ ಆ ಒಂದು ಆಮೇಲೆ ಇಟ್ ಬಿಕೇಮ್ ಲೈಕ್ ಅ ಫ್ಯಾಮಿಲಿ ಯುನೋ. ಅವ್ರು ಬರೋರು, ನಾನು ಒಂದು ಹುಡುಗಿನ ಮಾತಾಡಿಸ್ತಿದ್ದೆ, ಲೈಕ್ ಆ್ಯಸ್ ಇನ್ ಶಿ ವಾಸ್ ಇನ್ ಕೋಮಾ, ಆ್ಯಂಡ್ ಐ ಯೂಸ್ ಟು ಬಿ ಲೈಕ್, ಏನಮ್ಮ ಆಯ್ತಾ ಊಟ, ಏನ್ರಿ ಆಯ್ತಾ. ಜನರಲಿ ವಿ ಯೂಸ್ ಟು ಟಾಕ್ ಲೈಕ್ ಶಿ ಈಸ್ ಒನ್ ಆಫ್ ದ ಥಿಂಗ್ ಆ್ಯಂಡ್ ದಟ್ ಈಸ್ ವಾಟ್ ಹೆಲ್ಪ್ಸ್ ದೆಮ್ ಆಲ್ಸೋ ಹೀಲ್ ಯುನೋ. ಸೊ ಹಾಗೆ ಫಿಸಿಯೋಗೆ ಕೆಳಗಡೆ ಹೋಗ್ತಾ ಇದ್ವಿ. ಕರೆಕ್ಟಾಗಿ ಒಂದು ಗಂಟೆಗೆ ಬ್ರೇಕ್, ಲಂಚು, ಮತ್ತೆ ಮೇಲೆ ಬರಬೇಕು, ಲಂಚ್ ರೆಡಿ ಇರುತ್ತೆ, ಲಂಚ್ ಊಟ ಮಾಡಬೇಕು, ಮತ್ತು 1 hour ಬ್ರೇಕು, ಮಲಗಬೇಕು ನಾನು ಸ್ವಲ್ಪ ಹೊತ್ತು, ಟಿ ವಿ ನೋಡ್ತಿದ್ದೆ. ಅದಾದಮೇಲೆ ಮತ್ತೆ 4 o'clock ಪಿಕಪ್ ಬರ್ತಾರೆ ವೀಲ್ ಚೇರ್ ಗಾಡಿ, ಮತ್ತು ಕೆಳಗಡೆ ಫಿಸಿಯೋಗೆ ಹೋಗಬೇಕು, ಮತ್ತೆ 2 hours ಫಿಸಿಯೋ. ಸೊ ಇಟ್ ಬಿಕೇಮ್ ಲೈಕ್ ಅ ರೂಟೀನ್, ಲೈಕ್ ಅ ಸ್ಕೂಲ್ ನನಗೆ. ಅಲ್ಲಿ ಫಸ್ಟೇ ನಂಗೆ ಹೋದಾಗಲೇ ಹೇಳಿದರು, ನಿಮ್ಮ ಸ್ಕೂಲ್ ಥರನೇ ಇರುತ್ತಿದ್ದು ಅಂತ. ಸೊ ಮೈ ರಿಕವರಿ ಬಿಕೇಮ್ ಅ ಸ್ಕೂಲ್ ಆ್ಯಂಡ್
ನನಗೆ ಬೋರ್ ಅನ್ನಿಸ್ಲಿಲ್ಲ ಬಿಕಾಸ್ ಐ ವಾಸಂಟ್ ಎಟ್ ಹೋಮ್. ಐ ವಾಸ್ ಇನ್ ಸಕ್ರಾ ದ ಹೋಲ್ ಟೈಮ್ 2 months. ಅದಾದಮೇಲೆ ಮನೆಗೆ ಬರುವಾಗ ನನ್ನನ್ನು ಆಲ್ರೆಡಿ ಪ್ರಿಪೇರ್ ಮಾಡಿದ್ರು ಹೇಗೆ ಇರಬೇಕು ಏನೇನು. ಆ್ಯಂಡ್ ನನಗೆ ಮನೆಗೆ ಬರಬೇಕಿತ್ತು ಅವಾಗ. ಒಂದ್ಸಲಿ ನಂಗೆ ಸಕ್ರೆಯಿಂದ ಬಿಟ್ಟರೆ ಸಾಕಪ್ಪ ಅಂತಿತ್ತು ಬಿಕಾಸ್ ಐ ವಾಸ್ ಡನ್ ನನ್ನ ಮನೆ ಅಟ್ಮಾಸ್ಫಿಯರ್. ನಾನು ಇನ್ಫ್ಯಾಕ್ಟ್ ಮಹೇಶ್ವರಪ್ಪ ಸರ್ಗೂ ಹೇಳಿದೆ, ಐ ವಾಂಟ್ ಇಲ್ಲಾಂದರೆ ಒಂದು ಕೆಲಸ ಮಾಡಿ ನನಗೆ ಇನ್ನೂ ಒಂದು ದೊಡ್ಡ ರೂಮ್ ಕೊಡಿ, ಆ ಕಡೆ ಮ್ಯೂಸಿಕ್ ಇಟ್ಬಿಡಿ ಅಂತ ಹೇಳಿದ್ದೆ ನಾನು ಅವ್ರಿಗೆ. ಐ ವಾಂಟ್ ಟು ಡೂ ಮೈ ಮ್ಯೂಸಿಕ್, ಐ ವಾಂಟ್ ಟು ಡೂ ಮೈ ಗಿಟಾರ್ ಆ್ಯಂಡ್ ಸಿಂಗಿಂಗ್ ಏನೋ. ಇಲ್ಲದಾಗಲ್ಲ. ಸೊ ಐ ವಾಂಟ್ ಟು ಶಿಫ್ಟ್ ಬ್ಯಾಕ್ ಟು ಮೈ ಹೋಮ್. ಆ್ಯಂಡ್ ನನ್ನ ನಾಯಿ ತುಂಬ ಹಿ ವಾಸ್ ಮಿಸ್ಸಿಂಗ್ ಮೀ ಅವ್ನು ಇರಲ್ಲ ನಾನು ಇಲ್ದಲೆ. ಸೊ ಅದು ಬೇರೆ ಹಿ ವಾಸ್ ಮಿಸ್ಸಿಂಗ್ ಮೀ ಅ ಲಾಟ್. ಸೊ ಐ ಹ್ಯಾಡ್ ಟು ಕಮ್ ಬ್ಯಾಕ್ ಹೋಮ್. ಸೊ ಮನೆಗೆ ಬಂದಾದ್ಮೇಲಿಂದ ಐ ವಾಸ್ ಪ್ರಿಪೇರ್ಡ್. ಸಿ ದ ಫಸ್ಟ್ ಫ್ಯೂ ಡೇಸ್ ಇಟ್ ವಾಸ್ ಡಿಫಿಕಲ್ಟ್. ಐ ಯೂಸ್ ಟು ಬಿ ಲೈಕ್ ಡಿಪ್ರೆಸ್ಡ್ ಆ್ಯಂಡ್ ನನ್ನ ಓನ್ ವರ್ಲ್ಡಲ್ಲಿ ಇರ್ತಿದ್ದೆ ಬಟ್ ಅಗೇನ್ ಆ ಫಿಸಿಯೋ ನನಗೇನು ಅಲ್ಲಿ ಟ್ರೈನಿಂಗ್ ಕೊಟ್ಟಿದ್ರು ಅದೆಲ್ಲ ನನ್ನ ತಲೆಗೆ ಬರ್ತಾ ಹೋಗೋಕ್ಕೆ ಶುರು ಆಯಿತು ಸೊ ನಾನು ಒಂದನ್ನೇನು ಅಂದ್ಕೊಳಕ್ಕೆ ಶುರು ಮಾಡಿದೆ, ದಿಸ್ ಈಸ್ ಮೈ ವರ್ಲ್ಡ್ ನಾ. ಆಚೆ ವರ್ಲ್ಡ್ ನಾನು ಕಟ್ ಆಫ್ ಮಾಡಿಬಿಟ್ಟೆ. ಫಸ್ಟ್ ಫೋನ್ ಆಫ್ ಮಾಡಿದೆ, ಸೆಕೆಂಡ್ ಟಿ ವಿ ಆಫ್ ಮಾಡಿದೆ. ನಾನು ಟಿ ವಿನೇ ನೋಡ್ತಾ ಇರಲಿಲ್ಲ. ನನ್ನ ರೂಮಲ್ಲಿ ಟಿ ವಿ ಹಾಕಿ ಒಂದಷ್ಟು ಮೂವೀಸು, ಒಂದಷ್ಟು ಕೇಬಲ್ ಕನೆಕ್ಟ್ ಎಲ್ಲ ಹಾಕಿಟ್ಟಿದ್ದೆ. ಟಿ ವಿನೇ ಆಫ್ ಮಾಡಿಬಿಟ್ಟೆ. ನಾನು ಒಂದು ಸಿನಿಮಾನೂ ನೋಡಿಲ್ಲ, ಒಂದು ಚಾನಲ್ಲೂ ನೋಡಿಲ್ಲ. ಸೊ ನಾನೇನು ಮಾಡಿಕೊಂಡೆ, ಐ ಮೇಡ್ ಇಟ್ ಅ ಹೆಲ್ದಿ ಜೈಲ್ ಫಾರ್ ಮೈ ಸೆಲ್ಫ್. ಸೊ ನಾನು ಬೆಳಗ್ಗೆ ಎದ್ದರೆ ಅಷ್ಟೇ ನನಗೆ ಗೊತ್ತಿದ್ದಿದ್ದು. ಅಂದರೆ ಈಗ ಕೆಲವ್ರು ಮಗು ಆದ್ರೂ ಹಾಗೆ ಹೌಸ್ ಅರೆಸ್ಟ್ ಆಗಿಬಿಡ್ತಾರೆ ಮಗು ಜೊತೆ 9-8 months. ಹಾಗೆ ನಾನು ಅಂದ್ಕೊಂಡೆ, ನಾನೀಗ ಮಗು ಆಗಿಲ್ಲ, ಸೊ ಮೇ ಬಿ ಐ ಹ್ಯಾವ್ ಅ ಮಗು ಸೈಡ್ ಆಫ್ ಮೀ ಆ್ಯಂಡ್ ಮೀ. ಸೊ ಐ ಹ್ಯಾವ್ ಟು ಟೇಕ್ ಕೇರ್ ಆಫ್ ಇಟ್ ಇನ್ ಅ ಸಿಮಿಲರ್ ವೇ ಲೈಕ್ ಐ ಹ್ಯಾವ್ ಹ್ಯಾಡ್ ಅ ಬೇಬಿ ಎಕ್ಸೆಪ್ಟ್ ಐ ಆಮ್ ದ ಬೇಬಿ ಹಿಯರ್ ಅಷ್ಟೇ. ಸೊ ಎನಿವೇ, ಸೊ ಹಾಗೆ ಸೊ ಎಲ್ಲನೂ ಒಂದು ಐ ಥಿಂಕ್ ಐ ವುಡ್ ಜಸ್ಟ್ ಪುಟ್ ಇಟ್ ಇನ್ ಶಾರ್ಟ್. ಅಂದರೆ ಇದು ಡಿವೈನ್ ಗೈಡೆನ್ಸ್ ಅಷ್ಟೇ. ಇದು ನನ್ನಿಂದ ಆಗದೇ ಇರೋವಂಥ ಕೆಲಸ. ಇಫ್ ಯು ಥಿಂಕ್ ರಿಷಿಕಾ ಡಿಡ್ ದಿಸ್ ಹೋಲ್ ಥಿಂಗ್, ಐ ಆಮ್ ಸಾರಿ, ಇಟ್ಸ್ ನಾಟ್. ಎಲ್ಲ ಒಂದು ಘಟನೆಯಲ್ಲೂ ಪಾಸಿಟಿವ್ ಮತ್ತು ನೆಗೆಟಿವ್ ಇದ್ದೇ ಇರುತ್ತೆ. ಮೇ ಬಿ ರಿಷಿಕಾ ಅವರು ಈ ಓಲ್ 2 years ಎಲ್ಲವನ್ನು ಪಾಸಿಟಿವ್ ಆಗಿ ತಗೊಂಡ್ರು ಅನ್ಸುತ್ತೆ, ಅದಕ್ಕೆ ಇದು ಸಾಧ್ಯ ಆಯಿತು ಅಂತ ಅನ್ಸುತ್ತೆ. ಇನಿಷಿಯಲಿ ಇಲ್ಲ, ಅದನ್ನೇ ಹೇಳ್ತೀನಿ. ನಾನು ಇನಿಷಿಯಲಿ ಏನೂ ಪಾಸಿಟಿವ್ ಆಗಿ ತೊಗೊಂಡು ನಂಗೆ ಇರಿಟೇಟ್ ಆಗೋಗಿತ್ತು. ಐ ವಾಸ್ ಲೈಕ್ ದೇವರೇ ನನಗೆ ಅಷ್ಟು ಒಳ್ಳೆ ಒಂದು ಈಸಿ ದಾರಿ ಎಸ್ಕೇಪ್ ಆಗೋಕ್ಕೆ ಸಿಕ್ಕಿತ್ತು ಎಸ್ಕೇಪ್ ರೂಟು. ಬಟ್ ನೀನು ಮತ್ತೆ ನನಗೆ ಇಲ್ಲಿ ಕಳಿಸಿದ್ಯಾ ಯಾಕೆ ಇದು ವೈ ಅಂತ ನನಗೆ ಅರ್ಥ ಆಗಲಿಲ್ಲ. ಪ್ಲಸ್ ನಾನು ದೇವ್ರನ್ನ ತುಂಬ ನಂಬ್ತೀನಿ, ಒಳ್ಳೆ ಕೆಲಸ ಮಾಡಿದ್ದೀನಿ ಜೀವನದಲ್ಲಿ. ಕೆಟ್ಟ ಕೆಲಸ ಅಂದರೆ ಇಟ್ ಇಸ್ ಮೇ ಬಿ ಬಾರ್ಡರ್ ಲೈನ್ ಅಷ್ಟೇ. ಅದು ಊಫಿ ಅಂತಾರಲ್ಲ ಅಂಥ ಕೆಟ್ಟ ಕೆಲಸಗಳಿರ್ಬೋದು. ಸೊ ಐ ವಾಸ್ ಲೈಕ್ ಐ ವಾಸ್ ಆ್ಯಂಗ್ರಿ ವಿತ್ ಗಾಡ್. ಏನಯ್ಯ ನಿಂಗೆ ಬೇರೆ ಯಾರೂ ಕಾಣಲ್ವಾ, ಹೋಗಿ ಬಂದು ನನ್ನೇ ಹಿಡಿತೀಯಲ್ಲ ನೀನು, ಬೇರೆ ಯಾರು ಕಾಣಿಸಲ್ವ ನಿಂಗೆ ಅಂತ. ಸೊ but then I got a call again, I got every time I asked something ನನಗೆ ಏನೋ ಒಂದು ಆನ್ಸರ್ ಸಿಗೋದು. ಒಂದು ಚಿಟ್ಟೆ ಆರೋಗೋದು, ಇಲ್ಲ ಅಂದರೆ ಯಾರೋ ಒಂದು ಸಾಂಗ್ ಪ್ಲೇ ಮಾಡಿಬಿಡೋರು, ಅಥವಾ ನನ್ನ ಫ್ರೆಂಡ್ ಸಡನ್ನಾಗಿ ಯಾರೋ ಮೆಸೇಜ್ ಮಾಡೋರು, ಅಥವಾ ನಮ್ಮ ಅಣ್ಣ ಅಲ್ಲಿಂದ ಸಡನ್ನಾಗಿ ಏನೇ ಮಾಡ್ತಾರೆ ಒಳ್ಳೆ ಅಲ್ಲಿಂದನೇನೋ ಆನ್ಸರ್ ನಂಗೆ ಬೆಚ್ಚಿಬಿಟ್ಟಿದ್ದೀನಿ ಕೆಲವು ಸಲ. ಬಿಕಾಸ್ ಸಡನ್ನಾಗಿ ಯಾರೋ ಮನೆಗೆ ಬಂದುಬಿಟ್ಟಿದ್ದಾರೆ ಏನೇನೋ. ಆಮೇಲೆ ಮೇನ್ ಥಿಂಗ್ ಈಸ್ ನನಗೆ ಸೋಷಿಯಲ್ ಮೀಡಿಯಲ್ಲಿ ಗೈಡೆನ್ಸ್ ಸಿಗ್ತಾ ಹೋಯ್ತು. ಹೌದಾ? ಸೊ ನಮ್ಮ ಮನೆಯಲ್ಲಿ ಫಸ್ಟ್ ಸಕ್ರಾಗೆ ಹೋಗೋಕ್ಕೆ ಮುಂಚೆ ಒಂದು 15 days ಐ ವಾಸ್ ಜಸ್ಟ್ ಎಟ್ ಹೋಮ್. ಏನೂ ಇಲ್ಲ ಅವಾಗ. ನಾರ್ಮಲ್ ಫಿಸಿಯೋನು ಜಾಸ್ತಿ ಮಾಡೋಕ್ಕಾಗಲ್ಲ, ಬರೀ ಎಬ್ಸ್ತಾರೆ ಕೂರಿಸ್ತಾರೆ ಏನೋ ಒಂದು. ಸೊ ಬಟ್ ಒನ್ ಥಿಂಗ್ ಇಟ್ ರಿಯಲಿ ಹೆಲ್ಪ್ ಮೀ ವಾಸ್ ಕಾಲ್ ಸೂಪ್. ಬೆಳಗ್ಗೆ ಎದ್ದಿದ ತಕ್ಷಣ ಕಾಲು ಸೂಪ್ ಕೊಡೋರು ನನಗೆ. ಅದೇನೋ ಅದು ಯಮ್ಮಿ ಆಗು ಇರ್ತಾಯಿತ್ತು. ಫಸ್ಟ್ ಇಷ್ಟ ಆಗ್ತಿರಲಿಲ್ಲ, ಬಟ್ ಆಮೇಲೆ ಎಲ್ಲ ಸ್ಟಾರ್ಟೆಡ್ ಲೈಕಿಂಗ್. ಸೊ ಅದ್ರದ್ದೇ ಒಂದು ಸಂಭ್ರಮ ಆಗೋದು ಕುತ್ಕೊಂಡು ಆ ಕಾಲು ಸೂಪ್ ಕುಡಿಯೋದೇನೆ. ಸೊ ಆಗ ನಾನು ಸೋಷಿಯಲ್ ಮೀಡಿಯಾ ವಿಡಿಯೋಸ್ ಎಲ್ಲ ನೋಡಿರ್ತಿದ್ದೆ. So there is this person called Dr. Joe Dispenza anta, so he talks about how epigenetics or genes itself can be changed anta. ನಾವು ಅಂದ್ಕೊಂಡಿರೋದು ಈಗ ಯಾರಿಗೋ ಕ್ಯಾನ್ಸರ್ ಬರುತ್ತೆ, ಯಾರಿಗೋ ಮೈಗ್ರೇನ್ ಇದೆ, ಯಾಕೆ ಅಂದರೆ ಅದು ಜೀನಿಂದ ಬರೆದಿರೋದು ಅಂತಾರೆ. ಇವ್ರು ಹೇಳೋದು ನೀವು ಜೀನ್ನೇ ಚೇಂಜ್ ಮಾಡ್ಬೋದು ಅಂತಾರೆ. ಹೇಗೆ ಅಂದರೆ ಅದು ಅವರ ಒಂದು ಥಾಟ್ ಪ್ರೋಸೆಸ್. ಈಸ್ ಅ ನ್ಯೂರೋ ಸೈಂಟಿಸ್ಟ್. ಬೇಸಿಕ್ಲಿ ಹೀ ಟೀಚಸ್ ಪೀಪಲ್ ಟು ಹೀಲ್ ದೆಮ್ಸೆಲ್ಫ್, ನಾಟ್ ಓನ್ಲಿ ಫಿಸಿಕಲಿ, ಎಮೋಷ್ನಲ್ ಆಗಿರ್ಬೋದು, ಮೆಂಟಲ್ ಟ್ರಾಮಾ ಆಗಿರ್ಬೋದು, ಏನೇ ಆಗಿರ್ಬೋದು. ಹೀ ಟೆಲ್ಸ್ ಯು ಹೌ ಟು ಹೀಲ್, ಹೌ ಟು ಮ್ಯಾನಿಫೆಸ್ಟ್ ಥಿಂಗ್ಸ್ ಇನ್ ಲೈಫ್, ಹೌ ಟು ಗೆಟ್ ಬೆಟರ್, ಹೌ ಟು ಗೆಟ್ ವಾಟ್ ಯು ವಾಂಟ್ ಇನ್ ಅ ಗುಡ್ ವೇ. ಸೊ ಅವ್ರದ್ದು ಅವರು ಒಂದಷ್ಟು ವರ್ಕ್ಶಾಪ್ಸ್ ಎಲ್ಲ ಮಾಡ್ತಾರೆ ಇನ್ ಕ್ಯಾನ್ಕೂನ್, ಇನ್ ಐ ಡೋಂಟ್ ನೋ ಲಾಟ್ ಆಫ್ ಪ್ಲೇಸಸ್. ಸೊ ಅಲ್ಲಿ ಅವರು ಒಂದಷ್ಟು ಗ್ರೂಪ್ ಹೋಗುತ್ತೆ. ಸೊ ಅಲ್ಲಿ ತುಂಬ ರ್ಯಾಪಿಡ್ ರಿಕವರೀಸ್ ಆಗಿದೆ. ಇವರು ಯಾವುದು
ರಿಲಿಜನ್ ಅಥವಾ ಇದನ್ನು ಫಾಲೋ ಮಾಡೋವಂಥವ್ರು, ಇಟ್ಸ್ ಜಸ್ಟ್ ಬೇಸ್ಡ್ ಆನ್ ಎನರ್ಜೀಸ್ ಅಷ್ಟೇ. ಸೊ ಅಲ್ಲಿ ಮಾಸ್ ಹೀಲಿಂಗ್ ಆಗಿದೆ. ಅಂದರೆ ವೀಲ್ ಚೇರಲ್ಲಿ ಇದ್ದವರು ಎದ್ದು ನಡೆದು ಬಿಟ್ಟಿದ್ದಾರೆ, ಕ್ರಚ್ಚಲ್ಲಿದ್ದವ್ರು ಬಿಸಾಕ್ಬಿಟ್ಟು ಓಡಿದ್ದಾರೆ. ಸೊ ಅಂಥದ್ದೆಲ್ಲ ನಾನು ನೋಡಿದ್ದೀನಿ ಲೈಕ್ ವಿಡಿಯೋಸ್. ಸೊ ಅವರೆಲ್ಲ ಅವ್ರ ಟೆಸ್ಟಿಮೋನಿಯಲ್ಸ್ ಒಂದೊಂದು ವಿಡಿಯೋ ಮಾಡಿದ್ದಾರೆ. ಸೊ ದಿನ ಒಂದೊಂದು ವಿಡಿಯೋ ನೋಡ್ತಿದ್ದೆ ನಾನು, ಆ್ಯಂಡ್ ಇಟ್ ಟೇಕ್ಸ್ ಲೈಕ್ ಒಂದೊಂದು 4 hours ಇದೆ, ಒಂದೊಂದು 5 hours ಇದೆ. ಅವ್ರು ಇಡೀ ಕತೆ ಹೇಳಿದ್ದಾರೆ ಹಿಂಗೆ ಮಾಡಿದ್ದಾರೆ ಅಂತ. ಅದರಲ್ಲಿ 3 spinal cord ಇಂಜುರೀಸು ಇತ್ತು. ಸೊ ಅವ್ರದ್ದು ಹೇಳಿದ್ರು ಹೆಂಗೆ ಅವ್ರು ಮಾಡಿದ್ದಾರೆ ಹೆಂಗಿದು. ಸೊ ಆಲ್ ದ್ಯಾಟ್ ಚಾನೆಲ್ಡ್ ಮೀ. ಅದಾದಮೇಲೆ ಸೋಷಿಯಲ್ ಮೀಡಿಯಲ್ಲೂ ಅಷ್ಟೇ, ಅಗೇನ್ ದಿಸ್ ಇಸ್ ಆಲ್ ಡಿವೈನ್ ಗೈಡೆನ್ಸ್. ಬಿಕಾಸ್ ನಂಗೆ ನಾನು ಅಷ್ಟು ಸೆಲ್ಫ್ ಹೆಲ್ಪ್ ಬುಕ್ಸ್ ಓದ್ತಿದ್ದೆ, ಆ್ಯಂಡ್ ಅಷ್ಟು ನನಗೆ ಎಲ್ಲ ಬಗ್ಗೆ ಗೊತ್ತು. ಏಬ್ರಹಾಮ್ ಹಿಕ್ಸ್ ಗೊತ್ತು, ಸೀಕ್ರೆಟ್ ಬಗ್ಗೆ ಗೊತ್ತು, ಅವ್ರು ಗೊತ್ತು, ಇವ್ರು ಗೊತ್ತು. ಬಟ್ ಐ ಹ್ಯಾವ್ ನೆವರ್ ಎವನ್ ಹರ್ಡ್ ಆಫ್ ಡಾಕ್ಟರ್ ಜೋ ಡಿಸ್ಪೆನ್ಸಾ. ಇಟ್ ವಾಸ್ ಅ ಶಾಕರ್ ಟು ಮೀ. ಸೊ ಇಟ್ ಹ್ಯಾಸ್ ಟು ಬಿ ಅ ಡಿವೈನ್ ಗೈಡೆನ್ಸ್. ಇಲ್ಲ ಸಡನ್ನಾಗಿ ಅವ್ನು ಹೆಂಗೆ ನಂಗೆ ಪ್ರತ್ಯಕ್ಷ ಆಗ್ಬಿಟ್ಟ ನನ್ನ ಸೋಷಿಯಲ್ ಮೀಡಿಯಲ್ಲಿ. ಸೊ ಎನಿವೆ ಅದಾದಮೇಲೆ ಆಂಡ್ರಿಯಾ ನೆಲ್ಸನ್ ಅಂತ ಒಬ್ಳು, ಅಗೇನ್ ಐ ಸಾ ಹರ್ ಆನ್ ಸೋಷಿಯಲ್ ಮೀಡಿಯಾ. ಶಿ ಇಸ್ ಫ್ರಮ್ ಕ್ಯಾನಡಾ. ಸೊ ಅವಳಿಗೂ ಸೇಮ್ ಇಂಜುರಿ ಆಗಿ, ಸೊ ಅವಳು ಎವ್ರಿ ಡೇ ಅವಳು ಫಿಸಿಯೋ ಅಪ್ಡೇಟ್ಸ್ ಹಾಕ್ತಾ ಇರ್ತಿದ್ಲು. ಸೊ ಅವಳು ಹೆಂಗೆ ವೀಲ್ ಚೇರಲ್ಲಿದ್ಲು, ಆಮೇಲೆ ಹೆಂಗೆ ಸ್ಲೋಲಿ ಶಿ ಸ್ಟಾರ್ಟ್ ವಾಕಿಂಗ್. ಆಮೇಲೆ ಐ ಯೂಸ್ ಟು ಯೂಸ್ ಕ್ಯಾಲಿಪರ್ಸ್ ಫಾರ್ ಸಮ್ ಟೈಮ್. ಸೊ ಶಿ ಆಲ್ಸೋ ಯೂಸ್ ಕ್ಯಾಲಿಪರ್ಸ್ ಆ್ಯಂಡ್ ದೆನ್ ಹೌ ಶಿ ಗಾಟ್. ಸೊ ನಾನು ಅವಳನ್ನು ಫಾಲೋ ಮಾಡ್ತಾ ಹೋದೆ. ಆ ಥರ ಒಂದಷ್ಟು ಜನ ಇದ್ದಾರೆ ಸೋಷಿಯಲ್ ಮೀಡಿಯಲ್ಲಿ who have overcome spinal cord injuries. It's a very wrong notion, that spinal cord injuries cannot heal another. It's a big bullshit. It is healable, and ನಾವು ಇವಾಲ್ವ್ iPhone 6ಗೆ ಹೆಂಗೆ 13 ಆಗಿದೆಯೋ ಹಾಗೆ ನಾವು ಹ್ಯೂಮನ್, ಐ ಡೋಂಟ್ ನೋ ವಾಟ್ ವರ್ಷನ್. ಸೊ ವಿ ಕ್ಯಾನ್ heal ourselves. Our nervous system is much advanced now. So I think maybe God wanted to show the world through me that this is possible, and ಎಷ್ಟೊಂದು ಜನರನ್ನ ನಾನು ಫಾಲೋ ಮಾಡೋಕ್ಕೆ ಶುರು ಮಾಡಿದೆ ಹೂ ಹ್ಯಾವ್ ಹೀಲ್ಡ್ ದೆಮ್ಸೆಲ್ಸ್. ಸೊ ಬೇಸಿಕ್ಲಿ ಏನಂತಾರೆ ಅಂದರೆ, ಇಫ್ ಯು ಬ್ರೇಕ್ ಯುವರ್ ನೆಕ್ ಅಲ್ವಾ, ಇಫ್ ಯು C2 C3 ಇಂಜುರಿ ಆದರೆ ಮುಗೀತು, ಯುವರ್ ವೆಜಿಟಬಲ್ ಏನೂ ಆಗಲ್ಲ, ಇನ್ನು ತಲೆ ಮಾತ್ರ ಓಡುತ್ತಷ್ಟೇ. ಸೊ ದೇ ಸೇ ಬೇಸಿಕ್ಲಿ ಅದು ಕಂಪ್ಲೀಟ್ ಇಂಜುರೀಸ್ ಅಂತ ಆಗುತ್ತೆ. ಸ್ಪೈನಲ್ ಕಾರ್ಡ್ ಇಂಜುರೀಸ್ ಆರ್ 2 kinds. ಒನ್ ಇಸ್ ಇನ್ಕಂಪ್ಲೀಟ್ ಇಂಜುರಿ, ಒನ್ ಇಸ್ ಕಂಪ್ಲೀಟ್ ಇಂಜುರಿ. ಇನ್ಕಂಪ್ಲೀಟ್ ಅಂದರೆ ಪಾರ್ಷಲಿ ಸ್ಪೈನಲ್ ಕಾರ್ಡ್ ಹೋಗಿದೆ, ಕಂಪ್ಲೀಟ್ ಅಂದರೆ ಫುಲ್ ಏಟಾಗಿದೆ ಅಂತ. ಸೊ ಸಪೋಸ್ ಕಂಪ್ಲೀಟ್ ಇಂಜುರಿ ಆಗಿದ್ರೆ ಜೀವನದಲ್ಲಿ ಅವ್ರು ನಡೆಯೋಕ್ಕಾಗಲ್ಲ ಅಂತಾರೆ. ಅಂಥ ಒಂದು ಕೇಸು ಬಾಕ್ಸ್ ಜಂಪ್ ಮಾಡ್ತಾ ಇರೋ ವಿಡಿಯೋನ ನಾನು ನೋಡಿದ್ದೀನಿ. ಈಸ್ ಡೂಯಿಂಗ್ ಬಾಕ್ಸ್ ಜಂಪ್ಸ್. ಸೊ ನಾನು ಕಳೆದೋದೆ ಆ ವಿಡಿಯೋ ನೋಡಿ. ಅಂದರೆ ಇಟ್ಸ್ ಆಲ್ ಬುಲ್ಶಿಟ್ ಅಂತ ನಂಗೆ ಗೊತ್ತಾಯಿತು. ಅಂದರೆ ಹೀಲಿಂಗ್ ಇಸ್ ಇನ್ ಅಸ್. Nobody can tell you that you cannot walk. Nobody can tell you that you cannot heal. They are lying. ಅದು ಅವರಲ್ಲಿರೋ ಅಂಥ ಕೊರತೆ, ನಿಮ್ಮಲ್ಲಿರೋ ಅಂಥದ್ದಲ್ಲ. ಸೊ ಎನಿಬಡಿ ಕ್ಯಾನ್ ಹೀಲ್ ದೆಮ್ಸೆಲ್ವ್ಸ್ ಇಫ್ ದೇ ಹ್ಯಾವ್ ದ ವಿಲ್ ಟು ಗೆಟ್ ಬೆಟರ್. ಎನಿಥಿಂಗ್. ಸೊ ಈವನ್ ಜೋ ಡಿಸ್ಪೆನ್ಸಲ್ಲಿ ಹೇಳ್ತಾರೆ, ಲೈಕ್ 4th stage ಕ್ಯಾನ್ಸರ್ ಇರೋರೆಲ್ಲ ಹೀಲ್ ಮಾಡ್ಕೊಂಡಿದ್ದಾರೆ. ಆಟೋ ಇಮ್ಯೂನ್ ಡಿಸೀಸಸ್, ಏಡ್ಸ್ ಎಲ್ಲನೂ. ಐ ನೋ ಇಟ್ ಸೌಂಡ್ಸ್ ನಿಮಗೂ ಇವಳೇನೋ ಲೂಸ್ ಅಂತ ಅಂದ್ಕೊಬೋದು, ಬಟ್ ನೀವು ಹೋಗಿ ನೋಡಿದಾಗ ಅದು ಗೊತ್ತಾಗುತ್ತೆ. ಸೊ ಅಂಥ ಗೈಡೆನ್ಸ್ ನನಗೆ ಸಿಕ್ತು ಅಟ್ ದ ರೈಟ್ ಟೈಮ್. ಸೊ ಅದನ್ನು ನಾನು ರಿಪೀಟ್ ಪ್ಲೇನಲ್ಲಿ ಹಾಕೊಂಡು ನೋಡ್ತಿದ್ದೆ ಎವ್ರಿ ಡೇ. ಅಂದರೆ ನನಗೆ ಯಾವ್ದಾದ್ರು ಇಷ್ಟ ಆದರೆ, ನಾರ್ಮಲಿ ಏನು ಮಾಡ್ತಾರೆ ಮೀಡಿಯಾದಲ್ಲಿ, ನನ್ನ ಫೆಲೋ ಆ್ಯಕ್ಟ್ರೆಸಸ್ನೆಲ್ಲ ನಾನು ನೋಡಿದ್ದೀನಿ. ಅವ್ರದ್ದು ಏನಾದ್ರು ಸುದ್ದಿ ಬಂದಿದ್ದ ತಕ್ಷಣ ಇಡೀ ದಿವಸ ಅವ್ರದ್ದು ಹಾಕ್ಕೊಂಡು ಹೊಡಿತಿರ್ತಾರೆ ಅವ್ರ ಮನೆಯಲ್ಲ. ಐ ವುಡ್ ಸಜೆಸ್ಟ್ ಡೋಂಟ್ ಡೂ ದಟ್. ಇಟ್ ಈಸ್ ನಾಟ್ ಫಾರ್ ಯು. ಆ ಇನ್ಫಾರ್ಮೇಷನ್ ನಿಮಗಲ್ಲ, ಅದು ಜನಕ್ಕೆ ಕೊಡೋವಂಥ ಇನ್ಫಾರ್ಮೇಷನ್ ಅವ್ರಿಗೆ ಕೊಡ್ತಾ ಇರೋದು. ನೀವು ಹಾಕೊಂಡು ನೋಡಿ ಅಂತ ಅವ್ರು ಹೇಳ್ತಾ ಇಲ್ಲ, ಆಯ್ತಲ್ವಾ? ಸೊ ದಿಸ್ ಇನ್ಫಾರ್ಮೇಷನ್ ಇಸ್ ಫಾರ್ ಪೀಪಲ್. ನಂದಲ್ಲ ಇದು. ಜನಕ್ಕೆ ಗೊತ್ತಾಗಬೇಕು ನಂಗೆ ಆಕ್ಸಿಡೆಂಟ್ ಆಗಿದೆ, ಏನಾಗಿದೆಯೋ, ಏನು ಡಿಸ್ಕಸ್ ಮಾಡ್ತಾ ಇದ್ದಾರೋ ಅದೆಲ್ಲ ಜನಕ್ಕೆ ಹೋಗ್ಬೇಕು. ಲೆಟ್ ದೆಮ್ ಡೂ. ಐ ವಿಲ್ ಶಟ್ ದ ಸ್ಕ್ರೀನ್, ಐ ವಿಲ್ ಓಪನ್ ಅನದರ್ ಸ್ಕ್ರೀನ್ ಅಂತ ನಾನು ಅದು ಫುಲ್ ದಿನ ನೋಡ್ತಾ ಇದ್ದೆ. ಸೊ ಆ್ಯಂಡ್ ಡಾಕ್ಟರ್ ಜೋ ಡಿಸ್ಪೆನ್ಸರ್ದು ಇನ್ನೊಂದು ಬುಕ್ ಇದೆ, ಬಿಕಮಿಂಗ್ ಸೂಪರ್ ನ್ಯಾಚುರಲ್ ಅಂತ. ಅದು ಓದಿದೆ. ಬ್ರೇಕಿಂಗ್ ದ ಹ್ಯಾಬಿಟ್ ಆಫ್ ಬೀಯಿಂಗ್ ಯುವರ್ ಸೆಲ್ಫ್ ಅಂತ ಇನ್ನೊಂದಿದೆ. ಅಂದರೆ ನಿಮ್ಮನ್ನು ನೀವು ಕೊಲ್ಲಬೇಕು, ಹೊಸ್ತು ಬರಬೇಕಂದ್ರೆ ಬ್ರೇಕಿಂಗ್ ದ ಹ್ಯಾಬಿಟ್ ಆಫ್ ಬೀಯಿಂಗ್ ಯುವರ್ ಸೆಲ್ಫ್. ಸೊ ಯು ಹ್ಯಾವ್ ಟು ಕೀಪ್ ಕಿಲ್ಲಿಂಗ್ ಯುವರ್ ಸೆಲ್ಫ್ ಎವ್ರಿ ಡೇ ಟು ಬಿಕಮ್ ಸಮಥಿಂಗ್ ಬೆಟರ್ ಟುಮಾರೋ. ಆ ಥರ ಇನ್ ಅ ಶಾರ್ಟ್ ಫಾರ್ಮ್. ಆ ಥರ ತುಂಬ ಬುಕ್ಸ್ ಐ ಸ್ಟಾರ್ಟೆಡ್ ರೀಡಿಂಗ್. ಆಡಿಯೋ ಬುಕ್ಸ್ ಕೇಳೋಕ್ಕೆ ಶುರು ಮಾಡಿದೆ. ಮೈ ಬೆಸ್ಟ್ ಫ್ರೆಂಡ್ ವಾಸ್ ಮೈ ಇಯರ್ಪಾಡ್ಸ್. ಅದನ್ನು ಹಾಕೊಂಡ್ಬಿಟ್ರೆ ನಾನು ಬೇರೆ ವರ್ಲ್ಡ್ಗೆ ಔಟ್ ಹೋಗ್ತಾ ಇದ್ದೆ. ಇಲ್ಲಿ ಇರ್ತಾನೆ ಇರಲಿಲ್ಲ. ದೇ ಹ್ಯಾಡ್ ಟು ಲಿಟ್ರಲಿ ಕಮ್ ಆ್ಯಂಡ್ ಶೇಕ್ ಮೀ ಸಮ್ಟೈಮ್ಸ್. ಸೊ ಏನಕ್ಕಿದೆ ಹೇಳಿದೆ ಅಂದರೆ, ಆ ಪಾಯಿಂಟ್ ಆಫ್ ಟೈಮಲ್ಲಿ ಐ ಸಾ ವಿಡಿಯೋ ಇನ್ ಡಾಕ್ಟರ್ ಜೋ ಡಿಸ್ಪೆನ್ಸರ್ಸ್. ಇದು ಅವಳ ಹೆಸರು ನಾನು ಹೇಳ್ತೀನಿ ನಿಮಗೆ. ಸೊ ಶಿ ವಾಸ್ ಒನ್ ಆಫ್, ಐ ಥಿಂಕ್ ಶಿ ಈಸ್ ಫ್ರಮ್
ಇಸ್ರೇಲ್ ಅನಿಸುತ್ತೆ. ಓಕೆ, ಸೊ ಅವ್ರಿಗೂ ಈ ಥರ ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿತ್ತು ಆ್ಯಂಡ್ ಶಿ ಹೀಲ್ಡ್ ಹರ್ ಸೆಲ್ಫ್ ಆ್ಯಂಡ್ ಶಿ ಸ್ಟಾರ್ಟೆಡ್ ಟೀಚಿಂಗ್ ಆಫ್ಟರ್ ದಟ್ ಅಬೌಟ್ ಹೌ ಶಿ ಡಿಡ್ ದ ಹೀಲಿಂಗ್ ಅಂತ. ಸೊ ಶಿ ಸ್ಟಾರ್ಟೆಡ್ ಅ ಕೋರ್ಸ್, ಸೊ ಬೇಸಿಕ್ಲಿ ನೀವು ಹೀಲಿಂಗ್ ಅವ್ರ ಹತ್ರ ಹೋಗಿ ಆ ಹೀಲಿಂಗ್ ಕೋರ್ಸ್ ಕಲ್ತ್ಕೋಬೋದು. ಸೊ ನನಗೆ ಆ ಟೈಮಲ್ಲಿ ದುಡ್ಡು ಇರಲಿಲ್ಲ ನನ್ನ ಹತ್ರ, ಬಿಕಾಸ್ ಐ ವಾಸನ್ ವರ್ಕಿಂಗ್. ಮನೆಯವ್ರ ಹತ್ರ ನಾನು ಎಷ್ಟು ಕೇಳಲಿ, ಭಾಳ ಸ್ವಾಭಿಮಾನಿ, ಅವ್ರಿಗೆ ಪಾಪ ಫಸ್ಟ್ ಆಫ್ ಆಲ್ ನಂದು ಟ್ರೀಟ್ಮೆಂಟ್ದಿದ್ದೇನೆ ಅವ್ರ ತಲೆ ಮೇಲಿತ್ತು. ಸೊ ದಿಸ್ ವಾಸ್ ಲೈಕ್ ಆಲ್ಮೋಸ್ಟ್ 2 lakhs ಫಾರ್ ದ ಕೋರ್ಸ್. ಸೊ ಹಿಂಗಪ್ಪ ಮಾಡೋದು ಈ ಕೋರ್ಸ್ ನಂಗೆ ಮಾಡಲೇಬೇಕು ಅಂತಿದ್ದಾಗ ಸಡನ್ಲಿ ಶಿ ಸೆಂಟ್ ಮಿ ಅನ್ ಇಮೇಲ್ ದ್ಯಾಟ್ ನಾನು ಫಸ್ಟ್ 6 ಜನ ಯಾರು ಎನ್ರೋಲ್ ಮಾಡೋ ಅವ್ರಿಗೆ ಫ್ರೀ ಕೋರ್ಸು ಅಂತ. ಸೂಪರ್. ನಾನು ನಿಜ ನಕ್ಬಿಟ್ಟೆ ಇವತ್ತು, ಬಿಕಾಸ್ ಅಗೇನ್ ಇಟ್ ವಾಸ್ ಗಾಡ್ಸ್ ವೇ ಆಫ್ ಟೆಲಿಂಗ್ ಮೀ ದ್ಯಾಟ್ ನೀನು ಈ ಕೋರ್ಸ್ ಮಾಡು ಅಂತ. ಸೊ ನಾನು ಆ ಕೋರ್ಸ್ ಮಾಡ್ತಿದ್ದೆ. ಸೊ ನೀವು ಅವರು ರೆಕಾರ್ಡೆಡ್ ವೀಡಿಯೋಸ್ ಹಾಕ್ತಾರೆ, ನೀವು ಯಾವತ್ತಲಾರು ನೋಡ್ಕೋಬೋದು. ಸೊ ರಾತ್ರಿ ಕೂತ್ಕೊಂಡು ನೋಡ್ತಿದ್ದೆ, 2 hours ಇತ್ತು. ಸೊ ಶೀ ಟೆಲ್ಸ್ ಯು ಈಚ್ ಆ್ಯಂಡ್ ಎವ್ರಿ ಇದು, ಲೈಕ್ ಹೇಗೆ ನೀವು ಒಂದು ಇಂಜುರಿ ಆದರೆ ಅಥವಾ ಒಂದು ಹೀಲಿಂಗ್, ನಿಮ್ಗೆ ಎಮೋಷ್ನಲ್ ಇಂಜುರೀಸ್ ಆರ್ ಆಲ್ಸೋ ಇಂಜುರೀಸ್. ಲೈಕ್ ಸಪೋಸ್ ನಾನು ಯಾರಿಗಾದರೂ ಫಿಸಿಕಲ್ ಅಬ್ಯೂಸ್ ಆಗ್ತಾಯಿದ್ರೆ ಅಥವಾ ದಟ್ ಈಸ್ ಆಲ್ಸೋ ಅನ್ ಇಂಜುರಿ ಟು ದ ಮೈಂಡ್. ಅದನ್ನು ಅವರು ಹೀಲ್ ಮಾಡ್ಕೊಳ್ಳಿಕ್ಕೆ ಹೇಳ್ಕೊಡ್ತಾರೆ. So in that course, she teaches about everything. ಬೇಸಿಕ್ಲಿ ನಿಮ್ಮ ಮೈಂಡ್ ಸ್ಟೇಟ್ ಆಗಲಿ, ಎನ್ವೈರ್ಮೆಂಟ್ ಆಗಲಿ. ಅದು ಸೊ ಅದರಲ್ಲಿ ಒಂದು ಟಾಪಿಕ್ ಇದೆ, ಬಿಲೀವ್ ಇನ್ ಮಿರಕಲ್ಸ್ ಅಂತ. ಸೊ ಅಲ್ಲಿ ಒಂದು ಟಾಸ್ಕ್ ಇದೆ, ವಿ ಹ್ಯಾವ್ ಟು ಡೂ ದಟ್ ನಿಮ್ಮ ಜೀವನದಲ್ಲಿ ಯಾವ ಥರ ಮಿರಕಲ್ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅನ್ನೋದು. ಸೊ ನಾನು ಆ ಹೋಮ್ವರ್ಕ್ನ ಮಾಡಿದೆ ಆ್ಯಕ್ಚುಲಿ. ಸೊ ಐ ರೋಟ್ ಡೌನ್ ದಟ್ ನಾನು ಏನೇನು ಬೇಕು, ಹೆಂಗೆ ನನಗೆ ಸರಿ ಹೋಗಬೇಕು, ನಾನು ಸರಿ ಹೋದರೆ ಏನೇನು ಮಾಡ್ತೀನಿ ಎಲ್ಲನೂ ಬರೆಯೋಕ್ಕೆ ಹೇಳಿದರು, ಬರೆದೆ. ಆ್ಯಂಡ್ ದೆನ್ ವಿ ಹ್ಯಾಡ್ ಟು ರೀಡ್ ಇಟ್ ಔಟ್ ಆ್ಯಂಡ್ ಟೇಕ್ ಅ ವಿಡಿಯೋ ಆ್ಯಂಡ್ ಸೆಂಡ್. ಸೊ ಅದು ಓದ್ತಾನೆ ನನಗೆ ತುಂಬಾ ಅಳುವು ಬರೋಕ್ಕೆ ಥರ ಶುರು ಆಯಿತು. ಆ್ಯಂಡ್ ಐ ಹ್ಯಾವ್ ರಿಟನ್ ಅ ಲೈನ್ ದಟ್ ಐ ಬಿಲೀವ್ ಇನ್ ಮಿರಕಲ್ಸ್ ಅಂತ ಬರೆದೆ ನಾನು. ಸೊ ಅದು ಹೇಳ್ತಾನೆ ನನ್ನ ಕಣ್ಣಲ್ಲಿ ನೀರು ಬಂತು ಆ್ಯಕ್ಚುಲಿ. ಆ್ಯಂಡ್ ಯು ವೋಂಟ್ ಬಿಲೀವ್, ಆ ದಿವಸದಿಂದ ಟಿಲ್ ಐ ಡೋಂಟ್ ನೋ, ಇಟ್ ಹ್ಯಾಸ್ ಬೀನ್ ಜಸ್ಟ್ ಮಿರಕಲ್ಸ್. ಆದಿ ಸರ್ಗೆ ತುಂಬಾ ಹರ್ಟ್ ಆಯಿತು ಅನಿಸುತ್ತೆ, ಯಾಕಂದರೆ ತಂಗಿ ಓಡಾಡ್ಕೊಂಡಿದ್ದವಳು, ಸಿನಿಮಾ ಅದು ಇದು ಅಂತ ಬ್ಯುಸಿ ಇದ್ದವಳು, ಒಂದು ಟೈಮ್ಗೆ ಈ ಥರದ್ದು ಒಂದು ಪೆಟ್ಟಾಗಿ ಮನೇಲಿ ಕೂತಿದ್ದಾಳೆ ಅಂತ. ಯಾಕಂದರೆ ಅವರು ಒಂದು ಇಂಟರ್ವ್ಯೂಲಿ ಹೇಳಿದ್ರು ನನ್ನ ತಂಗಿ ಮತ್ತೆ ಬಂದೇ ಬರ್ತಾಳೆ ಸಿನಿಮಾದಲ್ಲಿ ಮಾಡ್ತಾಳೆ. ನಿಮ್ಮ ಮುಂದೆ ಯಾವತ್ತಾದರೂ ತೋರಿಸ್ಕೊಂಡಿದ್ದಾರಾ? ಇಲ್ಲ ಆ್ಯಕ್ಚುಲಿ. ಸಿ ಬಿಕಾಸ್ ದ್ಯಾಟ್ ಈಸ್ he had become my biggest strength actually. I think ಅವನ ನೋವನ್ನ ನನ್ನ ಹತ್ರ ತೋರಿಸ್ಕೊಳ್ಳಿಲ್ಲ, ಐ ಥಿಂಕ್. ಸೊ that became my strength, because ಏನಂದರೆ I would request through this to others, in the audience, that ಯಾರಾದರೂ ನಿಮ್ಮ ಮನೇಲಿ ಯಾರಿಗಾದ್ರು ಹರ್ಟ್ ಗಿಟ್ ಆದರೆ ಅಳಬೇಡಿ ಫಸ್ಟು ಅಂತ, ಅಥವಾ ಬೇಜಾರು ಮಾಡ್ಕೋಬೇಡಿ, ಹಿಂಗೆ ಆಗೋಯ್ತಲ್ಲ ಅಂತ ಕೂತ್ಕೋಬೇಡಿ. ಮೋಟಿವೇಟ್ ದೆಮ್, ಇಲ್ಲ ನೀನು ಸರಿ ಹೋಗ್ತೀಯ ಅಷ್ಟೇ. ಸಿ ಎವ್ರಿಥಿಂಗ್ ಈಸ್ ಮೆಂಟಲ್ ಫಸ್ಟ್ ಥಿಂಗ್. ಇಟ್ ಈಸ್ ಎನ್ ಇಂಜುರಿ ಟು ಯುವರ್ ಹೆಡ್. ಆ ಹೆಡ್ ಸರಿ ಹೋದರೆ ಎಲ್ಲ ತಾನೇ ಸರಿ ಹೋಗುತ್ತೆ. ದಿಸ್ ಐ ಹ್ಯಾವ್ ಸೆಡ್ ದಿಸ್ ಬಿಫೋರ್ ಆಲ್ಸೋ, ವೆನ್ ಐ ವಾಸ್ ಗೋಯಿಂಗ್ ಥ್ರೂ ಅ ಟಫ್ ಟೈಮ್ ಇನ್ ಮೈ ಪರ್ಸ್ನಲ್ ಲೈಫ್. ಇವತ್ತು ನನಗೆ ಫಿಸಿಕಲ್ ಲೈಫಲ್ಲಿ ಟಫ್ ಟೈಮ್ ಹೋದಾಗಲೂ ಅದನ್ನೇ ಹೇಳ್ತಾ ಇದ್ದೀನಿ. ಫಸ್ಟು ನಾವು ಮೈಂಡ್ ಸ್ಟೇಟ್ನ ಸರಿ ಮಾಡ್ಕೋಬೇಕು. ಅಫ್ಕೋರ್ಸ್ ಅದು ಅಲ್ಲೋಲ ಕಲ್ಲೋಲ ಆಗುತ್ತೆ, ನಾವೆಲ್ಲ ಯಾರೂ ಐನ್ಸ್ಟೈನ್ಗಳಲ್ಲ, ಬಟ್ ಆಗ್ಬೋದು. ಓಕೆ ಮೇಡಮ್, ಈಗ ಒಂದೇನಾದರೂ ಸ್ಟಾರ್ಗಳ ಲೈಫಲ್ಲಿ ಒಂದು ಇನ್ಸಿಡೆಂಟ್ ಆಗಿದ ತಕ್ಷಣ ಅದು ಬೇರೆ ಬೇರೆ ರೀತಿ ತೊಗೊಂಡ್ಬಿಡುತ್ತೆ. ಅಂದರೆ ಅವರೆಲ್ಲ ಊಟಕ್ಕೆ ಹೋಗಿದ್ರಂತೆ, ಅವಾಗ ಡ್ರಿಂಕ್ಸ್ ಮಾಡಿ ಗುದ್ದಿದ್ರೆ. ಸಾರಿ, ಒನ್ ಮೋರ್ ಥಿಂಗ್, ಐ ಜಸ್ಟ್ ಸಾರಿ ಟು ಕಟ್ ಯು. ಆದಿತ್ಯನ ಬಗ್ಗೆ ಇನ್ನೊಂದು ಹೇಳಬೇಕು ಅದಕ್ಕೆ. ಸೊ ವೆನ್ ಐ ಓಪನ್ ಮೈ ಐಸ್ ಇನ್ ದ ವಾರ್ಡ್, ಆಗ ಅದೇ ದ ಟಾಕ್ಸ್ ಅಬೌಟ್ ವೆದರ್ ಶೀಲ್ ವಾಕ್ ಆರ್ ನಾಟ್ ಕ್ವೆಶ್ಚನ್ ಮಾರ್ಕ್ ಇತ್ತು. ಸೊ ನಮ್ಮ ಅಣ್ಣ ಬಂದು ನನಗೆ ಕಣ್ಣಲ್ಲಿ ಕಣ್ಣಿಟ್ಬಿಟ್ಟು ಒಂದು ಸಾಂಗ್ ಕೇಳಿಸ್ದ, ಐ ಆಫ್ ದ ಟೈಗರ್ ಅಂತ. ಇಟ್ಸ್ ಜಸ್ಟ್ ಅ ವಿಲ್ ಟು ಸರ್ವೈವ್ ಅಂತ, ಐ ಆಫ್ ದ ಟೈಗರ್ ಅಂತ ಒಂದು ಸಾಂಗ್ ಇದೆ. ಸೊ ಅದು ಕೇಳಿಸ್ಬಿಟ್ಟು, ನೀನು ಯು ಆರ್ ಗೋಯಿಂಗ್ ಟು ವಾಕ್, ಜಸ್ಟ್ ಪುಟ್ ದಟ್ ಇನ್ ಯುವರ್ ಹೆಡ್, ಐ ವಿಲ್ ಮೇಕ್ ಶೋರ್ ಯು ವಾಕ್. ನೀನು ಇದನ್ನು ನೀನು ಡಾಕ್ಟ್ರಿಗೆ ಹೇಳ್ಬಿಡು, ಕಮಿಟ್ಮೆಂಟ್ ಕೊಟ್ಬಿಡು ಅಂತ ಹಂಗೆ ಹೇಳ್ಬಿಡುವಲ್ಲ. ಸೊ ನಾನು ಕಮಿಟ್ಮೆಂಟೇ ಕೊಟ್ಬಿಟ್ಟೆ ಇವತ್ತು. ಇಲ್ಲ ಡಾಕ್ಟರ್, ಬರೀ ನಡೆಯೋದಲ್ಲ. ಐ ಲುಕ್ಡ್ ಇಟ್ ಮೈ ಡಾಕ್ಟರ್ ಆ್ಯಂಡ್ ಐ ಸೆಡ್, ನಾನು ನಿಮ್ಮ ಜೊತೆ ಒಂದು ಡಾನ್ಸ್ ಮಾಡಬೇಕು. ತುಂಬ ಯಂಗ್ ಡಾಕ್ಟರು, ವೆರಿ ಕ್ಯೂಟ್ ಲುಕಿಂಗ್ ಡಾಕ್ಟರ್. ಇಫ್ ಈಸ್ ಲುಕಿಂಗ್ ಎಟ್ ಮೀ ಐ ಹ್ಯಾವ್ ಅ ಕ್ರಶ್ ಆನ್ ಯು ಅಂತ. ಸೊ ಬಟ್ ಪಾಪ ಈಸ್ ಮ್ಯಾರಿಡ್ ವಿತ್ ಕಿಡ್ಸ್, ಇಟ್ಸ್ ಅ ವೆರಿ ಹೆಲ್ದಿ ಕ್ರಶ್,
ಬಟ್ ಅವ್ರು ಬಂದಾಗೆಲ್ಲ ನಮಗೆ ಒಂದು ಎನರ್ಜಿ ಸಿಗೋದು, ನನಗೂ ಮತ್ತು ಅರ್ಪಿತಂಗೂ ಆ್ಯಂಡ್ ನಮಗೆ ಬಿಡು ನಮ್ಮ ಅಮ್ಮಂದ್ರಿಗೂ ಹೇಳು ಕಿರಣ್ ಡಾಕ್ಟ್ರು ಅಂದರೆ ನಾವೆಲ್ಲ ರೆಡಿ ಆಗೋದು ಫಸ್ಟ್ ಸೊ ಹಾಗೆ. ಸೊ ಅವ್ರು ಬಂದಿದ್ರು ಆ್ಯಂಡ್ ದೆನ್ ಐ ಸ್ಮೈಲ್ಡ್ ಇಟ್ ಹಿಮ್ ಆ್ಯಂಡ್ ಐ ಟೋಲ್ಡ್ ಹಿಮ್ ನಾನು ನಿಮ್ಮ ಜೊತೆ ಡಾನ್ಸ್ ಮಾಡೇ ಮಾಡ್ತೀನಿ, ಒನ್ ಸ್ಲೋ ಡಾನ್ಸ್ ವಿತ್ ಯು. ಈ ಸೆಡ್ ಹೌದಾ ಪ್ರಾಮಿಸಾ ಅಂತ, ಪ್ರಾಮಿಸ್ ಅಂತ ಕೊಟ್ಟೆ. ಇವತ್ತು ಆ್ಯಕ್ಚುಲಿ ಮಾತಾಡಿದೆ ಅವ್ರ ಹತ್ರ. ಸೊ ಹಿ ಸೆಡ್ ನನ್ನ ಜೊತೆ ಡಾನ್ಸ್ ಮಾಡೋ ದಿನ ಹತ್ರ ಬರ್ತಾ ಇದೆ ಅಂತ. ಐ ಸೆಡ್ ಎಸ್. ಆ್ಯಕ್ಚುಲಿ ನಿಮ್ಮ ಈ ಜರ್ನಿ ಕೇಳ್ತಾ ಇದ್ರೆ ಅಫ್ಕೋರ್ಸ್ ನೀವು ಡ್ಯಾನ್ಸ್ ಮಾಡೇ ಮಾಡ್ತೀರಾ. ಅಫ್ಕೋರ್ಸ್ ನಾನು ಅವ್ರ ಜೊತೆನೂ ಮಾಡಬೇಕು, ಡಾನ್ಸ್ ಮಾಡ್ತೀನೋ ಇಲ್ಲೋ ಗೊತ್ತಿಲ್ಲ, ಬಟ್ ಐ ವಾಂಟ್ ಡಾನ್ಸ್ ವಿತ್ ಹಿಮ್ ವೆರಿ ಹೆಲ್ದಿ ನೋಟ್. ಓಕೆ, ಅದೇ ಒಂದು ಸೆಲೆಬ್ರಿಟಿ ಲೈಫಲ್ಲಿ ಏನಾದರೂ ಒಂಚೂರು ಆ ಕಡೆ ಈ ಕಡೆ ಆಯಿತು ಅಂತ ಅಂದಾಗ, ಈಗ ಒಂದು ಆಕ್ಸಿಡೆಂಟ್ ಮತ್ತೊಂದು ಏನೋ ಗಲಾಟೆ ಆದಾಗ ಒಂದಷ್ಟು ಬೇರೆ ಬೇರೆ ರೂಪ ಪಡ್ಕೊಂಡ್ಬಿಡುತ್ತೆ. ಯಾರೋ ನೋಡಿದ್ರಂತೆ, ಅವ್ರು ಕುಡ್ಕೊಂಬಂದು ಕೂತಿದ್ರಂತೆ, ಯಾರೋ ಊಟಕ್ಕೆ ಹೋಗಿದ್ರಂತೆ, ಪಾರ್ಟಿಗೆ ಹೋಗಿದ್ರಂತೆ, ಹಾಗೆ ಹೀಗೆ ಅವರೇ ಡ್ರೈವ್ ಮಾಡ್ತಿದ್ರಂತೆ, ಡ್ರೈವರ್ ಡ್ರೈವ್ ಮಾಡ್ತಿದ್ರಂತೆ, ನಿದ್ದೆ ಮಾಡಿದ್ರಂತೆ. ಆ್ಯಕ್ಚುಲಿ ಏನಾಗಿದ್ದು? ಸಿ ಒನ್ ಥಿಂಗ್ ಈಸ್ ಅಬೌಟ್ ಆಲ್ಕೋಹಾಲ್, ಒಂದು ರಾಂಗ್ ನೋಷನ್ ನಮ್ಮ ಇಡೀ ಜಗತ್ತಲ್ಲಿದೆ. ಆಲ್ಕೋಹಾಲ್ ಈಸ್ ನಾಟ್ ರಾಂಗ್, ಓವರ್ ಡನ್ ಈಸ್ ರಾಂಗ್. Yes. And it is a personal choice, completely a personal choice. ಮುಸ್ಲಿಮ್ಸಿಗೆ ಅದು ಅವರಿಗೆ ರಾಂಗ್ ಆಯಿತಾ, ಅವ್ರ ರಿಲಿಜನ್ ಅದನ್ನು ಬಿಡಲ್ಲ, ಅದು ಓಕೆ, ಅವ್ರ ತಕ್ಕನಂಗೆ ಅದು ಸರಿ, ಓಕೆ ಫೈನ್. ಹಿಂದೂಸ್ಗೆ ದೆರ್ ಇಸ್ ಅ ಚಾಯ್ಸ್ ವೆದರ್ ಯು ವಾಂಟ್ ಟು ಟಚ್ ವೈನ್ ಆರ್ ನಾಟ್, ಇಟ್ ಈಸ್ ಕಂಪ್ಲೀಟ್ಲಿ ಯುವರ್ ಚಾಯ್ಸ್. ಸೊ ಆ ಚಾಯ್ಸ್ ನಮಗೆ ದೇವ್ರು ಕೊಟ್ಟಿದ್ದಾನಲ್ವ, ಜನ ಆ ಚಾಯ್ಸ್ನೇ ಕಿತ್ಕೊಳ್ಳೋದು ಯಾರು, ಹೌ ಕ್ಯಾನ್ ಯು ಡೂ ದಟ್ ಅಲ್ವಾ? ಸೋಮರಸ ರಾಮರಸ ಅಂತ ಹಿಂದಿನ ಕಾಲದಲ್ಲೇ ಇತ್ತು, ದೇವದ ಕೆಳ ಕಾಲದಿಂದಾನೇ ಇದೆ ಅಲ್ವಾ? ಪ್ಲಸ್ ಇನ್ ಕ್ರಿಶ್ಚಿಯಾನಿಟಿ ಅಗೇನ್ ಇಟ್ ಈಸ್ ವ್ಯಾಲಿಡ್. ವೈನ್ ಅಂದರೆ ಅವ್ರಿಗೆ ದೇವರಿಂದ ಕುಡಿತಾರೆ. ಸೊ ಆಲ್ಕೋಹಾಲ್ ಈಸ್ ನಾಟ್ ರಾಂಗ್, ಬಟ್ ಡ್ರಿಂಕಿಂಗ್ ಇರ್ರೆಸ್ಪಾನ್ಸಿಬಿಲಿಟಿ ಈಸ್ ರಾಂಗ್. ನನ್ನ ಜೀವನದಲ್ಲಿ ಒಂದು ದಿವಸನೂ ಕುಡಿದು ಗಾಡಿ ಓಡಿಸೇ ಇಲ್ಲ, ನನ್ನ ಡ್ರೈವಿಂಗಲ್ಲಿ ಒಂದು ಸ್ಕ್ರ್ಯಾಚು ಆಗಿಲ್ಲ ನನ್ನ ಗಾಡಿಗೆ, ಟಚ್ ವುಡ್. ಸೊ ಈ ಆ್ಯಕ್ಸಿಡೆಂಟಲ್ಲಿ ನನ್ನ ಫ್ರೆಂಡ್ ಓಡಿಸ್ತಾ ಇದ್ದಿದ್ದು, ಆ್ಯಂಡ್ ಟು ಸೇ ದಟ್ ಅವ್ನು ಕುಡಿಯೋದೇ ಇಲ್ಲ, ಈಸ್ ಅ ಟೀ ಟೋಟ್ಲ್. ಸೊ ಅವನಿಗೆ ನಿದ್ದೆ ಬಂತು, 6 ಗಂಟೆ ತನಕ ಅವನು ಎದ್ದು ಕೂತ್ಕೊಂಡಿದ್ದ ನಮ್ಮ ಜೊತೆ ಗಾಡಿ ಓಡಿಸುವಾಗ. ಸೊ ವಾಟ್ ಯು ಎಕ್ಸ್ಪೆಕ್ಟ್, ನನಗೆ ಆ್ಯಕ್ಚುಲಿ ಅಲ್ಲೇ ಇರಬೇಕು ಆಗಿತ್ತು. ನಮ್ಮ ತಂದೆ ತಾಯಿ ಆಂಟಿ ಎಲ್ಲರೂ ಅಲ್ಲೇ ಇರಿ, ನೀವು ಬರಲೇಬೇಡಿ ವಾಪಸ್ಸು ಅಂತ ಹೇಳಿ ಹೋಗಿದ್ರು. ಅವರೆಲ್ಲ 3 ಗಂಟೆಗೆ ಹೋಗಿರೋದು. ಕೊರೋನಾ ಇದ್ದಿದ್ದರಿಂದ ಈ ಥರ ಒಂದು ಸ್ಮಾಲ್ ಪಾರ್ಟಿ ಸಿಕ್ಕಿದ್ರಿಂದ ನಮಗೆಲ್ಲ ಬೋನಿಂದ ಬಿಟ್ಟಂಗೆ ಆಗಿತ್ತು. ಸೊ ನಾವು ಎಲ್ಲರೂ ಇಡೀ ಫ್ಯಾಮಿಲಿ ಎಂಜಾಯ್ ಮಾಡ್ತಾ ಇದ್ವಿ. ಆ್ಯಕ್ಚುಲಿ ಅಜ್ಜಿನೂ ಇದ್ದರು ಆಗ ಆ್ಯಕ್ಚುಲಿ. ಸೊ 3 ಗಂಟೆಗೆ ಎಲ್ಲರೂ ಹೊರಟರು. ಸೊ ನನಗೆ ಅಲ್ಲೇ ಇರುವಂಥ ಎಲ್ಲರಿಗೂ ಹೇಳಿದರು. ನನಗೆ ಒಂದು ಶೂಟಿಗೆ ಕಾಲ್ ಬಂತು, ಕೊರೋನಾ ಟೈಮ್ ಬೇರೆ ಅಲ್ವಾ ಆವಾಗ. ಸೊ ದೆ ವಾಸ್ ನೋ ಶೂಟ್ಸು ಇಲ್ಲ, ಏನೂ ಇಲ್ಲ, ಏನು ಕೆಲಸವೂ ಇರಲಿಲ್ಲ. ಸೊ ವಿ ಆರ್ ಡೂಯಿಂಗ್ ಒನ್ ಸ್ಮಾಲ್ ಜ್ಯುವೆಲ್ರಿ ಥಿಂಗ್, ಒಂದು ಆನ್ಲೈನ್ ಶೂಟ್ ಇದು. ಆಗುತ್ತಾ ಇವತ್ತು ಅಂದ್ಕೊಂಡು ಫೋನ್ ಮಾಡೋದು, ಆಗುತ್ತಾನ, ಅಯ್ಯೋ ನಾನು ಈಗಲೇ ಬರ್ತೀನಿ ಇರಿ ಅಂತ. ಅದಕ್ಕೆ ಹೊರಡಿತ್ತು ನಾನು, ಹೆಸರು ನಾನು ಹೊರಡಲೇಬೇಕು, ನಾನು ಹೆಂಗೋ ಸ್ನಾನ ಮಾಡಿ ರೆಡಿ ಆಗ್ತೀನಿ, ಐ ಹ್ಯಾವ್ ಟು ಶೂಟ್, ಹೊರಟ್ಬಿಡೋಣ ಅಂತ. ಸೊ ಅವನಿಗೆ ನಾನೇ ಜೀವ ತಂದಿದ್ದು ಆ್ಯಕ್ಚುಲಿ. ಸೊ ಡ್ರೈವರ್, ನೀನು ಹಿಂಗಾದ್ರೂ ಬಿಟ್ಬಿಡು ಗುರು ನನಗೆ ಒಂದ್ಸಲಿ ಅಂತ. ನಂಗೆ ಆಗ್ತಾಯಿಲ್ಲ ನಿದ್ದೆ, ಇಲ್ಲ ನೀನು ಬರಲೇಬೇಕು ಅಂತ. ನಂಗೆ ಕೊನೆಗೆ ಅವಳು ಆ್ಯಕ್ಚುಲಿ ಅರ್ಪಿತ ಊಟ ಮಾಡ್ತಿದ್ಲು ಗಾಡೀಲಿ. ನೀವು ಹೋಗ್ತಾ ಇದ್ದೀರಾ, ಸರಿ ನಾನು ಬರ್ತೀನಿ ನಡಿ ಅಂತ. ಅವಳು ಪಾಪ ಅಲ್ಲೇ ಇರಬೇಕಾದವಳು, ನಾನು ಮನೆಗೆ ಹೋಗ್ಬಿಡ್ತೀನಿ ಅಂತ ಅಂದಿದ್ದು. ಸೊ ಅವ್ನಿಗೇನಾಯಿತು, ಫುಲ್ ನಿದ್ದೆಯಲ್ಲೇ ಅವನು 1 ನಿಮಿಷ ಹಿಂಗೆ ಕಣ್ಕಟ್ಲೆ ಬಂತು ಅವನಿಗೆ ಗೊತ್ತಾಗಲಿಲ್ಲ. ಸೊ ಅವ್ನು ಬ್ರೇಕ್, ಇಟ್ಸ್ ಅನ್ ಆಟೋಮ್ಯಾಟಿಕ್. ಸೊ ಬ್ರೇಕ್ ಮೇಲೆ ಕಾಲಿಡೋ ಬದಲು ಆಕ್ಸಿಲೇಟರ್ ಅದನ್ಬಿಟ್ಟ. ಅದು ಹೋಗಿದ್ದೆ ಫುಲ್ ಸ್ಪೀಡಲ್ಲಿ ಹೋಯ್ತು. ಲೈಕ್ ಇಟ್ ವಾಸ್, ಐ ಥಿಂಕ್ ಇಟ್ ಟಚ್ ಟು ಆಲ್ಮೋಸ್ಟ್ 180 ಮುಟ್ಟಿದೆ. ಸೊ ಹಾಗೆ. ಸೊ ಅದು ಅವನಿಗೂ ಪ್ಲಸ್ ನಾನು ಬೇಸಿಕ್ಲಿ ನಾನು ಸೀಟ್ ಬೆಲ್ಟ್ ಹಾಕೊಳ್ಳದಲ್ಲೇ ನಾನು ಗಾಡಿ ಓಡಿಸಲ್ಲ. ನನ್ನ ಪಕ್ಕ ಕೂತಿದ್ರೆ ಅವ್ರು ಸೀಟ್ ಬೆಲ್ಟ್ ಹಾಕೊಳ್ಳೋವರೆಗೂ ನಾನು ಬಿಡಲ್ಲ. ಇಲ್ಲೇ ನಮ್ಮಮ್ಮ ಇದ್ದಾರೆ ಕರೆದು ಕೇಳ್ಬಿಡಿಬೇಕಂತ. ಬಿಕಾಸ್ ಅವರಿಗೂ ನಾನು ಬಿಡಲ್ಲ, ನೀನು ಸೀಟ್ ಬೆಲ್ಟ್ ಹಾಕೋ ಆವಾಗಲೇ ನಾನು ಗಾಡಿ ಸ್ಟಾರ್ಟ್ ಮಾಡೋದು ಅಂತಿದ್ದೆ. ಬಟ್ ಇದೇನಾಯಿತು, ನಾನು ಕೂತ ತಕ್ಷಣ ಮಲಗಿಬಿಟ್ಟೆ. ಬಿಡ್ತೀಯ ನನ್ನ ಅಂದ್ಬಿಟ್ಟು ಮಲಗಿಬಿಟ್ಟೆ. ಸೊ ಐ ನಾಕ್ಡ್ ಆಫ್. ಐ ಡಿಂಟ್ ನೋ. ನನ್ನ ಆಕ್ಸಿಡೆಂಟ್ ಆದಾಗಲೂ ನಂಗೆ ಗೊತ್ತಿಲ್ಲ, ನಾನು ಕಂಡುಬಿಟ್ಟಿದ್ದೆ ಆ್ಯಂಬ್ಯುಲೆನ್ಸಲ್ಲಿ. ಸೊ ಇಟ್ ವಾಸ್ ಕಂಪ್ಲೀಟ್ಲಿ ಆಕಸ್ಮಿಕವಾಗಾಯಿತು. ಆ್ಯಂಡ್ ಆಲ್ಕೋಹಾಲ್ ಇಂದ ಆಯಿತು, ಇನ್ನೇನೋ ಇಂದ ಆಯಿತು, ಅದರಿಂದ ಆಯಿತು, ಮಣ್ಣೆ ಮಸಿ ಆಯಿತು. ದೀಸ್ ಆರ್ ಆಲ್ ಟಾಕ್ಸ್, ಗೊತ್ತಾಯ್ತಾ? ಟು ಟೆಲ್ ಯು ದ ಟ್ರೂತ್, ಐ ಡೂ. ನಾನು ಕೆಲವು ಸಲ ಕುಡಿತೀನಿ. ನಮ್ಮ ಫ್ಯಾಮಿಲಿ ಇದರಲ್ಲೇ ನಾವೆಲ್ಲ ರಾಜ್ಪೂತ್ಸು. ಸೊ ನಮಗೆ ಒಂದು ಬಾಟ್ಲ್ ಓಪನ್ ಆಗದೆ ಇದ್ದರೆ ನಮ್ಮ ಪಾರ್ಟಿಲಿ ಅದು ಪಾರ್ಟಿನೇ ಅಲ್ಲ. ಸೊ ನಾವು ಫ್ಯಾಮಿಲಿ ಪಾರ್ಟೀಸಲ್ಲೇ ಕುಡಿತೀವಿ. ಸೊ ಎಷ್ಟೊಂದು ಪಾರ್ಟೀಸಲ್ಲಿ ಟೈಟ್ ಆಗಿಬಿಟ್ಟು ನಾನು, ಇಫ್ ಯು ವಾಂಟ್ ಟು ಸೇ, ಗಾಡಿ ಓಡಿಸ್ಕೊಂಡು ಬಂದಿದ್ದೀನಿ ಅಂದರೆ
ವೆರಿ ಇಂಪಾರ್ಟೆಂಟ್ ಸಿಚುವೇಶನ್ಸ್, ಬೇರೆ ಏನು ದಾರಿನೇ ಇಲ್ಲ, ಯಾರಿಗೋ ಮನೆಗೆ ಬಿಡಬೇಕಿತ್ತು, ಸೊ ಒಂದೆರಡು ಸಲ ಓಡಿಸಿದ್ದೀನಿ ಏನೋ. ಅವಾಗಲೂ ನಾನು ಅಲ್ಲಾಡಿಲ್ಲ. ಸೊ ಆಗಬೇಕು ಅಂತಿದ್ರೆ ಕುಡಿದ್ಬಿಟ್ಟೆ ಆಗಬೇಕು ಅಂತಿಲ್ಲ, ಆಗಬೇಕಂದ್ರೆ ಹೆಂಗಾದರೂ ಆಗುತ್ತೆ. ವಿಧಿ ಸರಿ ಇಲ್ಲ ಅಂದರೆ ನೋಡಿ, ಕುಡ್ದಲ್ಲ ನೀವು ಏನೂ ಮಾಡ್ದಲ್ಲ ಜಪ ಮಾಡ್ಕೊಂಡು ಕೂತೀರಿ, ಕೆಳಗಡೆಯಿಂದ ಅರ್ಥಕ್ವೇಕಾಗಿ ಬಾಯಿ ಬಿಟ್ಕೊಂಡು ಒಳಗೆ ಹೋಗ್ಬಿಡ್ತೀರ. ಹೌದು ಮೇಡಮ್, ಈ ಥರದ್ದೊಂದು ಇನ್ಸಿಡೆಂಟ್ ಆದಮೇಲೆ ಸಿನಿಮಾ ರಂಗದಿಂದ ಇರ್ಬೋದು ಅಥವಾ ಫ್ರೆಂಡ್ಸಿಂದ ಇರ್ಬೋದು ಕಾಲ್ಸ್ ಬಂತ, ಇನ್ನೂ ಟಚ್ಚಲ್ಲಿ ಇದ್ದಾರೆ? ಡೆಫಿನೆಟ್ಲಿ ನನಗೆ ತುಂಬ ನಾನು ಇಂಡಸ್ಟ್ರೀಲಿ ಜಾಸ್ತಿ ಫ್ರೆಂಡ್ಸ್ ಮಾಡ್ಕೊಂಡಿಲ್ಲ, ವೆರಿ ಫ್ಯೂ ಫ್ರೆಂಡ್ಸ್ ಇರೋದು. ಯಾಕಂದರೆ ನನಗೆ ನಿಜ ಜೀವನದಲ್ಲೂ ನಾಟಕ ಆಡಿದ್ರೆ ನಂಗೆ ಉರಿದೋಗ್ಬಿಡುತ್ತೆ. ಅಲ್ಲಿ ಆಫ್ ಆಗಿದೆ ಕ್ಯಾಮ್ರಾ, ನಿಲ್ಸಯ್ಯ ಅಂದ್ಬಿಡೋಣ ಅನಿಸುತ್ತೆ, ಗೊತ್ತಾಯ್ತಾ. ಸೊ ನಾನು ಅದಕ್ಕೆ ನಿಜ ಜೀವನದಲ್ಲಿ ನಾಟಕ ಆಡೋರನ್ನ ನಾನು ಫ್ರೆಂಡ್ ಮಾಡ್ಕೊಳ್ಳಲ್ಲ. ಬಟ್ ಐ ಡೂ ಹ್ಯಾವ್ ಅ ಫ್ಯೂ ಗುಡ್ ಫ್ರೆಂಡ್ಸ್ ಇನ್ ದ ಇಂಡಸ್ಟ್ರಿ ಹೂ ಡಿಡ್ ಕನೆಕ್ಟ್ ಬ್ಯಾಕ್. ಐ ಡೋಂಟ್ ವಾಂಟ್ ಟು ಟೇಕ್ ದ ನೇಮ್ಸ್. ಎಲ್ಲರೂ ನನಗೆ ಕನೆಕ್ಟ್ ಆದರು. ಯುನೋ, ಸಿ ಫಾರ್ ಫಸ್ಟ್ 6 or 7 months ನನ್ನ ಫೋನ್ ಆಫ್ ಇತ್ತು. ಐ ಡಿಡ್ ನಾಟ್ ಸ್ವಿಚ್ ಆನ್. ದ ಫಸ್ಟ್ ಥಿಂಗ್ ಐ ಡಿಡ್ ಇಸ್, ನಾನು ಅಂದೆ ನೀನು ಫ್ರೆಂಡು ಆಗ್ಬೋದು ಎನಿಮಿನೂ ಆಗ್ಬೋದು ನನಗೆ, ಆಯಿತಾ. ನೀನೀಗ ನನ್ನ ಎನಿಮಿ, ನೀನು ದೂರ ಹೋಗು ಅಂತ ಆಫ್ ಮಾಡಿ ಇಟ್ಬಿಟ್ಟೆ ನಾನು. ಯುನೋ, ಐ ಡಿಂಟ್ ಸ್ವಿಚ್ ಇಟ್ ಆನ್ ಫಾರ್ 6-7 months ಆಲ್ಮೋಸ್ಟ್. ಸೊ ಆ ಟೈಮಲ್ಲಿ ನನಗೆ ಅಣ್ಣಂಗೆ ಫೋನ್ ಮಾಡಿದ್ದಾರೆ, ಯುನೋ, ಇಂಡಸ್ಟ್ರಿ ಪೀಪಲ್. And I think first one to call was Rakshita, to my brother. I think one of the names ತೆಗಿಬೇಕಂದ್ರೆ. ಸೊ ಶಿ ಆಸ್ಟ್ ಹೆಂಗೋ ಇದ್ದಾಳೋಳು, ಹೆಂಗೋ ಬದುಕೊಂಡಿದ್ದಾಳು ಬಿಡು ಅಂತ. ಏನು ಪಾಪ ಇವನಂದರೆ ಆ ಲೆವೆಲ್ಗೆ ಇದ್ದೀವಿ ನಾವು, ವಿ ಆರ್ ವೆರಿ ಕ್ಲೋಸ್. ಹೆಂಗೊಪ್ಪ ಅವಳಿಗೆ ಹಿಂಗಾದ್ರೂ ನಡೆಸ್ಬಿಡಪ್ಪ, ನೀನು ಕಾಲು ಹಿಡಿತೀನಿ ಅಂತ ಅವಳು ಹಂಗೆ ಹೇಳಿದ್ದಾಳೆ. ಸೊ ಇಟ್ಸ್ ಲೈಕ್ ದ್ಯಾಟ್. ಸೊ ದೇ ವರ್ ಆಲ್ ವರಿಡ್ ಆ್ಯಂಡ್ ದೇ ವರ್ ಕನೆಕ್ಟೆಡ್ ವಿತ್ ಮೈ ಬ್ರದರ್. ಅವ್ರಿಗೆ ಗೊತ್ತಾಯಿತು. ಸಿ, ಐ ವುಡ್ ಲೈಕ್ ಟು ಥ್ಯಾಂಕ್ ಮೈ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಆ್ಯಂಡ್ ಫ್ಯಾನ್ಸ್ ಎಲ್ಲರೂ. ಒಂದು ನನಗೆ ಏನು ಅಂದರೆ, ನನಗೆ ಸ್ಪೇಸ್ ಕೊಟ್ಟರು. ಅದೇನು ಗೊತ್ತಾ, ಅದು ದ್ಯಾಟ್ ಈಸ್ ಸಚ್ ಅ ಬ್ಯೂಟಿಫುಲ್ ವೇ ಆಫ್ ಥಿಂಕಿಂಗ್. ಯುನೋ, ಸ್ಪೇಸ್ ಕೊಡೋದಿದೆಯಾ, ಅರ್ಥ ಮಾಡ್ಕೊಂಡು ಸ್ಪೇಸ್ ಕೊಡೋದಿದೆಯಲ್ಲ, ನೆಕ್ಸ್ಟ್ ಲೆವೆಲ್ ಆಫ್ ಮೆಚುರಿಟಿ ಅದು. ಸೊ ಎಲ್ಲರೂ ನಮ್ಮ ಅಮ್ಮಂಗೋ ನಮ್ಮ ಅಕ್ಕಂಗೋ ನಮ್ಮ ಅಣ್ಣಂಗೋ ಮಾಡೋರು. ನನ್ನ ಹತ್ರ ಕಾಲ್ಸ್ ಬರಲೇ ಇಲ್ಲ. ನಂಗೆ ಗೊತ್ತಾಗಿದ್ದೆ ಆಫ್ಟರ್ 8 months ಹೂ ಆಲ್ ಕಾಲ್ಡ್, ಹೂ ಆಲ್ ಆಸ್ಕ್ಡ್ ಅಬೌಟ್ ಮೀ. ಯುನೋ, ಲೈಕ್ ಐ ಸೆಡ್, ನಾನು ಸ್ವಿಚ್ ಆಫ್ ಆಗಿಬಿಟ್ಟೆ. ನನಗೆ ಗೊತ್ತಾಯಿತು ದಟ್ ನಾನು ಐ ಆಮ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ರೈಟ್ ನೌ ಇನ್ ಮೈ ಲೈಫ್. ಆಯಿತು, ಬೇರೆಯವ್ರನ್ನ ನನಗಿಂತ ಜಾಸ್ತಿ ಲವ್ ಮಾಡಿ ಅವೆಲ್ಲ ಟೈಮ್ ಆಯಿತು. ಈಗ ನಾನು ಬೇಕು, ಐ ಲವ್ ಮೀ ನೌ. ಯುನೋ, ಐ ಆಮ್ ಮೈ ಹೋಲ್ ಆ್ಯಂಡ್ ಸೋಲ್ ಈಗ. ಸೊ ನನಗೆ ನಾನು ಬೇಕು, ಬೇರೆ ನನಗೆ ಇನ್ನೇನು ಬೇಡ ಅಂದ್ಬಿಟ್ಟೆ. ಒಂಚೂರು ಹಿಂದೆ ಸಿನಿಮಾ ಬುಕ್ಗಳ ಬಗ್ಗೆ ಮಾತಾಡೋದಾದರೆ, ಫಸ್ಟ್ ಸಿನಿಮಾನೇ ನಿಮ್ಗೊಂದು ಕಮರ್ಷಿಯಲ್ ಸಿನಿಮಾ, ದುನಿಯಾ ವಿಜಯ್ ಜೊತೆ ಇಂಟ್ರೊಡ್ಯೂಸ್ ಆಗ್ತೀರಾ. ತುಂಬ ಚೆನ್ನಾಗೂ ಇರ್ತೀರ, ಒಳ್ಳೆ ಹೈಟು, ಒಳ್ಳೆ ಫಿಟ್ನೆಸ್ಸು, ಗುಡ್ ಲುಕ್ಕಿಂಗ್ ಎಲ್ಲವೂ. ನೀವೇ ಸೆಲೆಕ್ಟ್ ಮಾಡಿದ್ದ ಅಂದರೆ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅಂತ, ಅಥವಾ ಅದು ಆಪ್ಷನ್ ಬಂದಿದ್ದ ಹೇಗೆ ಅಂತ? ಸಿ, ಅದೊಂದು ಮಾತ್ರ ನಾನು ಬೇರೆಯವ್ರ ಥರ ನಾನು ಯೋಚನೆ ಮಾಡಿರಲಿಲ್ಲ. ನಾನು ಇಂಜಿನಿಯರ್ ಆಗಬೇಕಿತ್ತು, ಡಾಕ್ಟರ್ ಆಗಬೇಕಿತ್ತು, ಐ ಆಮ್ ಬುಲ್ಶಿಟಿಂಗ್, ಆಯಿತಾ, ಲೈಂಗ್ ಅಂತ ಬರಲಿ. ನಾನು ಚಿಕ್ಕನಿಂದನೂ, ಹುಟ್ಟಿದಾಗಿಂದನೂ ನನಗೆ ಆಗಬೇಕಿದ್ದು ನಟಿನೇ. ಬಿಕಾಸ್ ನಂಗೆ ಇನ್ನೂ ನೆನಪಿದೆ, ನಮ್ಮ ಸದಾಶಿವನಗರಲ್ಲಿ ಮನೆ ಇತ್ತು. ಸೊ ಮೇಲ್ಗಡೆ ಬಸವಣ್ಣಪ್ಪ ಅವರು ಅಂತ ಇದ್ದರು, ಹಿ ವಾಸ್ ಅ ಪೊಲಿಟಿಷಿಯನ್. ಸೊ ಅವ್ರ ಮಕ್ಕಳೆಲ್ಲ ನನಗೆ ತುಂಬ ಫ್ರೆಂಡ್ಸ್, ಅಂದರೆ ತುಂಬ ನಾನು ಇಷ್ಟಪಡೋರು. ಐ ವಾಸ್ ಇನ್ 7th or 8th standard, ಆಯಿತಾ, 10 or 11 years ನನಗೆ. ಸೊ ಈ ಮಾಧುರಿದೊಂದು ಸಾಂಗ್ ಇರೋದು, ಧಕ್ ಧಕ್ ಕರ್ನೆ ಲಗ ಅಂತ, ದಿನ ಮಾಡಿಸೋರು ನನ್ನ ಕೈಯಲ್ಲಿ ಕರೆದುಬಿಟ್ಟು. 5 ಗಂಟೆ ಅಂದರೆ ನಾನು ಸ್ಕೂಲ್ ಡ್ಯಾನ್ಸ್ ಇವ್ರಿಗೆ ಡ್ಯಾನ್ಸ್ ಮಾಡೋಕ್ಕೂ ಟೈಮ್ ಆಯಿತು ಅಂತ. ಆ್ಯಂಡ್ ಅಷ್ಟು ಎಂಜಾಯ್ ಮಾಡೋರು, ಏನೋ, ಎಲ್ಲರೂ ಕೂತ್ಕೊಂಡು. ಅದೇ ಡ್ಯಾನ್ಸ್ ಇದು ಆ್ಯಕ್ಟಿಂಗ್ ಅನ್ನೋದು ನಿಮ್ಮ ಚಾಯ್ಸ್ ಆಗಿತ್ತು, ಅದಕ್ಕೆ ಡ್ಯಾನ್ಸ್ ಮಾಡೋಕ್ಕೆ ಹೋಗ್ತಿದ್ರಿ ಮೊದಲಿಂದಾನೆ. ಸೊ ಆ ಚಿಕ್ಕನಿಂದಾನು ನನಗೆ ಅದು ಒಂದು ಇತ್ತು, ಅಭಿನಯದ ಮೇಲೆ ಒಂದು ಪ್ರೀತಿ. ಆಮೇಲೆ ಇನ್ನೊಂದು ಏನಂತಂದರೆ, ಯಾವುದೇ ಒಂದು ಮಾಧುರಿ ದೀಕ್ಷಿತ್ ಅಂದರೆ ನಂಗೆ ತುಂಬ ಇಷ್ಟ ಆಯಿತು. ಯಾವುದೇ ಮಾಧುರಿ ಸಾಂಗ್ ಬಂದ್ರೂ ನಾನು ಅದನ್ನು ಇಮಿಡಿಯೇಟ್ ಪ್ರಾಕ್ಟೀಸು. ಅಂದರೆ ಅಲ್ಲಿ ಟಿ ವಿಲಿ ಬರ್ತಾ ಇದ್ರೆ ನಾನು ಇಲ್ಲಿ ಹಂಗೆ ಶುರು ಮಾಡಿಬಿಡ್ತಿದ್ದೆ. ಅದಕ್ಕೆ ನಮ್ಮ ಅತ್ತೆ ನನಗೆ ನಟಿ ಅಂತಲೇ ಹೆಸರಿಟ್ಟಿದ್ರು. ಎಲ್ಲೇ ಅವಳು ನಟಿ ಅಂತ ಚಿಕ್ಕನಲ್ಲಿ ಕರೆಯೋರು. ಆಮೇಲೆ ಹೂ ಹಣ್ಣು ಸಿನಿಮಾಗೆ ಯುನೋ ವೈಜಯಂತಿಗೆ ಮೇಕಪ್ ಟೆಸ್ಟ್ ಇತ್ತು. ಆಗ ನಾನು ಹಿಂದೆ ನಿಂತ್ಕೊಂಡು ಇವ್ರು ಮಾಡೋದನ್ನೆಲ್ಲ ಮಾಡ್ತಾ ಇದ್ದೆ, ಯುನೋ. ಸೊ ಅವ್ರದ್ದು ಆಗಿದ ತಕ್ಷಣ ನನ್ನ ಮುಂದೆ ಕರೆದು ಶೂಟ್ ಮಾಡಿದ್ರು. ಸೊ ಆ ಶೂಟ್ ಮಾಡಿದಾಗ ಅವರು ಹಿಂದೆ ನನಗೆ ಅವ್ರು ಮಾತಾಡಿದ್ದು ಇನ್ನೂ ಕಿವಿಲಿದೆ, ಜಗ ಅಂಕಲು ಮತ್ತು ಅತ್ತೆ, ಇವಳು ಏನು ಈ ಲೆವೆಲ್ಗೆ ಎಕ್ಸ್ಪ್ರೆಷನ್ ಕೊಡ್ತಾಳೆ ಅಂತ, ಯುನೋ. ಸೊ ಅದೆಲ್ಲ ಮೇ ಬಿ ನನಗೆ ಆ್ಯಸ್ ಅ ಬರ್ತಿಂದ ಬಂದಿತ್ತು. ಯುನೋ, ನನ್ನ ಚಿಕ್ಕನಿಂದ ನಿಂಗೆ ಏನಾಗಬೇಕಂದ್ರೆ ಆ್ಯಕ್ಟ್ರು, ಯುನೋ, ಎಲ್ರಿಗೂ ಮಕ್ಳಿಗೆ ಬೇರೆಯವ್ರು ಕೇಳಿದ್ರೆ ಡಾಕ್ಟ್ರು ಅಂತಾರಲ್ಲ, ನಂದು ಆ್ಯಕ್ಟ್ರು ಬಾಯ್ನಲ್ಲಿತ್ತು. ಆಮೇಲೆ ಅಪ್ಪ ಎಲ್ಲ ಹೋಗಿದ್ದಾರೆ, ಬೇರೆ ಮಕ್ಕಳೆಲ್ಲ ಮೀಟಿಂಗ್ ಅಂತಾರಲ್ಲ, ನಾನು ಶೂಟಿಂಗ್, ಎಲ್ಲೋಗಿದೆ ಶೂಟಿಂಗ್. ಸೊ ಶೂಟಿಂಗು, ಈ ಮೇಕಪ್ಪು, ಆಮೇಲೆ ಮೇಕಪ್ಪು ಅಷ್ಟೇ.
ಬೆಳಗ್ಗೆ ಎದ್ದಿದ ತಕ್ಷಣ ಸ್ಟ್ರೈಟ್ ಹುಡ್ಕೊಂಡು ಹೋಗೋದು ಆಯ್ತಲ್ಲ. ನಾನು ಹುಡ್ಕೋದ್ರಲ್ಲಿ ಭಾಳ ಚೆನ್ನಾಗಿದ್ದೆ. ನಮ್ಮಮ್ಮ ಎಲ್ಲೆಲ್ಲ ಔಸಿಡೋರು ಲಿಪ್ಸ್ಟಿಕ್ಸ್ ಎಲ್ಲ ತೆಗ್ದು ಹಚ್ಕೊಳ್ಳೋದು, ಹಚ್ಚಿ ತಿಂದು ಬಿಡೋದು. ಅಷ್ಟು ಮೇಕಪ್ ಅಂದರೆ ಆಸೆ ಅಷ್ಟಿದು. ಸೊ ಮೂವೀಸ್ ಆ್ಯಂಡ್ ಅಭಿನಯ ಅನ್ನೋದು ಫ್ರಮ್ ದ ಚೈಲ್ಡ್ಹುಡ್ ಐ ಥಿಂಕ್ ಇಟ್ ವಾಸ್ ಗಿವನ್ ಟು ಮೀ ಆ್ಯಂಡ್ ಅದರಲ್ಲೇ ಆಗಬೇಕು ಅಂತಲೇ ನಾನು ಇದ್ದಿದ್ದು. And that is how I prepared myself also. Whether it is acting, course ಆಗಿರ್ಬೋದು, ಕಥಕ್ ಕಲಿಯೋದಾಗಿರ್ಬೋದು, ಭರತನಾಟ್ಯಂ. ಭರತನಾಟ್ಯಂ ನಮ್ಮ ತಾಯಿನೇ ಹಾಕಿದ್ರು ಆ್ಯಕ್ಚುಲಿ when I was 5 years old. ಅವರಿಗೂ ಗೊತ್ತಾಯಿತು ಇದು ಯಾಕೋ ಇದು ಈ ಕಡೆನೇ ಇದೆ ಅಂತ. ಯಾಕಂದ್ರೆ ನಾನು ಇನ್ನೂ ನೆನಪಿದೆ, ಧರ್ಮಸ್ಥಳಕ್ಕೆ ಒಂದ್ಸಲಿ ಹೋದಾಗ ನಾನು ಐ ಥಿಂಕ್ ಐ ವಾಸ್ ಇನ್ 5th ಸ್ಟ್ಯಾಂಡರ್ಡ್. ಸೊ ಅಲ್ಲಿ ಹೆಗ್ಡೆ ಅವರು ಕೇಳಿದ್ರು ಬಂದು, ನಾನು ಸುಮ್ಮನೆ ಕೂತಿದ್ದೆ, ಡಾನ್ಸ್ ಕಲಿಸ್ತಾ ಇದ್ದೀರಾ ಇವಳಿಗೆ ಅಂತ. ಸೊ ಆ ಥರ ಎಲ್ಲ ಅವರು ಯಾವತ್ತೂ ಕೇಳಲ್ಲ ಆ ಥರ. ಈಸ್ ಅಂದರೆ ಅವ್ರು ಇಂಡೈರೆಕ್ಟ್ಲಿ ಸಿಗ್ನಲ್ ಕೊಟ್ಟಿದ್ದಾರೆ ಇದು ಕಲೆಗೆ ಬರುತ್ತೆ ಅಂತ. ಸೊ ಆ ಥರ ಲಾಟ್ ಆಫ್ ಥಿಂಗ್ಸ್ ಇನ್ ಮೈ ಲೈಫ್. ಆ್ಯಂಡ್ ನನಗೆ ಬೇರೆ ಏನೂ ಬರಲ್ಲ. ಕ್ರಿಯೇಟಿವಿಟಿ ಆರ್ ಆರ್ಟ್ ಈಸ್ ಮೈ ಫೀಲ್ಡ್. ನೀವು ಡೆಫಿನೆಟ್ಲಿ ನಾನು ಓದಿರೋದು BCom ಆ್ಯಂಡ್ ಐ ಹ್ಯಾವ್ ಡನ್ BSc ಇನ್ ಫ್ಯಾಷನ್ ಡಿಸೈನ್ ಆಲ್ಸೋ, ಬಟ್ ಐ ಆಮ್ ವೆರಿ ಗುಡ್ ವಿತ್ ನಂಬರ್ಸ್ ಆಲ್ಸೋ ಆಯ್ತಲ್ವಾ. ಬಟ್ ಮೈ ಸ್ಟ್ರೆಂತ್ ಇಸ್ ಕ್ರಿಯೇಟಿವಿಟಿ ಆ್ಯಂಡ್ ಆರ್ಟ್. ಓಕೆ, ಎಂಥದ್ದೇ ಸ್ಟಾರ್ ಮಕ್ಕಳಾದ್ರೂ ಕೂಡ ಒಂದು ಸಿನಿಮಾಗೆ ಏನೋ ಪುಷ್ ಮಾಡ್ಬೋದು, ಬಟ್ ನೆಕ್ಸ್ಟ್ ಸಿನಿಮಾಗಳಿಗೆ ಅವ್ರದ್ದೇ ಆದಂಥ ಟ್ಯಾಲೆಂಟಲ್ಲಿ ಮುಂದೆ ಬರಬೇಕಾಗುತ್ತೆ. ಹಾಗೆ ನಿಮ್ಮದೇ ಆದ ಟ್ಯಾಲೆಂಟಲ್ಲೇ ಸ್ಟಾರ್ ನಟಗಳೇ ನಿಮ್ಮ ಏನು ರೇಷು ತುಂಬ ಚೆನ್ನಾಗೇ ಇತ್ತು. ಅಂದರೆ ರಮೇಶ್ ಸರ್ ಜೊತೆ ಮಾಡಿದ್ರಿ, ಆಮೇಲೆ ರವಿಚಂದ್ರನ್ ಸರ್ ಜೊತೆ ಮಾಡಿದ್ರಿ, ಬ್ಯಾಕ್ ಟು ಬ್ಯಾಕ್ ಸೂಪರ್ ಸ್ಟಾರ್ಗಳ ಜೊತೆ ಮಾಡಿ. ಅದು ಹೆಂಗಾಗಿದ್ದು ಅಂತ. ಇನ್ನು ನಮ್ಮ ಅಣ್ಣಂಗೆ ಲಾಂಚ್ ಮಾಡ್ತಾ ಇರಬೇಕಾದ್ರೆ ನಮ್ಮ ತಂದೆ ತುಂಬ ಖರ್ಚು ಮಾಡಿದ್ದಾರೆ ಆಯ್ತಲ್ವ. ಏಕೆಂದರೆ ಒಂದು ಹೀರೋನ ಪ್ರಿಪೇರ್ ಮಾಡೋದು ಅಂದರೆ, ನಾರ್ಮಲ್ ಹೀರೋನ ಪ್ರಿಪೇರ್ ಮಾಡೋದು ಅಂದರೆ ಓಕೆ, ಇವ್ರು ಬೇರೆ ಇಂಡಸ್ಟ್ರಿ ವೆಟರನ್ನು, ಅವರ ಮಗ ಆ್ಯಂಡ್ ಫ್ಯಾಮಿಲಿ ಫಸ್ಟ್ ಮಗ, ಆಲ್ ದ್ಯಾಟ್ ಕೇಮ್. ಸೊ ದ ಹ್ಯಾಡ್ ಸ್ಪೆಂಟ್ ಅ ಲಾಟ್ ಆಫ್ ಮನಿ ಆಯ್ತಲ್ವ. ಸೊ ನಾನೀಗ ಯೋಚನೆ ಮಾಡಿದೆ, ಈಗ ನಾನು ರೆಡಿ ಅಂದರೆ ಇವ್ರು ನನಗೆ ಎಷ್ಟು ಖರ್ಚು ಮಾಡ್ಬೋದು ಅಂತ. ಬಿಕಾಸ್ ಇಫ್ ಐ ಆಮ್ ಗೆಟಿಂಗ್ ಲಾಂಚ್ ಫ್ರಮ್ ದ ಫ್ಯಾಮಿಲಿ, ಅದು ಅದೇ ಗ್ರ್ಯಾಂಡ್ಯೂರಲ್ಲೇ ಬರಬೇಕಾಗುತ್ತಲ್ವ. ಸೊ ನಾನು ಡಿಸೈಡ್ ಮಾಡಿದೆ, ನಂಗೆ ಬೇಡವೇ ಬೇಡ ಈ ಲಾಂಚು. ನನ್ನ ಮೇಲೆ ಟ್ಯಾಲೆಂಟ್ ಇದ್ದರೆ ಬರಲಿ, ಇಲ್ಲ ಅಂದರೆ ಬೇಡ ಇದು. ಆ್ಯಂಡ್ ಐ ನೋ ಐ ಹ್ಯಾವ್ ಇಟ್, ಸೊ ವೈ ಈವನ್ ಥಿಂಕ್ ಅಬೌಟ್ ಇಟ್. ಸೊ ಹಂಗೆ ಅಂದ್ಕೊಂಡು ನಾನು ನಮ್ಮ ತಂದೆಗೆ ಹೇಳಿದೆ ಆ್ಯಕ್ಚುಲಿ. ಐ ಸೆಡ್, ನೀವು ನನಗೋಸ್ಕರ ಏನೂ ಖರ್ಚು ಮಾಡಬಾರ್ದು, ಅದು ಒಂದೇ ಕಂಡೀಷನ್ ನಾನು ಇಂಡಸ್ಟ್ರಿಗೆ ಬರಬೇಕಂದ್ರೆ. ಸೊ ನಾನೇ ಐ ಯೂಸ್ ಟು ಡೂ, ನಾನು ಮನೆಯಲ್ಲೂ ಅಷ್ಟೇ ದುಡ್ಡು ಕೇಳಿ ಬೇಜಾರಾಗಿ ಹೋಗೋದು ನಮಗೆ. ಏನಪ್ಪ ಇವರು 500,000ಕ್ಕೂ ಹಿಂಗೆ ಆಡ್ತಾರೆ ಅಂತ. ಆ ಟೈಮಲ್ಲಿ ಕಾಲೇಜಲ್ಲಿ ನಮಗೆಲ್ಲ ಇದಿಲ್ಲ. ಸೊ ಐ ಯೂಸ್ ಟು ಡೂ ಪ್ರಮೋಷನ್ಸ್. ನಮ್ಗೆ ಸಖತ್ತಾಗಿ ಪೇ ಮಾಡೋರು ಮಾತ್ರ 5,000 ಗರ್ಲ್ಸಿಗೆ 5,000 ಪರ್ ಡೇ, 6,000 ಪರ್ ಡೇ ಎಲ್ಲ ನಾವು ಪ್ಯಾಂಪ್ಲೆಟ್ ಹಂಚಿದ್ರೆ. ಸೊ ಅದನ್ನು ಕೂಡಿಟ್ಟು ನಾನು ಆಲ್ಮೋಸ್ಟ್ 2-3 lakhs ಮಾಡಿದ್ದೆ ಆ ಟೈಮಲ್ಲೇ ಇನ್ ದ ಬ್ಯಾಂಕ್. ಸೊ ಐ ಪೇಡ್ ಫ್ರಮ್ ದ್ಯಾಟ್ ಫಾರ್ ಮೈ ಆ್ಯಕ್ಟಿಂಗ್ ಕೋರ್ಸ್. ಐ ಪೇಡ್ ಮೈ ಓನ್ ಆ್ಯಕ್ಟಿಂಗ್ ಕೋರ್ಸ್. ನಾನು ಹೇಳಿದೆ, ನಮ್ಮ ತಂದೆ ಖುಷಿ ಆಯ್ತು ಅವಾಗ. ಈ ಸೆಡ್ ಆಯ್ತು ಮಾಡು, ಯಾರಿಗೆ ಖುಷಿ ಆಗಲ್ಲ, ನಾನೇ ಪೇ ಮಾಡ್ತೀನಿ. ಸೊ ಅಲ್ಲಿಂದ ಶುರು ಆಗಿದ್ದ ಜರ್ನಿ, ರೈಟ್ ಫ್ರಮ್ ಪೇಯಿಂಗ್ ಫಾರ್ ಮೈ ಆ್ಯಕ್ಟಿಂಗ್ ಕೋರ್ಸ್, ರೈಟ್ ಫ್ರಮ್ ಪೇಯಿಂಗ್ ಫಾರ್ ಮೈ ಪೋರ್ಟ್ಫೋಲಿಯೋ ಆ್ಯಂಡ್ ಅಲ್ಲಿಂದ ಹಿಡಿದು ಆ ಜರ್ನಿಯಿಂದ ಫಸ್ಟ್ ನಂದು ಆ್ಯಕ್ಟಿವಾ ಬೈಕು ನಮ್ಮ ತಾಯಿ ಕೊಡಿಸಿದ್ದು. ಅದಾದಮೇಲೆ ಆಲ್ಟೋ ಕಾರ್ ನಾನು ಫಸ್ಟ್ ತೊಗೊಂಡಿದ್ದು. ಅದಾದಮೇಲೆ I-20 ಇತ್ತು ನನ್ನ ಹತ್ರ, ಅದನ್ನು ನಾನೇ ತೊಗೊಂಡಿದ್ದು. ದೆನ್ ಟುಡೇ ಐ ಹ್ಯಾವ್ ಎ ಕ್ರೇಟಾ. ಈ 2-wheeler-ಇಂದ ಈ ಕ್ರೇಟಾವರೆಗೂ ಜರ್ನಿ ಕನ್ನಡ ಇಂಡಸ್ಟ್ರಿಯಿಂದ ಪಾಸಿಬಲ್ ಆಗಿದೆ. ಆ್ಯಂಡ್ ಇಲ್ಲಿ ಏನು ಗೊತ್ತಾ, ಒನ್ ಥಿಂಗ್ ಸಿಂಪಲ್, ನೀವು ಇನ್ನು ಬೇರೆ ಎಲ್ಲಿ ಯಾವ ಇಂಡಸ್ಟ್ರಿಲಾದರೂ ಸುಣ್ಣ ಬಣ್ಣ ಹೊಡೆದು ನಿಮಗೆ ಕಾಸ್ಟ್ಯೂಮ್ ಹಾಕಿ ಸ್ವಲ್ಪ ಆ್ಯಕ್ಟಿಂಗ್ ಎಲ್ಲ ಇಲ್ಲಿ ಲೈಟಲ್ಲೆಲ್ಲ ತೋರಿಸ್ಬಿಟ್ರೆ ನೀವು ಹಿಟ್ ಆಗ್ತೀರಾ. ಬಟ್ ಕನ್ನಡ ಇಂಡಸ್ಟ್ರಿಯಲ್ಲಿ ಓಡಲ್ಲ. ಟ್ಯಾಲೆಂಟ್ ಇದ್ದರೆ ಮಾತ್ರ ಇಲ್ಲಿ ನೀವು ಶೈನ್ ಆಗೋದು. ಸುಣ್ಣ ಬಣ್ಣ ಎಲ್ಲ ಇಲ್ಲ ಆಗಲ್ಲ. ಸೊ ಐ ಥಿಂಕ್ ಆ ಟ್ಯಾಲೆಂಟ್ನ ಮತ್ತೆ ಇಂಡಸ್ಟ್ರಿ ರೆಕಗ್ನೈಸ್ ಮಾಡ್ತು ನನಗೆ. ಫಸ್ಟ್ ಸಿನಿಮಾನೇ ಆ್ಯಕ್ಚುಲಿ ಐ ಸ್ಟಿಲ್ ರಿಮೆಂಬರ್, ಐ ಹ್ಯಾಡ್ ಗಾನ್ ಫಾರ್ ರಕ್ಷಿತಾ ಪ್ರೇಮ್ಸ್ ಆ್ಯನಿವರ್ಸರಿನೋ ಬರ್ತ್ಡೇನೋ ಒಬ್ರದ್ದು, ನಂಗೆ ನೆನಪಿಲ್ಲ ಯಾವ್ದು ಏನು ಒಕೇಶನ್ ಅಂತ. ಬಟ್ ಇವ್ರದ್ದೇ ಫಂಕ್ಷನು, ತಾಜ್ ವೆಸ್ಟ್ ಎಂಡಲ್ಲಿ ಪಾರ್ಟಿ ಇತ್ತು. ಸೊ ನಾನು ನಿಂತ್ಕೊಂಡಿದ್ದೆ ಅವಾಗ. ಐ ಹ್ಯಾಡ್ ಜಸ್ಟ್ ಕಮ್ ಬ್ಯಾಕ್ ಫ್ರಮ್ ಮುಂಬೈ ಆ್ಯಂಡ್ ಪೋರ್ಟ್ಫೋಲಿಯೋ ಆಗಿತ್ತು ನಂದು. ಆ್ಯಂಡ್ ರಕ್ಷಿತಾನು ಹೇಳ್ತಿದ್ಲು ಆ್ಯಕ್ಚುಲಿ, ನೀನು ಯಾಕೋ ನನಗೆ ದುನಿಯಾ ವಿಜಯ್ ಜೊತೆ ಲಾಂಚ್ ಆಗ್ತೀಯ ಕಣೆ ಅಂತ ಅಂತ ಯಾವುದಾ ಅಂತ ನಾನು ಅಂದೆ. ಆ್ಯಂಡ್ ಅವಳದು ಹೇಳ್ತಿದ್ದಂಗೆ ಎಂಡ್ ಆಫ್ ದ ಪಾರ್ಟಿಲಿ ಆ್ಯಕ್ಚುಲಿ ವಿಜಯ್ ಬಂದರು. ನನಗೆ ಗೊತ್ತಿರಲಿಲ್ಲ ಅಲ್ಲಿವರೆಗೂ. ಸೊ ಏನಮ್ಮ ನೀನು ಮಾಡ್ತೀಯಾ ಈ ಸಿನಿಮಾಲಿ ಅಂತ ಕೇಳಿದ್ರು. ನನಗೆ ಇಟ್ ವಾಸ್ ಲೈಕ್, ಮಾಡ್ತೀಯಾ, ಎಲ್ಲಿ ಮಾಡಬೇಕು, ಎಷ್ಟೊತ್ತಿಗೆ ಅಲ್ಲಿ ಬರ್ಬೇಕು ಹೇಳಿ ಅಂತ. ಸೊ ಹೀ ಕಾಸ್ಟೆಡ್ ಮೀ ರೈಟ್ ದೇರ್.
ಅದಾದಮೇಲೆ ಐ ಮೆಟ್ ದ ಡೈರೆಕ್ಟರ್ ತುಷಾರ್ ರಂಗನಾಥ್ ಅವರು, ಈಸ್ ನೋ ಮೋ, ಬಟ್ ಐ ಆಮ್ ಶೋರ್ ಸಮ್ವೇರ್ ಲುಕಿಂಗ್ ಅಟ್ ಮೀ. ಸೊ ಅವ್ರನ್ನ ಮೀಟ್ ಮಾಡಿದೆ ನಾನು ನೆಕ್ಸ್ಟ್ ಡೇ. ಅವರು ಓಕೆ ಮಾಡಿದ್ರು. ಸೊ ಅಲ್ಲಿಂದ ಒಂದು ಶುರು ಆಗಿದ್ದ ಜರ್ನಿ. ಅದು ಆ ಸಿನಿಮಾ ಆಗಿದ ತಕ್ಷಣವೇ ಅಲ್ಲಿ ಐ ಸ್ಟಿಲ್ ವೋಂಟ್ ಫೊಗೆಟ್ ಆ್ಯಕ್ಚುಲಿ. ಮಾಲಾಶ್ರೀ ಅವರು ನನಗೆ ಫಸ್ಟ್ ಅಡ್ವಾನ್ಸ್ ಕೊಟ್ಟಿದ್ದು, ಯಾಕಂದರೆ ರಾಮು ಸರ್ ಪ್ರೊಡಕ್ಷನ್. ಸೊ ರಾಮು ಸರ್ ನನಗೆ ಓಕೆ ಮಾಡಿದ್ರು. ದಟ್ ವಾಸ್ ದ ಥರ್ಡ್ ಓಕೆ. ಆ್ಯಂಡ್ ನಾನು ಅಂದೆ, ಸರ್ ನನಗೆ ನೀವು ಅಡ್ವಾನ್ಸ್ ಕೊಡುವಾಗ ದಯವಿಟ್ಟು ಮೇಡಮ್ ಕೈಲಿ ಕೊಡಿಸ್ಬಿಡಿ ಅಂತ ಸೊ ಮಾಲಾಶ್ರೀ ಅವರು ಮೇಡಮ್ನವರು ನನಗೆ ಓಕೆ ಅಂದ್ಬಿಟ್ಟು ಅವ್ರ ಕಾಲಿಗೆ ಬಿದ್ದು ನಾನು ಅಡ್ವಾನ್ಸ್ ಈಸ್ಕೊಂಡಿದ್ದು. ಐ ನೆವರ್ ಫೊಗೆಟ್ ದಟ್ ಡೇ. ಟಾಪ್ ಆ್ಯಕ್ಟ್ರೆಸ್ ಕೈಲಿ ಈಸ್ಕೊಂಡಿದ್ದು. ಅದಾದಮೇಲೆ ನನಗೆ ಮಂಜು ಅವ್ರ ಫೋನ್ ಬಂತು, ಕೆ ಮಂಜು ಅವ್ರದ್ದು. ಸೊ ಈ ಥರ ಡ್ಯೂರಿಂಗ್ ಕಂಠೀರವಾನೆ ಐ ಥಿಂಕ್ ಅವ್ರು ಸೆಟ್ಟಿಗೆ ಬಂದಿದ್ರು ಅನಿಸುತ್ತೆ ಯಾವತ್ತೋ ಒಂದು ದಿವಸ. ಸೊ ಅವ್ರು ಅಲ್ಲಿ ನನ್ನನ್ನು ನೋಡಿ ಕಂಠೀರವ ಕಾಸ್ಟ್ಯೂಮ್ಸ್ ನಾನೇ ಮಾಡ್ಕೊಂಡಿದ್ದು ಒಂದು ಸಿನಿಮಾಗೆ. ಶುಭಾ ಪೂಂಜಂಗೂ ನಾನೇ ಮಾಡಿದ್ದೆ ಕೆಲವು ಅವ್ರದ್ದಿದ್ದಕ್ಕೆ. ಸೊ ತುಂಬ ಚೆನ್ನಾಗಿತ್ತು ಎರಡೂ. ಸೊ ಅವರು ನೀನಮ್ಮ ಮಾಡಿದ್ದು ಕಾಸ್ಟ್ಯೂಮ್, ನೀನಮ್ಮ ಮಾಡಿದ್ದು ಅಂತ ಒಂದು 1000 ಸಲ ಕೇಳಿದ್ರು ನಂಗೆ. ಹೌದು ಸರ್ ನಾನೇ. ಸೊ ಅದು ನಂದೊಂದು ಸಿನಿಮಾ ಮಾಡ್ತೀನಿ, ನೀನು ಅದ್ರಲ್ಲಿ ಮಾಡಮ್ಮ ಅಂತ. ಏನು ಸರ್ ಕಾಸ್ಟ್ಯೂಮ ಆ್ಯಕ್ಟಿಂಗ್ ಅಂತ? ಎರಡೂ ಮಾಡಮ್ಮ. ಹೌದಾ ಸರಿ ಅಂತ ಕಳ್ಳ ಮಳ್ಳ ಸುಳ್ಳಾಗಿ ಹಂಗೆ ಕಾಸ್ಟ್ ಆಗಿದ್ದು ನಾನು. ಸೊ ಅದಾದಮೇಲೆ ದೆ ವಾಸ್ ನೋ ಲುಕಿಂಗ್ ಬ್ಯಾಕ್. ಅದಾದ್ಮೇಲೆ ರಗಳೆ ವಿದ್ ರಿಷಿಕಾ ಆಯಿತು. ಹೀಗೆ ಮಂಜು ಅವ್ರ ಹತ್ರ ಒಂದು ದಿವಸ TV 9 ಮಾತಾಡ್ತಾ ಕೂತ್ಕೊಂಡಿದ್ದೆ ಅವ್ರ ಆಫೀಸಲ್ಲಿ. ಆಗ ನಂಗೊಂದು ಟಾಕ್ ಶೋ ಮಾಡಬೇಕು ಅಂತ. ನಾವು ಭಾಳ ಸಲಿಗೆ ಇದೆ, ನಾನು ಹೋಗೋಬಾರೋ ಅಂತಾನೆ ಅನ್ನೋದು. ಒಂದು ಟಾಕ್ ಶೋ ಮಾಡಬೇಕು ಕಣ ನನಗೆ ಅಂತ. ಯಾವ ಥರ ಮಾಡಬೇಕು ಅಂತ. ಕಾಫಿ ವಿತ್ ಕರಣ್ ಆ ಥರ ಅಷ್ಟೇ, ಅದೇ ಅಲ್ಲ. ಸರಿ ಮಾಡೋಣ ಅಷ್ಟೇ. ಅದಾದಮೇಲಿಂದ ನಾವು ಹೆಂಗೆ ಶೋ ಮಾಡಿದ್ವಿ, ಹೆಂಗೆ 16 ಎಪಿಸೋಡ್ಸು ಆಯಿತು ಗೊತ್ತೇ ಆಗಲಿಲ್ಲ. ಓಕೆ, ರಗಳೆ ವಿತ್ ರಿಷಿಕಾ ಎಪಿಸೋಡ್ ಮಾತಾಡಬೇಕಾದ್ರೆ 1-2-3 ಶೋ ಆದಮೇಲೆ ಸೆಲೆಬ್ರಿಟಿಗಳೇ ಯೋಚನೆ ಮಾಡೋರು ಏನು ಕ್ವಶನ್ ಕೇಳ್ತಾರಪ್ಪ, ಹೆಂಗೆ ಆನ್ಸರ್ ಮಾಡೋದು ಅಂತ. ಏನಾದರೂ ನೆನಪಿದೆಯಾ ಆ ಥರದ್ದು ಒಂದು ಇನ್ಸಿಡೆಂಟ್ಗಳು? ಈ ಇಷ್ಟು ಆರ್ಟಿಸ್ಟ್ ನಮಗೆ ಆ ಟೈಮಲ್ಲಿ ರೀಚ್ ಇರಲಿಲ್ಲ. ಸೊ ನಮ್ಗೆ ಇದ್ದಿದ್ದೇ ಒಂದು ಕಾಂಪ್ಯಾಕ್ಟ್ ನಂಬರು. ಆ ಸೋಷಿಯಲ್ ಮೀಡಿಯಾ ಎಲ್ಲ ಅಷ್ಟೊಂದು ಸ್ಟ್ರಾಂಗ್ ಆಗಿರಲಿಲ್ಲ. ಇಟ್ ವಾಸ್ ವೆರಿ ವೀಕ್. ಆ್ಯಂಡ್ ಸೊ ನಮಗೆ ಕರ್ಕೊಂಬರೋದೇ ಜನನ ತುಂಬ ತೊಂದರೆ ಆಗಿಬಿಟ್ಟಿತ್ತು. ಆ್ಯಂಡ್ ವಿ ವರ್ ನಾಟ್, ನಾವು ಒಂದು ಕಾಂಟ್ರವರ್ಸಿನೂ ಮಾಡಿಲ್ಲ ಶೋನಲ್ಲಿ, ನಾಟ್ ಇವನ್ ಒನ್. ಸೊ ಇಟ್ ವಾಸ್ ಅ ವೆರಿ ಲೈಟ್ ಹಾರ್ಟೆಡ್ ಶೋ. ಅಂದರೆ ಜನರಲಾಗಿ ಈಗ ನಾವು ಹೆಂಗೆ ಕುತ್ಕೊಂಡು ಈಗ ಮಾತಾಡ್ತಾ ಇದ್ದೀವಿ ಹಾಗೆ ಒಂದು ಕಾನ್ವರ್ಸೇಷನಲ್ಲಿ, ಒಂದು ಫ್ರೆಂಡ್ಶಿಪ್ಪಲ್ಲಿ ನಡೆಯೋವಂಥ ಶೋ. ಇಟ್ ವಾಸ್ ನಾಟ್ ಕಾಂಟ್ರವರ್ಸಿ. ಸೊ ಫಸ್ಟು ಎಲ್ಲರೂ ಹೆದರಿದ್ರು, ಹೌದು. ಬಟ್ ಆಮೇಲೆ ಅವ್ರಿಗೆ ಹೆಂಗೆ ಗೊತ್ತಾಗ್ತಾ ಹೋಯಿತು ದಟ್ ದೆರ್ ಇಸ್ ನೋ ಕಾಂಟ್ರವರ್ಸಿ. ಇವಳು ಜಸ್ಟ್ ಮಾತಾಡಿಸ್ತಾ ಇದ್ದಾಳೆ, ಅಥವಾ ಏನೋ ಒಂದು ಇಶ್ಯೂ ಬಗ್ಗೆ ಮಾತಾಡಿದ್ರು ಅದನ್ನು ತುಂಬ ಯೋಚನೆ ಮಾಡಿ ಮಾತಾಡ್ತಾ ಇದ್ದಾಳೆ ಅಂದಾಗ ಎಲ್ಲರೂ ಬಂದರು. ಸೊ ವಿ ಆ್ಯಕ್ಚುಲಿ ವಾಂಟೆಡ್ ಟು ಕ್ಲೋಸ್ ದ ಶೋ ವಿತ್ ಸುದೀಪ್ ಮತ್ತು ರಕ್ಷಿತಾ ಅವರು. ಆ್ಯಂಡ್ ಸುದೀಪ್ ಸರ್ ಡೇಟು ಕೊಟ್ಟಿದ್ರು ನನಗೆ, ಆ್ಯಂಡ್ ರಕ್ಷಿತಾ ಅವರು ಡೇಟ್ ಕೊಟ್ಟಿದ್ರು. ಬಟ್ ಅದೇನೋ ಲಾಸ್ಟಲ್ಲಿ ಒಂದು ಸ್ಮಾಲ್ ಗ್ಲಿಚ್ ಆಗಿ ಅದಾಗೋಕ್ಕಾಗಲಿಲ್ಲ. ಇಲ್ಲ ಅಂದಿದ್ರೆ ವಿ ವುಡ್ ಹ್ಯಾವ್, ಇಟ್ ವಾಸ್ ರೆಡಿ. ದ ನೆಕ್ಸ್ಟ್ ವಾಸ್ ಸುದೀಪ್ ಆ್ಯಂಡ್ ರಕ್ಷಿತಾ. ಕ್ಲೋಸಿಂಗ್ ವಾಸ್ ಅಂಬರೀಷ್ ಮಾಮ. ಓಕೆ. ಸುದೀಪ್ ಸರ್ ಅಂದಾಗ ನೆನಪಾಯ್ತು, ಅವ್ರದ್ದೊಂದು ಸಿನಿಮಾದಲ್ಲಿ ಸ್ಪೆಷಲ್ ಅಪಿಯರೆನ್ಸ್ ಕೂಡ ಅವ್ರ ಜೊತೆ. ಸೊ ಆ್ಯಕ್ಚುಲಿ ಆ ಟೈಮಲ್ಲೂ ನನಗೆ ಆಪ್ರೇಷನ್ ಆಗಿತ್ತು. ದೆ ವಾಸ್ ಅ ಸ್ಮಾಲ್ ಥೈರಾಯ್ಡ್ ಸರ್ಜರಿ ದಟ್ ಐ ಹ್ಯಾಡ್ ಗಾನ್ ಥ್ರೂ. ಆ್ಯಂಡ್ ಸೊ ನನಗೆ ಸುದೀಪ್ ಸರ್ ಅಂದರೆ ಐ ಡೂ ರೆಸ್ಪೆಕ್ಟ್ ಹಿಮ್ ಅ ಲಾಟ್. ಆ್ಯಂಡ್ ಅವ್ರ ಸಿನಿಮಾಗಳನ್ನೆಲ್ಲ ನಾನು ಫಾಲೋ ಮಾಡ್ತಾ ಬಂದಿದ್ದೀನಿ. ಆ್ಯಂಡ್ ಮೇನ್ಲಿ ವೆನ್ ಹೀ ಹ್ಯಾಸ್ ಸ್ಟುಡ್ ಅಪ್ ಫಾರ್ ಮೀ ಇನ್ ಬಿಗ್ ಬಾಸ್, ಅಂದರೆ ಒಂದು ಟ್ರೂ ಮೆಂಟರ್ ಆಗಿ. ಹೀಗೆ ನಾನು ಬಿಗ್ ಬಾಸ್ ಮನೆಯಿಂದ ಅವ್ರಿಗೆ ಹೇಳಿದೆ, ಆಯ್ತು ಬಿಡಿ ಸರ್ ಕಳಿಸ್ಬಿಡಿ, ನಾನು ಸರಿ ಇಲ್ಲ ಅಂದರೆ, ನೀನು ಯಾರಮ್ಮ ಸರಿ ಇಲ್ಲ ಅಂತ ಹೇಳಿದ್ದು, ನೀನು ಕುತ್ಕೊಳ್ಳಮ್ಮ ಅಲ್ಲಿ ಅಂದಿದ್ರು ನನಗೆ ಶಾಕ್ ಆಗಿ, ಡಿಡ್ ಹಿ ಜಸ್ಟ್ ಸಪೋರ್ಟ್ ಮೀ ಅಂತ. ಸೊ ಐ ವಿಲ್ ನೆವರ್ ಫರ್ಗೆಟ್ ದಟ್ ಸಪೋರ್ಟ್ ಆಫ್ ಹಿಸ್. ಆ್ಯಂಡ್ ಹೀ ಈಸ್ ಆಲ್ವೇಸ್ ಲುಕ್ಡ್ ಔಟ್ ಫಾರ್ ಮೀ. ಸೊ ಅವರು ನನಗೆ ಫೋನ್ ಮಾಡಿದ್ರು. ನಾನು ಹಾಸ್ಪಿಟ್ಲಲ್ಲೇ ಇದ್ದೆ ಆ್ಯಕ್ಚುಲಿ. ಐ ಥಿಂಕ್ ಐ ಹ್ಯಾಡ್ ಕಮ್ ಹೋಮ್. ಸ್ಟಿಚಸ್ ಒಂಚೂರು ಇತ್ತು ಅಷ್ಟೇ. ಸೊ ಈ ಥರ ಒಂದು ಸಾಂಗ್ ಮಾಡ್ತೀಯಮ್ಮ ಅಂದೆ. ಇಲ್ಲ ಸ್ಟಿಚಸ್ ಹಾಕಿದ್ದಾರೆ ನನಗೆ. ನೀನು ಬಂದು ಮಾಡಮ್ಮ ಅಂತ ಅಂದರು. ಅಷ್ಟೇ ಒಂದೇ ಮಾತು. ನಾನು ಐ ಡಿಂಟ್ ಇವನ್ ಥಿಂಕ್ ಟ್ವೈಸ್. ಸರಿ ಅಂತ ನೆಕ್ಸ್ಟ್ ಡೇನೇ ರಿಹರ್ಸಲಿಗೆ ಹೋದೆ ವಿತ್ ದ ಸ್ಟಿಚಸ್. ಸೊ ಪರ್ಫಾರ್ಮ್ ಮಾಡಿರೋದು ನಾನು ವಿತ್ ಸ್ಟಿಚಸ್, ಅದು ಕಾಣಿಸಿಲ್ಲ ಅಷ್ಟೇ. ಅಂದರೆ ನಾನಂದೆ ಅವರಿಗೆ, ಏನು ಸರ್ ಸ್ಟಿಚ್ ಗಿಚ್ ಹಾಕಿದರೆ ನಾನು ಡ್ಯಾನ್ಸ್ ಮಾಡಲ್ಲ, ಇಲ್ಲಿಂದ ಫ್ರೀ ಆಗಿಬಿಡು ನೀನು, ಎಲ್ಲ ಆಗುತ್ತೆ ಅಂತಂದರು. ಸೊ ಆವತ್ತು ನಾವು ಹೆಂಗೆ ಡ್ಯಾನ್ಸ್ ಮಾಡಿದ್ದೀವಿ ನಾನು ಶ್ವೇತಾ ಅಂದರೆ, ಅಯ್ಯೋ ಅಂದರೆ ಆ ಲೆವೆಲ್ ಎನರ್ಜಿ ನಂಗೆ ಬಂದೇ ಇಲ್ಲ ಅನಿಸುತ್ತೆ. ಮತ್ತು ಅಷ್ಟು ಚೆನ್ನಾಗಿ ಮಾಡಿದ್ದೀವಿ. ಸೊ ಅವ್ರು ಬಂದು ಹೇಳಿದ್ರು, ಸುದೀಪ ನಾನು ಹೇಳಿದೆ ನೋಡಿದ್ಯಾ, ನೀನು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀಯಾ, ಹೆಂಗೆ ಕಾಣ್ತಾ ಇದೆಯಾ ಗೊತ್ತಾ ಸ್ಕ್ರೀನಲ್ಲಿ ಅಂತ. ಸೊ ಅಗೇನ್ ಸೊ ಐ ಕುಡ್ ನಾಟ್ ಸೇ ನೋ ಟು ಹಿಮ್ ಫಸ್ಟ್ ಥಿಂಗ್. ಸೊ ಗೆಸ್ಟ್ ಅಪಿಯರೆನ್ಸ್ ಆದ್ರೂ ಅವ್ರ ಜೊತೆ ಅಂತ ಹೇಳಿದಾಗ ಐ ಕುಡ್ ನಾಟ್ ಸೇ ನೋ. ಆ್ಯಂಡ್
ಐ ಡಿಡ್ ಇಟ್ ಆ್ಯಂಡ್ ಇಟ್ ಕೇಮ್ ಔಟ್ ವೆರಿ ವೆಲ್. ಲೈಕ್ ಒಂದು ಖುಷಿಯಾದ ಒಂದು ಬ್ರೇಕ್ ಸಿಗುತ್ತೆ ಕಣ್ಣಿಗೆ ಹಬ್ಬ ಆಯಿತು ಅಂತ ಮಾಣಿಕ್ಯ ನೋಡಿದವರೆಲ್ಲ ನನಗೆ ಹೇಳಿದಾಗ, ಅಥವಾ ಆ್ಯಂಡ್ ಬೀಯಿಂಗ್ ಅ ಪಾರ್ಟ್ ಆಫ್ ಸಚ್ ಅ ಬಿಗ್ ಪ್ರಾಜೆಕ್ಟ್, ಇಟ್ ವಾಸ್ ಗ್ರೇಟ್. ಅಂದರೆ ಐ ಥ್ಯಾಂಕ್ ಸುದೀಪ್ ಸರ್ ಫಾರ್ ಗಿವಿಂಗ್ ಮೀ ದಟ್ ಆಪರ್ಚುನಿಟಿ. ಆ್ಯಂಡ್ ಜನ ಏನಂದರು ಅಂತಂದರೆ ಐ ಮೀನ್ ವಿತ್ ಡ್ಯೂ ರೆಸ್ಪೆಕ್ಟ್ ಟು ಬೋತ್ ದಿ ಆ್ಯಕ್ಟ್ರೆಸಸ್, ನಾವು ಅವ್ರನ್ನ 3 ಅವರ್ ನೋಡಿದ್ರೆ ನಿಮ್ಮಿಬ್ಬರನ್ನ 2 ನಿಮಿಷ ನೋಡಿದ್ದು ನಮಗೆ ಅಷ್ಟು ಒಂದು ಫುಲ್ ಪೈಸಾ ವಸೂಲಾಯಿತು ಅಂತ ಹೇಳಿದ್ರು. ಸೊ ಐ ಥಿಂಕ್ ದ್ಯಾಟ್ ವಾಸ್ ದಿ ಐಸಿಂಗ್ ಆನ್ ದ ಕೇಕ್ ಫಾರ್ ಮಿ. ಬಿಗ್ ಬಾಸ್ ಇರೋ ಮತ್ತು ಸ್ಮಾಲ್ ಸ್ಕ್ರೀನು ಸಿನಿಮಾ ಈ ಮಧ್ಯದಲ್ಲಿ ಒಂದು ಸಣ್ಣ ಗ್ಯಾಪ್ ಆಗುತ್ತೆ. ಅದ್ರ ಮಧ್ಯದಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತೀರಾ, ಮಣಿರತ್ನಂ ಅವ್ರು ಇರ್ಬೋದು ಮತ್ತು ಬೇರೆ ಬೇರೆ ಡೈರೆಕ್ಟರ್ಗಳನ್ನ ಸ್ಟಾರ್ಗಳನ್ನೆಲ್ಲ ಮೀಟ್ ಮಾಡ್ತೀರಿ. ಏನು ಪ್ಲ್ಯಾನ್ ಇತ್ತು ರಿಷಿಕಾ ಅವ್ರಿಗೆ ನೆಕ್ಸ್ಟ್ ಮಾಡಿ? ಆ್ಯಕ್ಚುಲಿ ನಮ್ಮ ತಂದೆ ಮೀಟ್ ಆಗಿತ್ತು ಆ್ಯಕ್ಚುಲಿ ಮಣಿರತ್ನಂ ಸರ್ನ. ಸೊ ಹಿ ವಾಸ್ ಕಮಿಂಗ್ ಫಾರ್ ಟಾಕ್ ಇನ್ ದ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್. ಸೊ ಅವತ್ತು ಅವ್ರ ಜೊತೆ ಅವ್ರು ಲಂಚ್ ಇಟ್ಕೊಂಡಿದ್ರು ನಮ್ಮ ತಂದೆ. ಸೊ ನಾನು ಹೇಳಿದ್ದು ಆ್ಯಕ್ಚುಲಿ ಐ ವಾಂಟ್ ಟು ಕಮ್ ಫಾರ್ ದಟ್ ಲಂಚ್, ಬಿಕಾಸ್ ನಾನು ಡೈರೆಕ್ಟ್ ಮಾಡ್ತಿದ್ನಲ್ಲ, ಅವ್ರಿಗೆ ಒಂಚೂರು ನಾನು ಕ್ಯಾಮ್ರಾ ಟ್ರಿಕ್ ಇದು ಶಾರ್ಟ್ಸ್ ಏನಾದರೂ ತಿಳ್ಕೊಳ್ಳೋಣ ಅಂತ ನನಗೆ ಹಸಿವಿತ್ತಷ್ಟೆ. ಸೊ ನಾನು ಹೋದೆ ಅವತ್ತು ಲಂಚಿಗೆ ಆ್ಯಂಡ್ ಐ ಸ್ಪೋಕ್ ಟು ಮಣಿರತ್ನಂ ಸರ್ ಆ್ಯಂಡ್ ತುಂಬ ಅವ್ರ ಹತ್ರ ಕಲಿತೆ ನಾನು. ಐ ಸೆಡ್ ವಿಚ್ ಇಸ್ ದ ಬೆಸ್ಟ್ ಕ್ಯಾಮ್ರಾ ಹೇಳ್ಕೊಡಿ ಸ್ವಲ್ಪ ಅಂತ. ಈ ಸೆಡ್ ನಿಂಗೆ ಈಗ ಶಾರ್ಟ್ ತೆಗಿಬೇಕಾ, ನಿನ್ನ ಫೋನಲ್ಲೇ ತೆಗೆದು ತೋರಿಸ್ತೀನಿ ನಾನು ಆಸಮ್ ಶಾರ್ಟು ಅಂತಂದರು. ಈ ಸೆಡ್ ಕ್ಯಾಮ್ರಾ ಅಲ್ಲ ಇಂಪಾರ್ಟೆಂಟು, ಲೈಟಿಂಗು ಆರ್ಟಿಸ್ಟು ಅಷ್ಟೇ, ಎರಡೇ ನಿಂಗೆ ಬೇಕಾಗಿರೋದು. ಕ್ಯಾಮ್ರಾ ಯಾವುದ್ರಲ್ಲಿ ಬೇಕಾದ್ರೂ ಶೂಟ್ ಮಾಡ್ಬೋದು ಅಂತ. ಸೊ ಹಾಗೆ ಹಿ ಟಾಟ್ ಮಿ ಸೋ ಮೆನಿ ಥಿಂಗ್ಸ್ ದಟ್, ಅಂದರೆ ಅವ್ರು ಅಷ್ಟು ದೊಡ್ಡ ಮನುಷ್ಯ ಆದ್ರೂ ಈ ಥರ ಒಂದು ಮಾತಾಡ್ತಾರಲ್ಲ, ಐ ವಾಸ್ ಲಿಟ್ರಲಿ ಟೇಕನ್. ಅಫ್ಕೋರ್ಸ್ ಹಿ ನೇಮ್ಡ್ ಮೆನಿ ಕ್ಯಾಮ್ರಾಸ್. ನಾನು ಅದ್ರ ಬಾಯಿ ಈಗ ನನ್ನದು ಬರ್ಕೊಂಡು ಓದಬೇಕನ್ಸುತ್ತೆ. ಅದನ್ನು ಒಳ್ಳೆಯದನ್ನು ಹೇಳಿದ್ರು. ಬಟ್ ಯು ಡೋಂಟ್ ಹ್ಯಾವ್ ಟು ಬ್ರೇಕ್ ಯುವರ್ ಹೆಡ್ ಆನ್ ದ್ಯಾಟ್. ನಾರ್ಮಲ್ ಕ್ಯಾಮ್ರಲ್ಲೂ ನೀನು ಶೂಟ್ ಮಾಡ್ಬೋದು, ನಿನ್ನ ಕ್ವಾಲಿಟಿ ಆಫ್ ವರ್ಕ್ ಇಂಪಾರ್ಟೆಂಟು ಅನ್ನೋದನ್ನ ನನಗೆ ಹೇಳಿಕೊಟ್ರು. ಸೊ ಎಸ್, ಐ ಥಿಂಕ್ ಒನ್ ಗುಡ್, ನಮ್ಮ ತಂದೆನೂ ಹೇಳ್ತಿರ್ತಾರೆ ಇದನ್ನು ಎಲ್ಲದರಲ್ಲೂ, ತುಂಬ ಪುಣ್ಯ ಮಾಡಿದರೆ ಅಂತೆ ಒಂದು ಫಿಲ್ಮ್ ಫ್ಯಾಮಿಲಿಲಿ ಹುಟ್ಟೋದು. ಸೊ ಐ ಥಿಂಕ್ ಆ ಪುಣ್ಯದಿಂದ ನನಗೆ ಇಷ್ಟು ಇಂಡಸ್ಟ್ರಿನೆಲ್ಲ ಮೀಟ್ ಮಾಡೋಕ್ಕೆ ಸಿಗ್ತಾ ಇದೆಯಲ್ಲ. ಸೊ ಐ ಆಮ್ ಗ್ರೇಟ್ಫುಲ್ ಫಾರ್ ದ್ಯಾಟ್. ಓಕೆ ಮೇಡಮ್, ಒಂದಷ್ಟು ಏನು ಸೋಷಿಯಲ್ ಮೀಡಿಯಾ ಇರ್ಬೋದು ಮತ್ತು ಆಚೆಗಡೆಯಿಂದ ಕಮೆಂಟ್ ಮಾಡೋರು ಇದ್ದೇ ಇರ್ತಾರೆ. ಸ್ಟಾರ್ ಡೈರೆಕ್ಟ್ರು ಮಕ್ಕಳು ಬಿಡಿ, ಅವ್ರಿಗೆ ಏನು ಆರಾಮಾಗಿ ಖರ್ಚು ಮಾಡ್ಕೊಂಡಿರ್ತಾರೆ, ಅವ್ರ ಅಪ್ಪ ತುಂಬ ಮಾಡಿಟ್ಟಿರ್ತಾರೆ, ಅದರ ಕಾಮನ್ ರೈಟ್ ಬಂದ್ಬಿಡುತ್ತೆ. ಅಂಥವ್ರಿಗೆ ನಿಮ್ಮ ಉತ್ತರ ಏನಿರುತ್ತೆ? ಅದೇ ನಮ್ಮಪ್ಪನೂ ಮಾಡಿಟ್ಟಿದ್ರೆ ನಾನು ಉಡಾಯಿಸ್ತಾ ಇದ್ದೆ. ಮಾಡಿಟ್ಟಿದ್ದಾರೆ, ಬಟ್ ಅವ್ರಿಗೆ ಸೇಫಾಗಿ ಒಳಗಿಡಿಸಿದ್ದೀವಿ ನಾವು, ಫಾರ್ ದೇರ್ ರೇನಿ ಡೇಸ್, ನಾಟ್ ಫಾರ್ ಅವರ್ಸ್. ಸೊ ಐ ಥಿಂಕ್ ಅಪ್ಪನ ದುಡ್ಡಲ್ಲಿ ಶೋಕಿ ಮಾಡೋರು ಅಷ್ಟೇ. ನಾನು ಅದನ್ನ ಹೇಳೋಕ್ಕೂ ಆಗಲ್ಲ. ಇಟ್ಸ್ ಲೈಕ್ ಫಾರ್ ಮಿ ದೇ ನಥಿಂಗ್, ಅಷ್ಟೇ, ವೇಸ್ಟ್. ಅದು ಅವರೇ ಬದುಕಿದ್ದೇ ವೇಸ್ಟು. ಸೊ ಶೋಕಿ ಮಾಡೋಂಗಿದ್ರೆ ನಿಮ್ಮ ದುಡ್ಡಲ್ಲಿ ಮಾಡಿ, ನೀವು ದುಡೀರಿ, ನಿಮ್ಮ ದುಡ್ಡಲ್ಲಿ ಶೋಕಿ ಮಾಡಿ, ಏನಕ್ಕೆ ಅಪ್ಪನ ದುಡ್ಡು ಬೇಕು ಅಲ್ವಾ? ರಿಷಿಕಾ ಅವರಿಗೆ ಕೋಪ ಜಾಸ್ತಿ ಬರುತ್ತಾ, ಆ್ಯಟಿಟ್ಯೂಡ್ ಜಾಸ್ತಿನಾ, ಅಥವಾ ನಾನು ಇರೋದೇ ಹಿಂಗೆ ಅನ್ನೋ? ಕೋಪ ಬರುತ್ತೆ, ಸುಳ್ಳು ಹೇಳಲ್ಲ, ಸಿಕ್ಕಾಪಟ್ಟೆ ಬರುತ್ತೆ. ಬಟ್ ವ್ಯಾಲಿಡ್ ರೀಸನ್ ಇರಬೇಕು. ಏನಂತಾರೆ, ಇಫ್ ಫಾರ್ ಸ್ಮೋಕ್ ದೇರ್ ಶುಡ್ ಬಿ ಫೈರ್ ಅಂತಾರಲ್ಲ, ಹಾಗೆ ಏನಾದರೂ ಬಲವಾದ ಕಾರಣ ಇದ್ದರೆ ಮಾತ್ರ. ನನ್ನ ಜೀವನದಲ್ಲಿ ನಾನು ಓದಿದ್ದು ವೆರಿ ಅಪ್ಪರ್ ಮಿಡಲ್ ಕ್ಲಾಸ್ ಹೋಗುವಂಥ ಒಂದು ಸ್ಕೂಲಿಗೆ ಹಾಕಿದ್ರು ನಮ್ಮ ತಂದೆ ತಾಯಿ, ಬಿಕಾಸ್ ದೇ ವಾಂಟೆಡ್ ಅಸ್ ಟು ಲರ್ನ್ ದ ಹಾರ್ಡ್ ವೇ ಆ್ಯಂಡ್ ಸ್ಟ್ರೀಟ್ ಸ್ಮಾರ್ಟ್ನೆಸ್. ಸೊ ಅದಕ್ಕೋಸ್ಕರ ನಾವು ಓದಿದ್ದ ಸ್ಕೂಲಲ್ಲಿ ನಮಗೆ ಅದನ್ನು ಹೇಳ್ಕೊಟ್ಟಿದ್ದಾರೆ, ದ್ಯಾಟ್ ನೀವು ಏನಾದರೂ ಒಂದು ನಿಮಗೆ ಇಷ್ಟ ಆಗದೆ ಇದ್ದರೆ ವಾಯ್ಸ್ ಇಟ್, ಸುಮ್ಮನೆ ಕೂತ್ಕೋಬೇಡಿ. ಇಷ್ಟ ಆಗಲಿಲ್ವಾ ತೋರಿಸಿ ನಿಮ್ಮ ಎಮೋಷನ್ನ. ಅಲ್ಲೂ ನಾಟಕ ಆಡಬೇಡಿ. ನಾವೆಲ್ಲ ಹ್ಯೂಮನ್ಸ್, ನಮಗೆ ಕೋಪ ಬರೋದು ಸಹಜ. ಕೋಪ ಬರಲಿಲ್ಲ ಅಂದರೆ ಪ್ರಾಬ್ಲಮ್ ಇದೆ, ಅವ್ರಿಗೇನೋ ಪ್ರಾಬ್ಲಮ್ ಇದೆ ಅಂತ. ಆವಾಗ ಕೋಪ ಬಂದೇ ಬರುತ್ತೆ. ಉಪ್ಪು ಹುಳಿ ಖಾರ ತಿನ್ನೋ ಮನೆ ಅಂದರೆ ಕೋಪ ಬಂದೇ ಬರುತ್ತೆ. ನನಗೆ 1-2 ಇಡೀ ಜಾಸ್ತಿ ಹಾಕಿದಂತೆ ಅವರು. ಬಟ್ ಅಷ್ಟೇ ಬೇಕು, ತಣ್ಣಗೂ ಹಾಕ್ತೀನಿ. ಆ್ಯಂಡ್ ದೇರ್ ಶುಡ್ ಬಿ ಅ ವ್ಯಾಲಿಡ್ ರೀಸನ್ ಫಾರ್ ಮೀ. ನನಗೆ ಮನೇಲೂ ಹೇಳ್ತಾರೆ, ಯಪ್ಪ ನಿನ್ನ ಟೆಂಪರ್ ಬಂದರೆ ನಾನು ಓಡೋಗ್ತೀನಿ ಅಂತ. ನನಗೆ ಅದು ಆಗಲ್ಲ, ಬಟ್ ಐ ಕ್ಯಾಂಟ್ ಹೆಲ್ಪ್ ಇಟ್. ವೆನ್ ಸಮಥಿಂಗ್ ಆಫ್ ಮೈ ವ್ಯೂಸ್ ಐ ವಾಂಟ್ ಟು ವಾಯ್ಸ್ ಇಟ್. ಹೇಳಿದ್ರೆ ಕೇಳಲಿಲ್ಲ ಅಂದರೆ ಮತ್ತೆ ಕೋಪದಲ್ಲಿ ಹೇಳಬೇಕಾಗುತ್ತೆ ಕೆಲವು ಸಲ. ಆ್ಯಂಡ್ ಆ್ಯಟಿಟ್ಯೂಡ್ ಇದೆ 100 ಅಡಿ ಎತ್ತರಕ್ಕಿಲ್ಲ. ಕಟ್ಔಟ್ ಗಿಟೌಟ್ ನಿಲ್ಲಿಸ್ಬೇಕಷ್ಟೇ.
ಓಕೆ, ಲೈಫಲ್ಲಿ ಒಳ್ಳೆಯದು ಆಗ್ತಿರುತ್ತೆ, ಕೆಟ್ಟದ್ದು ಆಗ್ತಿರುತ್ತೆ. ಈ ಥರದ್ದೆಲ್ಲ ಘಟನೆಗಳ ಮಧ್ಯೆ ರಿಷಿಕಾ ಅವ್ರಿಗೆ ಮದುವೆ ಅನ್ನೋ ಕಾನ್ಸೆಪ್ಟ್ ಇನ್ನೂ ಇದೆಯಾ? ಡೆಫಿನೆಟ್ಲಿ ಇದೆ. ಸಿ, ಮದುವೆ ಇಸ್ ಅ ಬ್ಯೂಟಿಫುಲ್ communion of two souls, you know, and I definitely believe in it. And now ನಾನು ಎಲ್ಲಿದ್ದಾನೆ ನಾನು ನೋಡ್ಬೇಕು ಮಾತ್ರ, I'm waiting for him. ಕಾತರದಿಂದ ಕಾಯ್ತಾ ಇದ್ದೀನಿ ಆ್ಯಕ್ಚುಲಿ. ಐ ಆಮ್ ಥಿಂಕಿಂಗ್ ವಿಲ್ he come with a knight with a shining armor and all. Yes, definitely. ಓಕೆ, ಇನ್ನು 2 ಸಿನಿಮಾ ಇದೆ ಅಂತ ಅನ್ಕೊಂತೀನಿ. ಅರ್ಧಕ್ಕೆ ಶೂಟಿಂಗ್ ನಿಂತಿರೋದು ನನಗೆ ಗೊತ್ತಿರೋ ಪ್ರಕಾರ. ಯಾವ್ದ್ಯಾವ್ದಿದೆ ಏನು? ಯಾವುದು ಶೂಟಿಂಗ್ ನಿಂತ್ಕೊಂಡಿರೋದು ಯಾವುದೂ ಇಲ್ಲ. ಸೊ ದೆರ್ ಇಸ್ ನೋ ಬ್ಯಾಲೆನ್ಸ್ ಪ್ರಾಜೆಕ್ಟ್ಸ್ ಎಲ್ಲ. ಐ ಥಿಂಕ್ ಕಿರೀಟ ವಾಸ್ ಮೈ ಲಾಸ್ಟ್ ವಿಚ್ ಐ ಡಿಡ್. ಅದಾದಮೇಲೆ ಕೊರೋನಾ ಎಲ್ಲ ಆಯಿತು. ಅದಾದಮೇಲೆ ವಿ ವರ್ ಸಪೋಸ್ ಟು ಡು ದೇವ್ಯಾನಿ ವಿಚ್ ವಾಸ್ ಅವರ್ ವರ್ಕಿಂಗ್ ಟೈಟಲ್. ಈಗ ಟೈಟಲ್ ಚೇಂಜ್ ಆಗಿದೆ, ವಿಚ್ ವಾಸ್ ಮೈ ಡೈರೆಕ್ಟೋರಿಯಲ್ ಡೆಬ್ಯೂ. ಅದರಲ್ಲೇ ನಾನು ಆ್ಯಕ್ಟಿಂಗು ಮಾಡಬೇಕಿತ್ತು ಆ್ಯಕ್ಚುಲಿ. ಆ್ಯಂಡ್ ಐ ಹ್ಯಾಡ್ ಕಂಪ್ಲೀಟ್ಲಿ ಲೈಕ್ ವರ್ಕ್ ಫಾರ್ ದ ರೋಲ್. ಸೊ ಅವಳು ಕನ್ನಡಕ ಹಾಕೋತಾಳೆ, ಕರ್ಲಿ ಹೇರ್ ಇತ್ತು. ಸೊ ಐ ವಾಸ್ ಬಿಕಮಿಂಗ್ ದೇವ್ಯಾನಿ ಫಾರ್ ದಟ್ ಕ್ಯಾರೆಕ್ಟರ್. ಸೊ ಆ ಪ್ರಾಜೆಕ್ಟ್ ಪೈಪ್ಲೈನಲ್ಲಿದೆ ಆ್ಯಂಡ್ ಮೆನಿ ಮೋರ್ ಟು ಕಮ್. ಸಿ, ಒನ್ಸ್ ನನಗೆ ಈ ಇಂಜುರಿ ಎಲ್ಲ ಆದಾಗ ನಾನು ಯೋಚನೆ ಮಾಡಿದೆ, ನಂಗೆ ಬೇಕಾ ಈ ಇಂಡಸ್ಟ್ರಿ, ಯಾಕಪ್ಪ ಬೇಕು ನನಗಿದು, ನಂಗೆ ಬೇಡ ಅಂತ, ಬಟ್ ನನ್ನ ರಿಕವರಿ ಆಗ್ತಿದ್ದಂಗೆ ಅದೇನೋ ಹೇಳ್ತಾರಲ್ಲ, ಇದು ಅವಳಿಗೆ ಲೇಟ್ ಆಯಿತು ಕರ್ಸಿ ಇಂಡಸ್ಟ್ರಿಗೆ ಅಂತ, ಹಂಗೆ ಕರ್ಸಿದ್ದಾರೆ ನನಗೆ. ಇಟ್ಸ್ ಲೈಕ್ ಇನ್ನೂ ರಿಕವರಿ ಆಗಿ ಐ ಥಿಂಕ್ 1 month ಕೂಡ ಆಗಿಲ್ಲ, ಅಷ್ಟು ಬೇಗ ಇಂಡಸ್ಟ್ರಿ ಕಾಲಿಂಗ್ ಬಂದಿದೆ ನನಗೆ. ಸೊ ಐ ಥಿಂಕ್ ದಟ್ ನಾನು ಬೇರೆ ಒಂದು ಇವ್ರಿಗೂ ಹೇಳ್ತಿದ್ದೆ ಇದನ್ನು. ಸೊ ಜೀನಾಯ ಅನ್ನಾಯ ಇಸ್ಕೆ ಸಿವ ಜಾನಕ ಅಷ್ಟೇ. ಓಕೆ ಮೇಡಮ್, ಫುಲ್ ರೆಡಿ ಆದೆ ಅಂತ ನಿಮ್ಗೆ ಅನ್ಸಿದ ತಕ್ಷಣ ಏನೇನು ಮಾಡಬೇಕು ಇಂಥದ್ದು ಇರುತ್ತೆ? ಒಂದು ಸಣ್ಣ ಪುಟ್ಟದ್ದು ಸಿನಿಮಾ ಆ ಥರದ್ದು ಬಿಟ್ಟು ಒಂದು ಸಣ್ಣ ಪುಟ್ಟ ಒಂದಷ್ಟು ಇರುತ್ತಲ್ಲ ಆಸೆಗಳು, ಏನೇನು ಮಾಡಬೇಕು, ಏನೇನು ಮಿಸ್ ಮಾಡ್ಕೋತಿದ್ದೀರಾ? See, I've started like, another company. It's an organic cosmetic and skincare company. So ನಾವೇ ಹ್ಯಾಂಡ್ ಮೇಕ್ ಮಾಡೋದು, ನಾವೇ ತಯಾರಿಸೋದು. ಸೊ ಇಟ್ಸ್ ಗುಡ್ ಫಾರ್ ಯೋರ್ ಸ್ಕಿನ್. ಬೇಸಿಕ್ಲಿ ಲಿಪ್ಸ್ಟಿಕ್ಸು, ಲಿಪ್ ಬಾಮ್ಸ್ ಎಲ್ಲ ನಾವು ಯೂಸ್ ಮಾಡಿದಾಗ ಇಟ್ಸ್ ಗಾಟ್ chemicals and iron oxides and all of this. So ನಮ್ಮದು organic plants and vegetables ಇಂದ ಮಾಡಿರೋ ಅಂಥದ್ದು. ಸೊ ಅದ್ರ ಮೇಲೆ ಕಾನ್ಸಂಟ್ರೇಟ್ ಇದೆ ನನಗೆ, ಯಾಕಂದರೆ ನಂಗೆ ಮೇಕಪ್ ಅಂದರೆ ತುಂಬ ಇಷ್ಟ ಆಯ್ತಲ್ವ. ಸೊ ಐ ಕನ್ವರ್ಟೆಡ್ ದ್ಯಾಟ್ ಇನ್ ಟು ಅ ಕಂಪನಿ. ಸೊ ಅದರದ್ದು ಕೆಲಸಗಳಿದೆ. ಆ್ಯಂಡ್ ಸೊ ಬಿಕಾಸ್ ಐ ವಾಂಟ್ ಗುಡ್ ಮೇಕಪ್ ಟು ರೀಚ್ ಔಟ್ ಟು women, and good skincare also to reach out to women. Apart from that, I want to talk, motivate people. They've called me for a lot of these TED talks. ಸೊ ಅದು ಇದು ಕರೆದಿದ್ದಾರೆ, ಯಾವುದೋ ಒಂದನ್ನು ಮಾಡ್ಬೇಕಂತಿದ್ದೀನಿ. ಯಾಕಂದರೆ ನಾವು ಮಾತಾಡಿ ಒಬ್ಬರ ಲೈಫಲ್ಲಿ ಡಿಫ್ರೆನ್ಸ್ ಆಗುತ್ತೆ ಅಂದರೆ ಲೆಟ್ಸ್ ಯೂಸ್ ದಟ್ ಪವರ್ ಅಲ್ವಾ. ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಜೊತೆ ಮಾತಾಡಿದ್ದು ನನಗೂ ಒಂದು ಮೋಟಿವೇಶನ್ ಸ್ಪೀಚು ಎಲ್ಲ ಕೇಳ್ದಂಗೆ ಆಯಿತು. ಮತ್ತು ನನಗೆ ತುಂಬ ಇಷ್ಟ ಆಯಿತು, ನೀವು ಈ ರೀತಿ ಮೋಟಿವೇಶನ್ ಮಾಡಿಕೊಂಡು ಫೀನಿಕ್ಸ್ ಥರ ನೀವು ಎದ್ದು ಬರ್ತಿರೋದು ಖುಷಿ ಆಗ್ತಿದೆ. ಆದಷ್ಟು ಬೇಗ ಬನ್ನಿ, ಆದಷ್ಟು ಬೇಗ ನಾವು ಬಿಗ್ ಸ್ಕ್ರೀನ್ ಮೇಲೆ ನಿಮ್ಮನ್ನು ನೋಡೋಣ, ನಿಮ್ಮ ಡೈರೆಕ್ಷನ್ ನೋಡೋಣ ಅಂತ ವಿಶ್ ಮಾಡ್ತೀನಿ ನಾನು. ಆಯ್ತು, ಐ ಥಿಂಕ್ ಈ ಮಾಧ್ಯಮದ ಮೂಲಕ ಐ ವುಡ್ ಲೈಕ್ ಟು ಥ್ಯಾಂಕ್ ಆಲ್ ಮೈ ಫ್ಯಾನ್ಸ್, ಆಲ್ ಮೈ ಬ್ಯೂಟಿಫುಲ್ ಫ್ಯಾನ್ಸ್ ಅವ್ರದ್ದೇ. ನಿಮಗೆ ಒಂದು ಕಿಸ್ ಕೊಡ್ತೀನಿ ನಾನು. ಆ್ಯಂಡ್ ಹೀಗೆ ನನ್ನ ಆಲ್ವೇಸ್, ಐ ನೋ ಯು ವಿಲ್ ಸಪೋರ್ಟ್ ಮೀ ಆಲ್ವೇಸ್. ಆ್ಯಂಡ್ ಒನ್ ಮೇನ್ ಥಿಂಗ್ ಟು ದ ಮೀಡಿಯಾ ಆ್ಯಂಡ್ to all the channels and journalists ellaru, I think you all are like my extended family, and I think ee ಒಂದು ಸಮಯದಲ್ಲಿ ನೀವು ನಂಗೆ ಕೊಡ್ತಾ ಇರೋ ಸಪೋರ್ಟ್ ಐ ವಿಲ್ ಆಲ್ವೇಸ್ ರಿಮೆಂಬರ್ ಇಟ್. ಥ್ಯಾಂಕ್ ಯು ಮೇಡಮ್. ಇದಿಷ್ಟು ರಿಷಿಕಾ ಅವರ ಮಾತಾಗಿತ್ತು. ಹೆಚ್ಚಿನ ಅಪ್ಡೇಟ್ಗಾಗಿ ಕನ್ನಡ ಪಿಕ್ಚರ್ ನೋಡ್ತಾ ಇರಿ.